ಕೇವಲ ಪುರಾಣ ಅದರೊಳಗೆ ಮಾಡಿದ್ರು ಅಂತ ತಾವು ತಿಳ್ಕೊಬಾರ್ದು. ಈಗ ಜನನ ಆದದ್ದು ಪ್ರತಿ ಸ್ವರೂಪ ಮತ್ತೆ ಆ ಶಿವಲಿಂಗೇಶ್ವರನ ಚೇತನ ಬಂದೈತಿ ಅಂತಲೇ ನಾವು ತಿಳ್ಕೊಬೇಕು. ಆತನು ಇನ್ನು ನಾಳೆ ಲಿಂಗ ರೂಪದಿಂದ ಪ್ರತಿಷ್ಠಾಪನೆಗೊಳ್ತಾನೆ. ಮತ್ತೆ ನಮ್ಮ ದರ್ಶನಕ್ಕೆ ಶಿವಲಿಂಗೇಶ್ವರನ ಆಗಮನ ಆಗತೈತಿ. ಭಾಳ ಸುಂದರವಾಗಿರ್ತಕ್ಕಂಥ ಜೋಗಳ ಪದ ತಾಯಂದಿರು ಹಾಡಿದರು. ತೊಟ್ಲ, ಆಮೇಲೆ ಕೂಸಿನ ಆಡಿಸೋದು, ಹೆಸರು ಇಡೋದು. ಯಾಕೋ ನನಗೆ ಕಾಣಲಿಲ್ಲೋ ಏನು ನೀವ ಬೆನ್ನು ಬಡಿಲಿಲ್ಲೋ ಗೊತ್ತಾಗಲಿಲ್ಲ. ಹೆಸರಿಡುವಾಗ ರೀ ಅತ್ತಿ ಬಂದು ಹೆಸರಿಡ್ತಿರ್ತಾಳೆ. ಅದೊಂದು ಚಾರ್ಜ್ ಆಕೆಗೆ. ಆಕೆ ಬಾಗಿ ಹೆಸರಿಡುವಾಗ ಸ್ವಸ್ತ್ಯಾರು ಬಳಿ ಏರಿಸ್ಕೊಂಡು ನಿಂತಿರ್ತಾರೆ. ನೋಡ್ಬೇಕಾದ್ರೆ ನೀವು ಎಲ್ಲಿ ಹೆಸರಿಡೋಕೆ ಹೋಗಿರಲಿಲ್ಲ ಅಲ್ಲಿ ನೋಡ್ರಿ, ಸ್ವಸ್ತ್ಯಾರ ಎರಡೂ ಕೈಯನ್ನು ಬಳಿ ಏರಿಸ್ಕೊಂಡು ನಿಂತಿರ್ತಾರೋ. ಒಂದೆರಡು ಸಂದಿರಿ ಸ್ವಸ್ತ್ಯಾರಿಗೆ ಯಾವುದು ಅಂದ್ರೆ ಒಂದು ಹತ್ತಿನ ಎರಿವಾಗ ದೊಡ್ಡ ಹುಬ್ಬಳ್ಳಿ ಮಾಡಿ ತೆಂಬಿಗೆ ತೊಗೊಳಿದ್ರಿ 4-5 ಲೀಟ್ರ್ ನೀರು ಹಿಡಿದು ಸುಡ್ಡು ನೀರು ತೊಗೊಂಡು ಹಿಂಗೆ ಮ್ಯಾಲೆ ಸುರುವುದು 4-5 ಲೀಟ್ರ್ ತೆಂಬಿಗೆ ಕೈ ಬಿಟ್ಟು ಬಿಡೋದು. ಕೊಂದೇ ತಳಕ್ಕೆ ಬತ್ತಲ್ದಾಗ ಅತ್ತೆವ ಎಣ್ಣೆ ಹತ್ತಿತ್ತಾಳೆ ಕೈ ಜಾರಿತು ಅನ್ನೋದು. ಆಗೊಂದು ಸುಸಂಧಿ ಸಿಗ್ತೈತಿ. ಈಗ ಹೆಸರಿಡುವಾಗ ಇವರು ಕೊರ್ರ ನೋಡೋದು ಬೆಣ್ಣಾಗ ದಪ 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 ಬಡಿದು ಬಿಡ್ತಾರೆ. ಇವಾಗ ಆ ಹೆಸರು 5 ಹೆಸರು ಕರೆದು ದೇವ್ರ ಹೆಸರು ಕಡಿಗೆ ಹೊಡೆದನ ಒಬ್ಬರು ರೊಟ್ಟಿ ಹಾಕೈತಿ ರೀ, ಹಚ್ಚಿ ಕಟ್ಟದಾಗ ಬಿಡ್ತಾರೆ. ಎಷ್ಟು ಚಂದ ಒಂದು ಸೊಗಸು. ಯಾಕ್ರಿ ಬಡತ್ ಯಾಕೆ ಬರ್ತಾವು? ಏನಾರೇ ತಪ್ಪು ಮಾಡಿದರೆ ಬಡಿಬೇಕು. ಈಗೇನ ತಾಯಿ ತಪ್ಪು ಮಾಡ್ಯಾಳು, ಯಾಕೆ ಬಡಿಸ್ಕೊಂಡಳು? ಅದಕ್ಕೊಂದು ಇತಿಹಾಸ ಹಿನ್ನೆಲೆ ಐತಿ. ಏನಂತ ಕೇಳಿದರೆ, ಹೆಸರು ಇಡ್ತೀವಿ ನಾವು. ಬಸಪ್ಪ ಅಂತ ಇಡ್ತೀವಿ, ಗಂಗಪ್ಪ ಅಂತ ಇಡ್ತೀವಿ, ಹನುಮಂತ ಅಂತ ಇಡ್ತೀವಿ, ಶಿವಲಿಂಗೇಶ ಅಂತ ಇಡ್ತೀವಿ, ಹೌದಲ್ರಿ? ಪಾರ್ವತಿ ಅಂತ ಇಡ್ತೀವಿ, ಸರಸ್ವತಿ ಅಂತ ಇಡ್ತೀವಿ, ಲಕ್ಷ್ಮಿ ಅಂತ ಏನೇನು ಹೆಸರುಗಳು ಇಡ್ತೀವಿ. ಖರೇ ವಿಚಾರ ಮಾಡಿದ್ರೆ ಆ ಯಾವ ಹೆಸರು ನಮ್ಮ ಅಲ್ಲ. ಭಾಳ ಆಳವಾಗಿ ವಿಚಾರ ಮಾಡಿದ್ರೆ ಯಾವ ಹೆಸರು ನೀವು ಎಷ್ಟು ಮಂದಿ ಅಷ್ಟು ಹೆಸರು ಅದಾವಲ್ಲ, ಇವು ನಮ್ಮ ಯಾವೂ ಅಲ್ಲ. ಯಾಕಲ್ಲ ಅಂತ ಕೇಳಿದರೆ, ಯಾರ್ಯಾರು ಒಬ್ಬ ಹುಡುಗ ಹೋಗುವಾಗ ಬಸಪ್ಪ ಅಂತ ಕರೆದ್ರೆ ಅವ ತಿರುಗಿ ನಾ ಬಸಾಪುರಿ ಎತ್ತಾನೋ ಮತ್ತೇನಾರು ಎತ್ತಾನೋ? ಹಿರಿಯಾರ ಬಸಪ್ಪ ಅಂತ ಕರೆದ್ರಿ ಅವ ತಿರುಗಿ ನಿಮಗೆ ಏನತ್ತಾನೋ? ನಾ ಬಸಪ್ಪಳ ಅತ್ತಾನೋ ಮತ್ತೇನಾರು ಎತ್ತಾನೋ? ಓ ಅತ್ತಾನ, ಅದಲ್ರಿ? ಹಾಂ, ಶಾಂತವ ಅಂತ ಕರೆದ್ರಿ ಆಕಿನೂ ಓ ಅತ್ತಾಳ. ಸಾಲಿಗೆ ಹೋಗೋ ಹುಡುಗ ಸಣ್ಣ ಪುಟ್ಟ್ಯಾನ ಕರೀರಿ ತಮ್ಮೆ ಅನ್ರಿ ಓ ತಾನ, ಹೌದಿಲ್ರಿ? ಏನು ನೀವು ಕರೆದ್ರು ಪಾರ್ವತಿ ಅಂದರು ಓ ನಾತಾಳು, ಲಕ್ಷ್ಮಿ ಅಂದರು ಓ ನಾತಾಳು, ಬಸಪ್ಪ ಅಂದರು ಓ ನಾತಾನು, ಗಂಗಪ್ಪ ಅಂದರು ಓ ನಾತಾನು. ಅಂದ್ರೆ ಖರೆ ಹೆಸರು ಯಾವುದ್ರಿ? ಹಂಗಾರ ನಮ್ಮದು ನಿಜವಾಗಿರ್ತಕ್ಕಂಥ ಕರೆ ಹೆಸರ ಓಂಕಾರ ಸ್ವರೂಪ. ನಾವೆಲ್ಲರೂ ಓಂಕಾರ ಸ್ವರೂಪರೇ. ಓಂಕಾರ ಸ್ವರೂಪ ಇರ್ತಕ್ಕಂಥ ಆ ಚೇತನನಿಗೆ ಇಲ್ಲದಂಥ ನಾಮರೂಪಗಳನ್ನು ಹಚ್ಚತಿಲ್ಲ ತಾಯಿದು ತಪ್ಪಾತ್ ದಪ 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 ಬಡಿತಾರೆ ಇಟ್ಟ. ಮತ್ತೆ ಆದರೂ ಕೂಡ ಗುರ್ತಿಗೆ ಯಾಕೆ ಹೆಸರುಗಳು ಬೇಕಾಗ್ಯಾವ. ಚಿತ್ತೊಂದೆ ಯದುಗುರು ಶಂಭುಲಿಂಗವೆಂದುತ್ತಮದ ಶ್ರುತಿ ಸಾರುತ್ತೀರೆ, ಮತ್ತೆ ನೀನೋರ್ವನಾಗಿ ಬರಿದೆ ಮೋಹಿಸುತ್ತಿರ್ಪೆ ನಾಮರೂಪಾದಿಗಳನ್ನು. ನಾವು ಏನು ಮೋಹ ಮಾಡ್ಲಕತ್ತೀವಿ ಅಂದ್ರೆ ನಾಮರೂಪಕ್ಕೆ ಮೋಹ ಮಾಡಕತ್ತಿದ್ದು. ಅದು ನಾಮರೂಪ ನಿಂದ ಅಲ್ಲ, ನೀನು ಸಚ್ಚಿದಾನಂದ ಸ್ವರೂಪ. ಅದಕ್ಕಾಗಿ ನೋಡಪ್ಪ, ನಿನ್ನ ಹೆಸರು ಓಂಕಾರ ಐತಿ ಅಂಥೇಳಿ ತಿಳ್ಕೊಂಡು ನಿಜವಾದಂಥ ಹೆಸರು ಇರಲಿ. ಲೋಕಾರೂಢಿ ನಡೆದೈತಿ, ನೆನಪಿಗಾಗಿ ಎಲ್ಲರಿಗೂ ಓಂಕಾರಪ್ಪ ಅಂದ್ರೆ ಗುರುತಾಕೈತೇನ್ರಿ? ಆಗೋದಿಲ್ಲ. ಅದಕ್ಕಾಗಿ ಹೆಸರು. ಜೋಗಳ ಭಾಳ ಚಂದ ಹಾಡಿದ್ರು ನಮ್ಮವ್ರು. ತಂಗಿ ಅಂತೂ ನಿಮ್ಮ ಮುಂದೆ ಹೇಳ್ತೀನಿ, ಎಷ್ಟು ಚಂದ ಅದು ನೋಡ್ಬೇಕು. ಅವ್ನು ಶಿವಲಿಂಗಪ್ಪಗೆ ತೊಟ್ಲಾಗ ನಿದ್ದೆ ಬರ್ತಿಲ್ಲ, ನಂಗೆ ನಿದ್ದೆ ಬರಾಕತ್ತಿತ್ತು ರೀ ಆ ಜೋಗಳ ಕೇಳಿ. ಇನ್ನೊಂದೇಟು ಹಾಡಿದ್ರೆ ಎಲ್ಲಿ ನನಗೂ ಇಲ್ಲಿ ನಿದ್ದೆನ ಮಾಡ್ತೀನಿ ನಾ. ಎಷ್ಟು ಸುಂದರವಾದಂಥದ್ದು. ನಮ್ಮ ಗವಾಯಿಗಳು ಪದವನ್ನು ಹಾಡಿದರು. ನಾನು ಒಂದು ಜೋಗಳ ಹಾಡಲೇನ ಅನ್ನಕತ್ತೇನೆ. ಇವ್ರನ್ನೆಲ್ಲ ನೋಡಿ ಒಂದು ಹುರುಪು ಬಂದೈತೆ ರೀ. ಯಾವ ಜೋಗಳ ಅಂತ ಕೇಳಿದರೆ
ಅದು ಕಾಯಿಪಲ್ಲೆ ಜೋಗಡ್ರಿ. ಕಾಯಿಪಲ್ಲೆ ಜೋಗ ಸ್ವಲ್ಪ ಐತಿ, ಸುಮ್ಮನೆ ನನಗೂ ಒಂದಿಟ್ಟು ಹುರುಪು ಬಂದೈತಿ, ಹೇಳ್ತೇನೆ ನಿಮ್ಮ ಮುಂದೆ. ಅದು ಕಾಯಿಪಲ್ಲೆ ಜೋಗಳಂದ್ರೆ ಎಂಥದ್ದು ಅಂತ ಕೇಳಿದರೆ, ತೊಟ್ಟಿಲ ಕಾಯಿ ಬಂದು ತೊಟ್ಟಿಲ ಕಟ್ಟಿತ್ತ, ಬೂದ ಗುಂಬಳ ಬಂದು ಗಾದಿ ಹಾಸಿತ್ತ, ಕಂಚಿಕಾಯಿ ಬಂದು ಕೊಂಚಿಗೆ ಕಟ್ಟಿತ್ತ, ಹಿಂಗ ಬಾಳಿಕಾಯಿ ಬಂದು ಬಾಣಂತಿಯಾಗಿತ್ತ ಜೋ ಜೋ. ಅವರೆಲ್ಲ ಅತ್ತಾರಿ, ನೀವೇನು ಅನ್ಬೇಡ್ರಿ. ಸೌತಿಕಾಯಿ ಬಂದು ಕೂಸಿನ ಅಡಿಸಿತ್ತ, ಹಾಗಲಕಾಯಿ ಬಂದು ಹಗ್ಗ ಹಿಡ್ದಿತ್ತ, ಹೆಸರಕಾಯಿ ಬಂದು ಹೆಸರ ಇಟ್ಟಿತ್ತ, ಹಿಂಗ ನುಗ್ಗಿಕಾಯಿ ಬೆನ್ನ ನುಗ್ಗ ಮಾಡಿತ್ತ ಜೋ ಜೋ. ಮೆಣಸಿನಕಾಯಿ ಬಂದು ದೃಷ್ಟಿ ತೆಗೆದಿತ್ತ, ತೆಂಗಿನಕಾಯಿ ಬಂದು ಕೊಬ್ಬರಿ ಕೊಟ್ಟಿತ್ತ, ಔಡಲ ಕಾಳು ಬಂದು ಗುಗ್ರಿ ಹಂಚಿತ್ತ, ಹಿಂಗ ಗುಗ್ರಿ ತಿಂದವರು ಹೊಟ್ಟಿ ಬುಳುಬುಳು ಅಂದಿತ್ತ ಜೋ ಜೋ. ಕಾಯಿಪಲ್ಲೆ ಜೋಗಡ್ರಿ ಇರಲಿ. ಯಾವ ಮಕ್ಕಳಿಗೆ ನಾಮಕರಣವನ್ನು ಮಾಡುವಾಗ ಮನೆಯಲ್ಲಿರ್ತಕ್ಕಂಥ ಸಾಕು ಪ್ರಾಣಿಗಳಿಗೆ ಕರಿಬೇಕಾದ್ರೆ ದೇವರ ಹೆಸರ ಕರಿಬೇಕ್ರಿ. ಅದರೊಂದು ಮಹತ್ವ ಐತಿ. ನಿಜಗೊಂಡು ಭಾಳ ಸುಂದರವಾದಂಥ ಮಾತನ್ನು ಹೇಳ್ಯಾರ ಅದ್ರ ಬಗ್ಗೆ. ದೇವರ ಹೆಸರನ್ನ ಯಾಕೆ ಬೇಕ್ರಿ? ಅದಕ್ಕೆ ಅವ್ರು ಹೇಳ್ತಾರೋ, ಅಂತೆ ಮತಿ ಸಾಗತಿ. ಭಗವದ್ಗೀತೆಯಲ್ಲಿ ಪರಮಾತ್ಮನ ಮಾತನ್ನು ಹೇಳ್ತಾನೆ, ಅಂತೆ ಮತಿ ಸಾಗತಿ ಅಂದರೆ ಏನು? ಮನುಷ್ಯ ತನ್ನ ಜೀವನ ಯಾತ್ರೆಯನ್ನು ಮುಗಿಸಿ ಅಂತಕಾಲದಲ್ಲಿ ಇನ್ನು ಪರಮಾತ್ಮನ ದೂತರು ಶಿವದೂತರು ಒಯ್ತಾರೋ ಅಂತಕ್ಕಂಥ ಕಾಲಿನೊಳಗೆ ಬುದ್ಧಿ ಯಾವುದು ಬರ್ತೈತಿ ಅದೇ ಜನ್ಮ ಮುಂದಾಕೈತಿ. ಯಾವ ಬುದ್ಧಿ ಬರ್ತೈತಿ ಅದೇ ಜನ್ಮ ಮುಂದಾಕೈತಿ. ಅದಕ್ಕಾಗಿ ದೇವರ ಹೆಸರು ಕರೆದ್ರೆ ಏನಾಗ್ತೈತಿ ರೀ ಅಂತ ಹೇಳಿ ಕೇಳಿದ್ರೆ, ನಿಮ್ಮ ಮಕ್ಕಳಿಗೆ ಶಿವ ಅಂತ ಇಟ್ಟಿರ್ತೀರಿ, ಶಿವಲಿಂಗೇಶ ಅಂತ ಇಟ್ಟಿರ್ತೀರಿ, ಬಸವಣ್ಣ ಅಂತ ಇಟ್ಟಿರ್ತೀರಿ, ಪಾರ್ವತಿ ಅಂತ ಇಟ್ಟಿರ್ತೀರಿ, ಹೌದಲ್ರಿ, ಸಾವಿತ್ರಿ ಅಂತ ಇಟ್ಟಿರ್ತೀರಿ. ಯಾವ ದೇವರ ಹೆಸರುಗಳು ಆ ಸಂದರ್ಭದೊಳಗೆ, ಪ್ರಾಣ ಹೋಗೋ ಸಂದರ್ಭದೊಳಗೆ ಅಂತೇಮತಿ ಸಾಗತಿ. ಆವಾಗ ನೀವು ಯಾರನ್ನಾರೇ ಕರೆಯವಲ್ರಕ್ಕೆ, ನಿಮ್ಮ ಮಕ್ಕಳ ನೆಪದಿಂದ ಬಸವಣ್ಣ ಬಂದನು, ಮನುಷ್ಯ ಬಡಬಡಿಸ್ತಾನೆ, ಹನುಮಂತ ಬಂದನು, ಶಿವಲಿಂಗೇಶ್ವರ ಬಂದನು ಅನ್ನುವಾಗ ಪ್ರಾಣ ತ್ಯಾಗ ಆಯಿತು ಅಂತೇಳಿ ಅಂದ್ರೆ ನೀವು ಶಿವನ ಸನ್ನಿಧಿಗೆ ಹೋಗ್ತೀರಿ, ಯಮನ ಸನ್ನಿಧಿಗೆ ಹೋಗೋದೇ ಇಲ್ಲ. ಅದಕ್ಕಾಗಿ ದೇವರ ಹೆಸರು ಕರಿಬೇಕು. ಮನೆಯಲ್ಲಿ ಎತ್ತುಗಳಿದ್ದು ಆಕಳುಗಳಿದ್ದು ಎಲ್ಲಕ್ಕೂ ದೇವರ ಹೆಸರು ಕರಿಬೇಕು. ಆ ದೇವರ ಹೆಸರು ನಮ್ಮ ಮಕ್ಕಳಿಗೆ ಇಟ್ಟರೆ ನಮಗೆ ಸದ್ಗತಿ, ಆ ಹೆಸರಿನಿಂದ ಸದ್ಗತಿ ಆಗ್ತದೆ. ಅದಕ್ಕೆ ಶ್ರೀಮನ್ ನಿಜಗುಂಡ್ರು ಅದ್ರ ಬಗ್ಗೆ ಭಾಳ ಸುಂದರವಾಗಿ ಹೇಳ್ಯಾರ. ಅವರಿವರೆಂಬುದೇನು ಶಿವ ಶಿವ, ಭುವನದ ಮಾನವರೊಮ್ಮೆ ತಾವಾಗಲಿ, ಶಿವಮಂತ್ರವಿದ ನುಸುರೆ ಮೋಸದೊಳೊಮ್ಮೆ. ನೋಡ್ರಿ ಅಂಥದ್ದು, ಶಿವಮಂತ್ರವಿದ ನುಸುರೆ ಮೋಸದೊಳೊಮ್ಮೆ. ಏನಂದ್ರೆ ಅವರು ಮೋಸದೊಳೊಮ್ಮೆ ತಿಳಿಲಾರ್ದ ಬೆಂಕಿ ನೀವು ತಿಳಿದ ಕೈ ಹಚ್ಚಿದ್ರೂ ಸುಡ್ತೈತಿ, ತಿಳಿಲಾರ್ದನ ಉದಿನ ಕಡ್ಡಿ ಹಚ್ಚಿತ್ತಿದ್ರು, ತಿಳಿಲಾರ್ದ ಕೂತಿದ್ರಿ ಹಿಂಗೆ ಹೊಳ್ಳಿದ್ರಿ, ಉದಿನ ಕಡ್ಡಿ ಹಚ್ಚಂದ್ರೆ ತಿಳಿಲಾರ್ದ ಮುಟ್ಟಿದ್ರೂ ಸುಡ್ತೈತಿ, ತಿಳಿದು ಮುಟ್ಟಿದ್ರೂ ಸುಡ್ತೈತಿ. ಹಾಗೆ ಶಿವನಾಮದ ಒಂದು ಮಹಿಮೆ ಏನು ಅಂತ ಕೇಳಿದರೆ, ಯಾರು ನಾಲಿಗೆಯಿಂದ ಶಿವನ ನಾಮವನ್ನು ಉಚ್ಚಾರ ಮಾಡ್ತಾರಲ್ಲ ಅವರನ್ನು ಉದ್ಧಾರ ಮಾಡೋದೊಂದೇ ಅದರ ಕರ್ತವ್ಯ. ಬೆಂಕಿ ಹೆಂಗೆ ಸುಡ್ತೈತೋ ಮಂತ್ರ ಉದ್ಧಾರ ಮಾಡ್ತೈತಿ. ಅದಕ್ಕಾಗಿ ದೇವರ ನಾಮ ನಾವು ಇಡಬೇಕು. ಆ ಶಿವಮಂತ್ರ ಮೋಸದೊಳೊಮ್ಮೆ ಒಬ್ಬೊಬ್ರು ಹುಡುಗರು ಹೋಗ್ತಿರ್ತಾರೆ, ಶಿವಶಿವತಾರ ನೋಡಿ, ಶಿವಶಿವತಾರ ನೋಡಿ, ಅದು ಮಂತ್ರನ, ಅದು ಉದ್ಧಾರ ಮಾಡ್ತಕ್ಕಂಥ ಕರ್ತವ್ಯನ. ಆ ರೀತಿಯಾಗಿ ಮಕ್ಕಳಿಗೆ ಇರ್ತಾರೋ. ಇಲ್ಲಿ ಏನಿಟ್ರು ಅಂದ್ರೆ ಶಿವನ 2 ಹೆಸರಿಟ್ರಿ. ಇಲ್ಲಿ ಈಗಿರ್ತಕ್ಕಂಥ ಯಾವ ಈ ಅವತಾರಿ ಪುರುಷನಿಗೆ 2 ಯಾವ ಅಂದ್ರೆ ಶಿವ ಲಿಂಗೇಶ. ಶಿವನು ಅಂತ ಒಂದು ಹೆಸರಿಟ್ರು, ಲಿಂಗೇಶ ಅಂತ ಒಂದು ಹೆಸರಿಟ್ರು. ಶಿವನ ದರ್ಶನ ನಮಗಾಗೋದಿಲ್ಲ, ಆದರೆ ಲಿಂಗದ ದರ್ಶನ ನಮಗಾಗ್ತೈತಿ. ಶಿವನ ದರ್ಶನ ನಮಗಾಗೋದಿಲ್ಲ. ಅಪ್ರತ್ಯಕ್ಷೋ ಮಹಾದೇವೋ ಪ್ರತ್ಯಕ್ಷೋ ಗುರುದೇವೋ, ಗುರುರೂಪೇಣ ಪ್ರತ್ಯಕ್ಷೋ ಮಹಾದೇವೋ. ಶಿವನ ದರ್ಶನ ನಮಗಾಗೋದಿಲ್ಲ. ಆದರೆ ಇಲ್ಲಿ ಶಿವಲಿಂಗೇಶ್ವರನ ದರ್ಶನ ಆತಂದ್ರೆ ಆತನಲ್ಲಿರ್ತಕ್ಕಂಥ ಶಿವನ ದರ್ಶನವೂ ಆಯ್ತು, ಆ ಶಿವನ ಸ್ವರೂಪ ಲಿಂಗ ದರ್ಶನವೂ ಆಯ್ತು ಅನ್ನುವಾಗ ಶಿವಲಿಂಗೇಶ 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 ಅಂತ ನಾಮಕರಣ ಮಾಡಿ. ಇಂಥ ಶಿವಲಿಂಗೇಶನನ್ನು ಎಷ್ಟು ಚಂದ ತಾಯಿ ಆಡಿಸ್ತಾಳ್ರಿ ನೋಡ್ಬೋದು. ತನ್ನ ಜೀವನವನ್ನೇ ಮರೆತುಬಿಟ್ಟು ಕುತ್ರ ಮಗ, ನೇತ್ರ ಮಗ, ಎದ್ರ ಮಗ, ಎಂಥದ್ದು ಶಿವಲಿಂಗೇಶ ಶಿವಲಿಂಗೇಶ. ತೊಟ್ಲದೊಳಗದು ಕೂಶಿನ ಎರ್ದು ಹಾಕ್ಬೇಕು. ನನಗೆ ಸಂಗೀತ ಬರ್ತಿತ್ತಂದ್ರೆ
ಇವ್ರನ್ನ ಯಾರನ್ನ ಕೇಳ್ತಿದ್ದಿಲ್ಲ. ಈಗ ಸಂಗೀತ ಬರೋಂಗಿಲ್ಲ, ಸಂಗೀತದಾಗ ಹಾಡಿನಿ ಅಂದ್ರೆ ಎಲೆ ಯಾವ್ದು ಹೊಕ್ಕಿ ಒಬ್ರನ್ನ ಬರೋಂಗಿಲ್ಲ. ಇರಲಿ, ಆದರೆ ತಾಯಿಯ ಹೃದಯ ಅಂಥದ್ದು, ಕೂಸಿನ ಆಡಿಸ್ತಕ್ಕಂಥ ಹೃದಯ ಅಂಥದ್ದು, ಬಹಳ ಸುಂದರವಾಗಿರ್ತಕ್ಕಂಥದ್ದು. ತಾಯಿಯ ಒಂದು ಇದು ಹೃದಯ ಭಾಳ ದೊಡ್ಡದು. ತಾಯಿ ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಅವರು. ಕೂಸಿನ ಎರದ ತೊಟ್ಲಾಗ ಹಾಕಿದಳು ಅವ್ವ. ಅದು ತೊಟ್ಲಾಗ ಹಾಕೊಂಬಂದು ಮೈ ಅದು ಎಲ್ಲ ಒರೆಸಿ ಇದನ್ನು ಮಾಡ್ಬಂದು ಅಳಾಕತ್ತಿತ್ತು ಮನ್ಯಾಗ. ಒಬ್ಬಾಕಿ ಅಜ್ಜಿ ಹೊರಗೆ ನಡೆದಿದ್ದಳು. ಅಳು ಕೂಸಿನ ನೋಡಿ ನೆತ್ತು, ಏನು ಎಷ್ಟು ಅಳತೈತಿ ನಿನ್ನ ಮಗ, ಅಲ್ಲ ಒಂದಿಟ್ಟು ಸಮಾಧಾನ ಮಾಡ, ಇಲ್ಲರ ಅಳುಬೂರು ಕೂಸಿನ ಯಾಕೆ ಹಡದಿ ಅಂದಳಕ್ಕೆ ಅತ್ತೆಕ್ಕಿದ್ದಳು. ನಾಯರಿ ಏನು ಮಾಡಲಿ ಅತ್ತೆವ, ಮತ್ತು ಅವ ಹಂಗೆ ಇದನ್ನು ಮಾಡಾಕತ್ತೆ ಅವನು. ಅಳುಬುರ್ಕ ಅದ್ನೇನು ತೊಗೊಂಡ ಅಂತಿಕ್ಕೆ ನಕಲಿ ಆಡಿದ್ರು. ಅವಾಗ ತಾಯಿ ಹೇಳ್ತಾಳೆ, ಆ ಮಗನ ಮೇಲಿನ ಅಭಿಮಾನ ಎಷ್ಟು ವಿಚಾರ ಮಾಡಿ ನೀವು, ಮಗನ ಮೇಲಿನ ಅಭಿಮಾನ ಎಷ್ಟು ಯವ್ವ ಅತ್ತೆವ. ನೋಡು, ಅಳುವ ಕಂದನ ತುಟಿಯು ಹವಳದ ಕುಡಿಯಂಗ, ಕುಡಿ ಹುಬ್ಬು ಬೇವಿನ ಎಸಳಂಗ, ಕನ್ನೋಟ ಶಿವನ ಕೈ ಅಲಗು ಹೊಳೆದಂಗ. ನೋಡು, ಅಳುವ ಕಂದನ ತುಟಿಯು ಹವಳದ ಕುಡಿಯಂಗ. ಆ ಅಳುವ ಕಂದನ ತುಟಿ ನೋಡ್ರಿ ಎರಡು ಎಷ್ಟು ಚಂದ ಅಂದ್ರೆ. ಹವಳ ನೋಡಿರಿ ನೀವು, ಈಗಿನವ್ರು ಯಾರು ನೋಡಿರಿಲ್ಲೋ, ಹಳೆ ಮಂದಿ ಗೊತ್ತಿರಿ, ನಮ್ಮ ಹಿರಿಯರು ಏನು ಕೂತಾರೆ ಎಲ್ಲ ಗೊತ್ತು. ಆವಾಗ ಎತ್ತ ಮೆರೆಸಾಗ ಬಸವ ಜಯಂತಿ ಕಾರುಣ್ಯ ಒಳಗೆ ಎತ್ತ ಮೆರೆಸಿದ್ರು, ಹವಳು ಸರ ಹಾಕ್ತಿದ್ರು ರೀ, ಹವಳು ಸರ ಹಾಕ್ತಿದ್ರು. ತಾಯಂದ್ರೆ ಏನು ಮಾಡ್ತಿದ್ರು, ನಾನು ಪಿತಾಂಬರ ಹಾಕಿ ನಿನ್ನ ಪಿತಾಂಬರ ಹಾಕಿ, ಮ್ಯಾಲೆ ಎತ್ತಿನ ಮೇಲೆ ಹಾಕ್ಲಾಕ ಆಕಳ ಮೇಲೆ ಹಾಕ್ಲಾಕ ಪಿತಾಂಬರಗಳನ್ನು ಕೊಡ್ತಿದ್ರು ಮಡಚಿ. ಎತ್ತ ಮೆರೆಸುವಾಗ ಪಿತಾಂಬರ ನೋಡ್ಬೇಕ್ರಿ, ರೇಷ್ಮೆ ಸೀರೆ ಹಾಕ್ತಿದ್ರು. ಕಾರಣ ಏನು ಅಂತ ಕೇಳಿದರೆ, ಆ ಯಾವ ನಂದೀಶ್ವರ ಎತ್ತಿನ ಒಂದು ಮೈಯೊಳಗೆ, ಗೋಮಾತೆಯ ಮೈಯೊಳಗೆ ಒಂದು ಥರದ ದ್ರವ ಉತ್ಪನ್ನ ಆಕಿರ್ತೈತಿ. ಆ ದ್ರವದಿಂದ ಏನಾಕತಿ ಅಂಥೇಳಿ ಕೇಳಿದರೆ, ಯಾವುದೇ ಕ್ರಿಮಿಕೀಟಕಗಳು ಬರುವುದಿಲ್ಲ. ಚರ್ಮ ರೋಗ ಇದ್ದವರು, ನರನಾಡಿಗಳು ಹೊಡಿತಿದ್ರೆ ಜವಾರಿ ಆಕಳ ಮೈ ತಿಕ್ಕ್ರಿ, ದಿನ ಮೈ ತಿಕ್ಕ್ರಿ. ಆ ಆಕಳ ಗೋಮಾತೆಯ ಸ್ಪರ್ಶದಿಂದ ನಿಮ್ಮ ಮೈ ಒಳಗಿನ ನರರೋಗ ಕಡಿಮೆ ಆಕೈತಿ. ಆವಾಗ ತಾಯಂದ್ರಿಗೆ ಗೊತ್ತದು, ಮದುವೆ ಒಳಗೆ ಇರ್ತಕ್ಕಂಥ ಪಿತಾಂಬರಗಳು ನುಸಿಗಡಿತಿದ್ದು. ಆಗ ಮಡಿಚಿಟ್ರೆ ಎತ್ತಿನ ಮೇಲೆ ಹಾಕು ಆಕಳ ಮೇಲೆ ಹಾಕತ್ತ ಅವ್ರು ಕೊಡ್ತಿದ್ರಲ್ಲ, ಆ ನಂದೀಶ್ವರನ ಗೋಮಾತೆ ಮೈ ಸ್ಪರ್ಶ ಪಿತಾಂಬರ ಕಾತ್ರ ನುಸಿಗಡಿತಿದ್ದಿಲ್ರಿ, ಹೆಂಗೆ ಇರ್ತಿದ್ದು ಹಂಗೆ ಇರ್ತಿದ್ದು. ಈಗ ಮದುವೆಯಾಗಿ ಜಗಳ ತೆಗೆದು ರೇಷ್ಮೆ ಸೀರೆ ತರಿಸೋದು, ಅಕ್ಷತಾ ಸಮಯದಾಗಟ್ಟ ಉಟ್ಕೊಳ್ಳೋದು, ನಂತರ ಟ್ರಂಕ್ನ್ಯಾಗ ಮುಚ್ಚಿಟ್ರೆ ಮೊಮ್ಮಕ್ಕಳಿಗೆ ತೋರಿಸೋದ್ರಿ, ಮುಂದೆ ಅವನು ಮೇಗೆ ಹತ್ತಂಗಿಲ್ಲ. ನನ್ನ ಮದುವೆಯಾಗ ಇಂಥ ಪಿತಾಂಬರ ತರಿಸಿ ನೋಡತ್ತ ಮೊಮ್ಮಕ್ಕಳಿಗೆ ತೋರ್ಸಾಗ ತೆಗ್ದಂಗೆ ಹಳಿ ದಪ್ತರ ಕಾಗದ ಉಚ್ಚಿದಂಗೆ ಪಳಕೊಂದೊಂದು ಪಾಣ ಬಂದುಬಿಡು ಕೈಯಾಗ. ಏನು ಮಾಡ್ತೀರಿ? ಆ ರೀತಿಯಾಗಿ ನುಸಿಗೊಡುವುದಿಲ್ಲ. ಎತ್ತಿನ ಮೇಲೆ ಆಕಳ ಮೇಲೆ ಹಾಕ್ರಿ ನೀವು ನೋಡೋಣ, ಎಲ್ಲ ಹೋತ್ರಿ. ಈಗ ಹವಳು ಸರ ಹಾದು, ಮ್ಯಾಲಿನ ಜೂಲು ಹಾದು, ಈಗ ಬಂದವ್ರು ರೈತರು ಮೈ ತೊಳ್ಕೊಂಡು ಬರ್ತಾರೋ, ಬಣ್ಣ ಬಡಿತಾರೋ, ಜೈ ಕಿಸಾನ್ ಜೂಲು ಹಾಕಿಬಿಡ್ತಾರೆ, ನೋಡಂಗಿಲ್ಲ. ಹೆಂಗೆ ನೋಡಿ ನಾನು ಎತ್ತ ನೀನು ಹವಳದ ಒಂದು ಸರ, ಒಂದು ಹವಳ ತೆಗೆದು ನೋಡ್ರಿ. ಅಳುವ ಕಂದನ ತುಟಿಯು ಹವಳದ ಕುಡಿಯಂಗ, ಕುಡಿ ಹುಬ್ಬು ಬೇವಿನ ಎಸಳಂಗ. ಹುಬ್ಬೇನದಾವಲ್ಲ ಬೇವಿನ ಎಸಳ, ಅದೇ ಚೈತ್ರ ಮಾಸದಲ್ಲಿ ಯುಗಾದಿ ಸುತ್ತ ಬೇವಿನ ಗಿಡ ಚಿಗುತ್ತಿರ್ತಾವೆ. ಎರಡು ಎಳೆ ಎಲೆ ತೊಗೊಂಡು ಕೈಯಾಗಿ ಹಿಡ್ರಿ, ಎರಡು ಇದ್ರ ಬದ್ರ ಹೆಂಗೆ ಕಾಣ್ತಾವಂದ್ರೆ ಕರಿಸಿದ್ದಪ್ಪನ ಕ್ವಾರಿ ಮಿಷಿ ಹಂಗೆ ಕಾಣ್ತಿರ್ತಾವೆ. ಎಷ್ಟು ಮಜಾರಿ ಅವು. ಬೇವಿನ ಎಲೆ ತೊಗೊಂಡು ಹಿಂಗೆ ಹಂಗಾಗಿ ಇಟ್ಕೊಂಡು ನೋಡ್ರಿ, ಎರಡು ವಿರುದ್ಧ ದಿಕ್ಕಿನೊಳಗೆ ಹೆಂಗೆ ಕಾಣ್ತಾವಂದ್ರೆ ಕರಿಸಿದ್ದಪ್ಪನ ಕ್ವಾರಿ ಮಿಷಿ ಹಂಗೆ ಕಾಣ್ತಿರ್ತಾವೆ. ಅದಕ್ಕೆ ಹೇಳ್ತಾಳೆ ತಾಯಿ, ಕುಡಿ ಹುಬ್ಬು ಬೇವಿನ ಎಸಳಂಗ ಕಣ್ಣೋಟ. ನನ್ನ ಮಗ ನೀನು ದುರು ನೋಡಿದ್ರೆ ಕೈಯ ಯಾವ ಶಿವನ ಕೈಯನ್ನು ತ್ರಿಶೂಲ ಹೊಳೆದಂಗೆ ಆಕೈತಿ ಯವ್ವ ಅಂತ ಆಕೆ ಹೇಳ್ತಾಳೆ. ಆ ಮುದುಕಿ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಅನ್ನೋದು ಭಾಳ ವ್ಯಕ್ತ ಆಗ್ತೈತಿ. ಇರಲಿ, ನಾಮಕರಣ ಮಾಡಿದ್ರಿ, ಆ ನಂತರ ಎಲ್ಲ ತಾಯಂದ್ರು ಜೋಗಳ ಪದ ಹಾಡಿದ್ರಿ, ತಂಗಿನೂ ಜೋಗಳ ಪದ ಹಾಡಿದರು, ಯಾವ ಗವಾಯಿಗಳು ಪದ ಹಾಡಿದರು. ಆಮೇಲೆ ಸಮಯ ಭಾಳ ಆಗೈತಿ. ಇನ್ನು ನಿನ್ನೆ ಹೇಳಿದ್ದು ಜೋಡಣ ಒಂದು ತಂದಾರೆ, ಅದಕ್ಕಟ್ಟು ಸಮಯ ಹಿಡಿತೈತಿ. ಏನು ಗುಗ್ರಿ, ಇನ್ನೊಂದು ಐತಲ್ರಿ ಏನದು, ಹಾಂ ನೋಡ್ರಿ ನೆನಪೈತಿ ರೀ, ಹೊಡೆದಾನ ಗಬ್ರು ಮನಗನ ಕೊಬ್ಬರಿ ಖಾರ ಎಂತಾದ್ರಿ ಶಿಮಿ ಅದು ನೋಡ್ಬೇಕು. ಅದಕ್ಕೆ ಎಲ್ಲರೂ ಅದನ್ನು ಹಂಚಿ, ಆನಂತರ ಮಹಾಭಕ್ತರು
ಪ್ರಸಾದವನ್ನು ಮಾಡಿದ್ದಾರೆ. ಶಿವಲಿಂಗೇಶ್ವರನ ಸನ್ನಿಧಾನದೊಳಗೆ ದಿನಾ ಪ್ರಸಾದ ರೀ, ದಿನಾ ಪ್ರಸಾದ ನೋಡ್ಬೇಕಂತ ವೈಭವ. ಶಿವಲಿಂಗೇಶ್ವರ ಅಂದ್ರೆ ಆ ರೀತಿಯಾದಂಥ ವೈಭವ. ಆತನ ಸ್ಥಾನದೊಳಗೆ ಎಂಥ ಕಾರ್ಯ ನಡೆದೈತಿ ಅಂತ ಹೇಳಿದ್ರೆ ಇದು ಮಹಾಭಾಗ್ಯದ ಒಂದು ಕೆಲಸ. ಅದಕ್ಕಾಗಿ ಆ ಪ್ರಸಾದ ಮಾಡಿಸಿದವರಿಗೂ ಎಲ್ಲ ಕಾರ್ಯಕ್ರಮ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಶಿವಲಿಂಗೇಶ್ವರನ ಕೃಪೆ ಇರಲಿ ಅಂತ ಹೇಳ್ತಾ ನನ್ನ ವಾಗ್ರೂಪ ಪುಷ್ಪವನ್ನು ಗುರುಚರಣಕ್ಕೆ ಅರ್ಪಿಸಿ ಮುಗಿಸ್ತನು. ಜೈ ಮಂಗಲಂ ಜೈ ನಮ ಪಾರ್ವತಿಪತೆ ಹರ ಹರ ಮಹಾದೇವ. ಶಿವಲಿಂಗೇಶ್ವರರ ನಾಮಕರಣ ಆದಮೇಲೆ ಬಹಳ ಸುಂದರವಾಗಿ ಮಗನನ್ನು ಜೋಪಾನ ಮಾಡಲಿಕ್ಕತ್ತಿದ್ರು. ಕುತ್ರ ನೇತ್ರ ಎಲ್ಲಿ ಹೋದರೂ ಮಗಂದೇ ಧ್ಯಾನ. ಯಾವಾಗಲೂ ಶಿವಲಿಂಗೇಶ 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 ಅಂತ ತನ್ನ ಇಡೀ ಜೀವನವನ್ನು ಆ ಮಗುವಿಗಾಗಿ ಮುಡುಪಿಟ್ಟು ತಾಯಿಯ ವಾತ್ಸಲ್ಯಕ್ಕೆ ಏನೇ ಇಲ್ಲ. ಯಾರೇ ಎಷ್ಟು ಅಂತಃಕರಣಪೂರ್ವಕವಾಗಿ ಪ್ರೀತಿ ಮಾಡಿದರೂ ತಾಯಿಯ ಪ್ರೀತಿಗೆ ಸಮಾನ ಆಗೋದಿಲ್ಲ. ಎಂಥದ್ದು ತಾಯಿಯ ಪ್ರೀತಿ! ಎರಿತಾಳ, ಮೈ ಒರೆಸ್ತಾಳ, ತೊಟ್ಟಿಲಲ್ಲಿ ಹಾಕ್ತಾಳ, ಆಮೇಲೆ ಮಗನ ನೋಡಿ 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 ಆನಂದ ಪಡ್ತಾಳೆ. ತೊಟ್ಟಿಲದೊಳಗೊಂದು ತೊಳೆದ ಮುತ್ತನು ಕಂಡೆ, ಹೊಟ್ಟೆ ಮೇಲಾಗಿ ಮಲಗ್ಯಾನ. ಹೊಟ್ಟೆ ಮೇಲಾಗಿ ಮಲಗ್ಯಾನ ಕಂದೈಗೆ ಮುತ್ತಿನ ದೃಷ್ಟಿ ತೆಗೆದೇನ. ನೋಡಿ, ತಾನೇ ಎರದ ಎಣ್ಣೆ ಒನಿಸಿ ಎರದ ಸ್ವಚ್ಛಂಗೆ ಮೈ ಒರೆಸಿ ತೊಟ್ಲಲ್ಲಿ ಹಾಕಿ ತಿರುಗಿ ತನ್ನ ಮಗನ ತಾನೇ ನೋಡ್ತಾಳೆ. ಅಯ್ಯೋ, ನನ್ನದೇ ದೃಷ್ಟಿ ಮಗನಿಗೆ ಆಗ್ತೈತಲ್ಲ ಅಂತಾಳೆ. ಆ ದೃಷ್ಟಿ ಹೋಗ್ಬೇಕಾದ್ರೆ ಏನು ಮಾಡ್ಬೇಕ್ರಿ? ನಾಟ್ಯದ ದೃಷ್ಟಿಗೆ ಹೋಗ್ಬೇಕಾತಂದ್ರೆ ಮೊದಲನೇ ಹಿಡಿದು ಕೂಡ ಹಿರಿಯರಿಂದ ಒಂದು ಪದ್ಧತಿ ಬಂದೈತಿ. ಏನಂದ್ರೆ ದೃಷ್ಟಿ ತೆಗೆದು ಅಂತ ತಿಳ್ಕೊಂಡು. ದೃಷ್ಟಿ ಆಗೋದರೆ ಖರೆ ಏನ್ರಿ? ಅದು ಆಗಲಾರ್ದ ಹಿರಿಯರು ಆ ಪದ್ಧತಿ ಹಾಕ್ಕೊಂಡು ಬಂದಿಲ್ಲ. ನಮ್ಮಲ್ಲಿ ಒಂದು ಅವಾಗ ಕಾಜಿನ ಬಾಟ್ಲಿಗಳಿದ್ದರು, ಪ್ಲಾಸ್ಟಿಕ್ ಇದ್ದಿದ್ದಿಲ್ಲ. ನಾ ಶಾಲೆಗೆ ಹೋಗುವಾಗ ಒಂದು ಕೊಬ್ಬರಿ ಎಣ್ಣೆ ಬಾಟ್ಲಿ ತುಂಬಿ ಒಂದು ಮಳೆಗೆ ಜೋತಿ ಬಿಟ್ಟಿದ್ರು. ದೃಷ್ಟಿ ಬಗ್ಗೆ ಹೇಳ್ತೀನಿ. ಜೋತಿ ಬಿಟ್ಟಿದ್ರು. ಒಬ್ರು ಯಾರೋ ಪುಣ್ಯಾತ್ಮರು ಬಂದರು. ಆಹಾ, ಕೊಬ್ಬರಿ ಎಣ್ಣೆ ಎಷ್ಟು ಚಂದ ಇರ್ತೈತಿ, ಎಷ್ಟು ಬೆಳ್ಳ ಕಾಣ್ತೈತಿ ಅಂತ ಇಷ್ಟ ಅಂದು ಬಾಗಿಲ ದಾಟ್ರಿ ಹಾಕಿಲ್ಲ, ಥಳ್ಳತ್ತ ಆ ಬಾಟ್ಲಿ ಒಳಗೆ ತೆಳಗು ಬಿತ್ತು. ಮುಂದೆ ಆದದ್ರಿ ಇದು, ಮುಂದೆ ಆದ ಪ್ರಸಂಗ. ಅದಕ್ಕೆ ದೃಷ್ಟಿ ಗೊಂಬೆಗಳನ್ನು ಮಾಡ್ತಾರೋ ಅಂದ್ರೆ ನಟ್ಟ ದೃಷ್ಟಿ ಅಲ್ಲೇ ನಟ್ಟು ಬಿಡ್ತು ಅಂದ್ರೆ ದೃಷ್ಟಿ ಆಗ್ತದೆ. ತಕ್ಷಣ ಒಂದು ವಸ್ತುವಿಗೆ ನಾವು ದೃಷ್ಟಿಯನ್ನು ಇಟ್ಟಿವಿ ಅಂದ್ರೆ ಆ ದೃಷ್ಟಿ ಪೂರ್ಣ ಅದರಲ್ಲೇ ಮುಳುಗಿತು ಅಂದ್ರೆ ಅಲ್ಲಿ ದೃಷ್ಟಿ ಆಗ್ತದೆ. ಅದಕ್ಕೆ ಏನು ಮಾಡ್ಯಾರಂದ್ರೆ ಅದಕ್ಕೊಂದು ಏನಾರೇ ಒಂದು ಬೇರೆ 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 ಯಾರು ಗೊಂಬೆ ಕಟ್ತಾರೋ, ಯಾರು ಏನೋ ಒಂದು ಕಟ್ತಾರೋ, ನಾವು ಗುಡಿ ಒಳಗೆ ಹೋಗಿ ಏನು ಚೆಂದಾಗೈತಿ ಗುಡಿ ಅಂತ ನೋಡಿದ್ರೆ ಆ ಕಪ್ಪು ಬಣ್ಣ ಏನಂತೀರ ಅದು ದೋಷವನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ. ಆ ದೋಷವನ್ನು ಆ ಕಪ್ಪು ಹೀರ್ಕೋತೈತಿ. ನಮ್ಮ ಕಣ್ಣು ಗುಡ್ಡಿ ನೋಡಿರಿ ಹೆಂಗದವ್ರಿ, ಗುಡ್ಡಿ ಒಳಗೆ ಕಪ್ಪದಾವಿಲ್ಲ, ದೃಷ್ಟಿಯನ್ನು ಹೀರ್ಕೊಳ್ಳೋ ಶಕ್ತಿ ಐತಿ ಆ ಕಪ್ಪು ಗುಡ್ಡೆಗೆ. ಹಾಗೆ ಗುಡಿ ಮುಂದೆ ಅಲ್ಲೇ ಇಲ್ಲೇ ಕಟ್ಟಿರ್ತಕ್ಕಂಥದ್ದು. ಮತ್ತು ದಾರಗಳು ಸಾಕಷ್ಟು ಬಣ್ಣದ್ದು ಸಿಗ್ತಾವೆ. ಅಪ್ಕೊಳ್ಳೋದು ನಿಮ್ಮ ಕೂಸುಗಳಿಗೆ ದಾರ ಮಾಡಿಕೊಡ್ಬೇಕಾದ್ರೆ ಯಾವ ಬಣ್ಣದ್ದು ಮಾಡ್ತಾರೆ ರೀ? ಕಪ್ಪು ಬಣ್ಣದ ಮಾಡ್ತಾರೆ. ಆ ಕಪ್ಪಿನಲ್ಲಿ ಅಯ್ಯಪ್ಪ ಸ್ವಾಮಿಗಳು ಕಪ್ಪು ಬಟ್ಟೆ ಧರಿಸ್ತಾರೆ. ಯಾಕೆ?
ಕಪ್ಪು ಬಟ್ಟೆಯಲ್ಲಿರ್ತಕ್ಕಂಥ ದೋಷಗಳನ್ನು ಹೇರ್ಕೊಂಡು ಮನಸ್ಸು ಯಾವತ್ತೂ ಆನಂದದೊಳಗಿರ್ತೈತೆ ಅಂತ ತಿಳ್ಕೊಂಡು ಅಯ್ಯಪ್ಪನ ಧ್ಯಾನದೊಳಗನ ತೊಡಗುತ್ತೀವಂತ ಆ ಕಪ್ಪು ಬಟ್ಟೆ ಏನೇ ಹೊರಗಿನಿಂದ ಬಂದರೂ ಆ ಕಪ್ಪು ಬಟ್ಟೆ ಹೇರ್ಕೊಂಡಿರ್ತೈತಿ. ಒಳಗಿರ್ತಕ್ಕಂಥ ಹೃದಯ ಸಮಾಧಾನ ಇರ್ತೈತಿ ಅಂತ ತಿಳ್ಕೊಂಡು ಅಲ್ಲಿ ಕಪ್ಪು ಬಟ್ಟೆ. ಕಪ್ಪು ಕೆಟ್ಟಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು ಆ ತಾಯಿ ಎರೆದಳು. ಒಂದಿಷ್ಟು ಕಪ್ಪು ತಿಲ್ಕ ಹಚ್ಚೋದು, ಆ ಪ್ಯಾನ್ ಸುತ್ತಕ್ರೆ ತಿರ್ಗಂಗೆ ಮಾಡಿ ಒಬ್ಬರಿಗೆ ಗಾಳಿ ಬಿಡ್ತೈತಿ. ಹೀಗೆ ನಂದ ದೃಷ್ಟಿ ಆಗ್ತೈತಿ ಅಂತ ಆ ತಾಯಿ ಏನು ಮಾಡ್ತಾಳಂದ್ರೆ ದೃಷ್ಟಿ ತೆಗಿಬೇಕಾದ್ರೆ ಏನೇನು ಸಾಮಗ್ರಿಗಳು ಹೇಳ್ರಿ ನೋಡೋಣ. ಭಾಳ ಕಿಮ್ಮತ್ತಿನ ಸಾಮಗ್ರಿ ಹೌದಲ್ರಿ. ಒಂದೆರಡು ಮೆಣಸಿನ್ಕಾಯಿ, ಕಸಬರಿಗೆ ಹುಲ್ಲ, ಉಪ್ಪ. ನೋಡ್ರಿ, ಮೆಣಸಿನಕಾಯಿ, ಕಸಬರಿಗೆ ಹುಲ್ಲ, ಉಪ್ಪ. ಅವನ ಎಡಗೈಯಾಗ ತೊಗೊಂಡು ಬರ್ತಾಳೆ ಅವ್ವ. ಬಡ 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 ಇಳುತ್ತಾಳು. ಹೋಗಿ ಒಲೆಯಾಗ ಒಗಿತಾಳು. ದಗ ಉರಿಯತಕ್ಕಂಥ ಒಲಿ ಒಗಿತಾಳು. ಥೋ ಉಗುಳ್ತಾಳು. ಎಡಗಾಲು ತೋರಿಸ್ತಾಳು. ಕೆಟ್ಟ ದೃಷ್ಟಿ ಅದು ಹೋಗಲಿ ಅಂತ ತಿಳ್ಕೊಂಡು ಒಬ್ಬೊಬ್ಬರು ಅವುಗಳು ಭಾಳ ಪ್ರೀತಿಲೇ ದೃಷ್ಟಿ ತೆಗಿತಿರ್ತಾರೆ. ನೋಡ್ಬೇಕ್ರಿ, ಆ ಹುಡುಗ ದ್ವಾಡದಾಗಿ ಓಡಾಡಗಡ್ದು ಒಂದು ಚೀಲ ಮೆಣಸಿನ್ಕಾಯಿ ಹಾಕವು, ಒಂದು ಚೀಲ ಉಪ್ಪಣ್ಣ ಹಾಕೈತಿ, ಒಂದು ಹೊರಗೆ ಕಸಬರಿಗೆ ಹುಲ್ಲ ಹಾಕೈತಿ. ತರೋದು ಇಳುವುದು ಓದು ಒಲ್ಯಾಗ ಹೋಗಿದ್ವು. ಯಾರ್ಯಾರೇ ಮುದುಕ್ರದು ಆ ಮನೆಯಾಗಿದ್ರೆ ಯವ್ವ ಸಾಕು ಬಿಡ ತಿರ್ತಾವ ಕೆಮ್ಮೆ ನಾನು ಕಾಟನ ಹಿಡ್ದಿಲ್ಲ, ನನ್ನ ಮಗನ ದೃಷ್ಟಿ ಹೋಗಿಲ್ಲ ಅನ್ನೋದು, ತರೋದು ಇಳುವುದು ಒಗಿದು ಇವು ಕೆಮ್ಮೆ ಯವ್ವ ಸಾಕು ಬಿಡು ಓದ್ತಿರ್ತಾವೆ. ತಾಯಿಯ ವಾತ್ಸಲ್ಯ ಇಷ್ಟೇ ಅಂತ ಅಳತೆ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತಹ ತಾಯಿ ಆ ಯಾವ ಮಗನನ್ನು ಜೋಪಾನ ಮಾಡ್ತಾ ಶಿವಲಿಂಗೇಶ್ವರನನ್ನು ಜೋಪಾನ ಮಾಡ್ತಕ್ಕಂತಹ ಒಂದು ರೀತಿ ಒಳಗೆ ಬೆಳೆಸಲಾಕೈತಿದ್ರು. ತಾನು ದೇವತೆ, ಅದಕ್ಕೆ ತಾಯಿ ದೇವರು ಅಂತ ಯಾಕೆ ಹೇಳ್ತಾರೋ ಅಂತ ಕೇಳಿದರೆ, ಪರಮಾತ್ಮನಿಗೆ ಎಲ್ಲ ಭಕ್ತರಿಗೆ ಭೇಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಭಕ್ತರಿಗೆ ಭೇಟಿ ಕೊಡಲಿಕ್ಕೆ ಆಗೋದಿಲ್ಲ. ಆ ಸಲುವಾಗಿ ತಾಯಿ ಅನ್ನತಕ್ಕಂಥ ದೇವರನ್ನು ಸೃಷ್ಟಿ ಮಾಡಿಬಿಟ್ಟಾನಿಲ್ಲಿ. ತಾಯಿ ಅನ್ನತಕ್ಕಂಥ ದೇವರನ್ನು ಭೂಮಿ ಮೇಲೆ ತಾಯಿ ದೇವರಲ್ಲ ಮತ್ತಾರೂ ಅಲ್ಲ. ಅವಾಗ ನಾವು ಶಾಲೆಗೆ ಹೋಗುವಾಗ 5ನೇ ಹೋಗ್ತಿದ್ದೀನಿ ರೀ. ಎಲ್ಲ ಗುಂಡಪ್ಪ ಅಂತ ಒಬ್ಬ ಕವಿಗಳು ಒಂದು ಪದ್ಯ ಬರೆದಿದ್ರು. ಆವಾಗಿನ ಹಿಂದಿನ ಶಿಕ್ಷಣ ನೋಡ್ಬೇಕ್ರಿ. ಆವಾಗ ಒಮ್ಮೆ ಬಾಯ್ಪಾಠ ಆಗಿ ಮನುಷ್ಯರೊಳಗೆ ಕೂತು ಅಂದ್ರೆ ಮನುಷ್ಯ ಹೋಗೋತನ ಅವು ನೆನಪುಳಿತಾವ ಅಂತ ಶಿಕ್ಷಣ ಇತ್ತಾಗ. ಎಷ್ಟು ಚಂದ್ರಿ ತಾಯಿ ಬಗ್ಗೆ ಹೇಳ್ತಿದ್ದವ ನೋಡ್ಬೇಕು. ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿಹುದು. ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿಹುದು. ತಾಯಿ ದೇವರೆಂದು ಹಿರಿಯರೆಲ್ಲರರಿವರು. ತಾಯಿ ದೇವರೆಂದು ಹಿರಿಯರೆಲ್ಲರರಿವರು. ನೋಡಿ, ತಾಯಿ ದೇವರು ಅಂತ ಹೇಳಿ ತಿಳ್ಕೊಂಡು ನಾನು ಹೇಳೋದಿಲ್ಲ, ವೇದಗಳೇ ಹೇಳ್ತಾವು. ಮಾತೃದೇವೋ ಭವ, ಮಾತೃದೇವೋ ಭವ, ಮಾತೃದೇವೋ ಭವ, ಮಾತೃದೇವೋ ಭವ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳ ಮೂಲ ಮಂತ್ರ ಏನು ಅಂದರೆ ಮಾತೃದೇವೋ ಭವ, ತಾಯಿ ದೇವರು, ತಾಯಿ ದೇವರು, ತಾಯಿ ದೇವರು ಅಂತ ತಿಳ್ಕೊಂಡು. ಮನೆಯ ಮೊದಲು ಪಾಠಶಾಲೆ, ಜನನಿ ತಾನು ಮೊದಲನೇ ಗುರು. ನೋಡ್ರಿ, ನಮಗೆಲ್ಲರಿಗೂ ಬೇಕಾದವರು ಇಂದು ಡಿಗ್ರಿ ಪಡೆದವ್ರು ಇರಲಿ, ಮಂತ್ರಿಗಳಾದವ್ರು ಇರಲಿ, ವಿದ್ವಾಂಸರಿರಲಿ, ಜಗದ್ಗುರುಗಳಾಗಿರಲಿ, ಮಹಾನ್ ಅವತಾರಿ ಪುರುಷರು ಶಿವಲಿಂಗೇಶ್ವರಂಥವರು ಕೂಡ ಆಗಿರಲಿ, ಅವರಿಗೆ ಶಾಲೆ ಯಾವುದು ಅಂತ ಕೇಳಿದರೆ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ನೋಡ್ರಿ, ಸಂಸ್ಕೃತಿ ಒಳಗೆ ಮಕ್ಕಳನ್ನು ಬೆಳೆಸ್ಬೇಕು. ಮಕ್ಕಳನ್ನು ಬೆಳೆಸ್ಬೇಕಾದ್ರೆ ಸಂಸ್ಕೃತಿ ಭಾಳ ಮುಖ್ಯ. ಆದರೆ ಅದು ಎಲ್ಲ ಹೋಗಿಬಿಟ್ಟೈತ್ರಿ. ಈಗ ನೋಡ್ಬೇಕು, ಸಂಸ್ಕೃತಿ ಮನೆಯಲ್ಲಿ ಬೆಳೆದಟ್ಟ ಹೊರಗೆ ಎಲ್ಲೇ ಕೊಡಂಗಿಲ್ಲ. ನಮಗೆ ಹೇಳ್ತಾರೆ ಮಕ್ಕಳನ್ನು ಬೆಳೆಸೋ ಪದ್ಧತಿಯನ್ನು ಹೇಳ್ಯಾರ ಹಿರಿಯರು. ಏನು ಹೇಳ್ಯಾರಂದ್ರೆ ಲಾಲಯೇತ್ ಪಂಚವರ್ಷಾನಿ. ನೋಡ್ರಿ, ಲಾಲಯೇತ್ ಪಂಚವರ್ಷಾನಿ ತಾಡಯೇತ್ ಪ್ರಾಪ್ತೇತು. ನೋಡ್ರಿ, 5 ವರ್ಷ ತನ ಮಕ್ಕಳನ್ನ
ಲಾಲನೆ ಪಾಲನೆ ಮಾಡಿ ಬೆಳೆಸ್ಬೇಕಂತ. ಮೆದುಳ ಬೆಳವಣಿಗೆ ಹುಟ್ಟಿದಂದಿನಿಂದ 7ನೇ ವರ್ಷದ ತನಕ ಮೆದುಳು ಬೆಳವಣಿಗೆ ಆಗ್ತಿರ್ತೈತಿ. ಆ ಮೆದುಳಿಗೆ ಭಾರವಾಗಿರ್ತಕ್ಕಂಥ ವಿಷಯಗಳನ್ನು ಹಾಕಬಾರ್ದು. ಅಂತೆ ಆವಾಗ ಹಿರಿಯರು 7 ವರ್ಷಕ್ಕೆ ಶಾಲೆಗೆ ಕಳಿಸ್ತಿದ್ರು. ಈಗ ಶಾಲೆಗೆ ಕಳಿಸೋದನ್ನ ಹುಟ್ಟುಕಿತ ಮೊದಲ ಬಂದೈತ್ರಿ. ಅದು ಹೆಂಗೆ ಅಂದಿರಿ ನೀವು? ಮೊನ್ನೆ ಒಂದು ಲಗ್ನಕ್ಕೆ ಹೋಗಿನ, ನಮ್ಮೂರು ಹುಡುಗ ಅಲ್ಲೇ ಕಲತ್ ಮಾಡಿ ಡಿಗ್ರಿ ತೊಗೊಂಡು ದೊಡ್ಡ ನೌಕರಿ ಪಡೆದಾನು. ಅಲ್ಲೇನೂ ಕೂಡ ಲಗ್ನನೂ ಆಗ್ಯಾನು. ಅವ ಬಂದಿದ್ದ ಆ ಲಗ್ನಕ್ಕೆ. ಏನಪ್ಪ ಭಾಳ ದಿವಸ ಕಲಿಯಾಕೆ ಹೋದವ, ತಿರುಗಿ ಬಂದೇ ಇಲ್ಲ. ಮತ್ತು ಈಗ ಒಂದು 8-10 ದಿನ ಇರ್ತಿಲ್ಲ ಆತ ನಾ ಕೇಳೀನಿ ರೀ. ಅಂದ ಕೂಡಲೇ ಇಲ್ರಿ ಅಜ್ಜವ್ರ, ನಾಳೆ ನಾವು ಹೋಗಬೇಕಾಗೈತಿ ಅಂದ. ಯಾಕೆ ಅನ್ನೆ? ಅಡ್ಮಿಷನ್ ಮಾಡಿಸ್ಬೇಕಾಗೈತಿ ರೀ ಅಂದ. ಯಾವುದರ ಅಡ್ಮಿಷನ್ ಅನ್ನೆ? ಮಗುವಿನ ಶಾಲೆ ಅಡ್ಮಿಷನ್ ಅಂದ. ಅಲ್ಲೋ ಹೋದ ವರ್ಷನ ಲಗ್ನ ಆಗೈತಿ, ಈ ವರ್ಷ ಶಾಲೆ ಅಡ್ಮಿಷನ್ ಐತಿ, ಹೆಂಗಿದು ಅನ್ನ? ಇಲ್ರಿ, ಆ ಶಾಲೆ ಒಂದು ಅಂಥದ್ದು ವಿಶೇಷ ಶಾಲೆ ಐತಿ. ಇನ್ನು 5 ವರ್ಷಕ್ಕೆ ನಾವು ಮಕ್ಕಳ ಕಳಿಸ್ತೀವಂದ್ರೆ ಈಗ ಅದನ್ನು ಸೀಟ್ ರಿಸರ್ವ್ ಮಾಡಬೇಕು, 5 ಲಕ್ಷ ರೂಪಾಯಿ ತುಂಬಿಡ್ಬೇಕು ರೀ ಅಂದವು. ನಾ ಈಗ ಹುಟ್ಟಿತೇವಲ್ಲ ಗೊತ್ತಿಲ್ಲ, ಅದ ಹುಟ್ಟಿತ್ತು ಒಂದು ಮಗು. ಇನ್ನು 5 ವರ್ಷಕ್ಕೆ ಶಾಲೆಗೆ ಕಳಿಸೋದತ್ರಿ. ಈಗ 5 ಲಕ್ಷ ತುಂಬೆ ಇದು ಮಾಡೋದತ್ತ. ಅವು ಹುಟ್ಟಿ ತೊಟ್ಲಾಗಿನ ತೆಳಗೆ ತೊಗೊಬಿಡೋದು, ಹೋಗಿ ಅಲ್ಲೇ ಕಾನ್ವೆಂಟ್ದಾಗ ತುರುಕಿ ಬಿಡೋದು. 7 ವರ್ಷ ದಿನ ಬೆಳೆಯತಕ್ಕಂಥ ಮೆದುಳು ಮೊಟಕಾಗಿ ಬಿಡ್ತೈತಿ. ಅದಕ್ಕೆ ಹೇಳ್ತಾರೆ ಅವರು, ಏನ ಲಾಲಯೇತ್ತ ಪಂಚವರ್ಷಾನಿ, 5 ವರ್ಷ ತನ ಲಾಲನೆ ಪಾಲನೆ ಮಾಡಿ ಬೆಳೆಸಬೇಕು. ದಶವರ್ಷಾನಿ ತಾಡಯೇತ್, 10ನೇ ವರ್ಷದವರೆಗೂ ಶಿಟ್ಟು ಮಾಡಿ ಬೆಳೆಸಬೇಕು. 16ನೇ ವರ್ಷದವರೆಗೂ ಒಂದು ಸ್ವಲ್ಪ ಪೆಟ್ಟು ಹಾಕಿ ಬೆಳೆಸಬೇಕು. ಮಕ್ಕಳನ್ನು ಹೃದಯದಿಂದ ಪ್ರೀತಿ ಮಾಡಬೇಕು, ಕೈಯಿಂದ ತಿದ್ದಬೇಕ್ರಿ. ಒಳಗೆ ಹನುಮಪ್ಪ ಕೂತಾನ, ಕಣ್ಯಾಗಿನ ತಂದು ಹಂಗೆ ಇಟ್ಟರೆ ನೀವು. ಮತ್ತೇನು ಮಾಡಿರಿ? ಶಿಲ್ಪಿ ಆ ಶಿಲೆಯನ್ನು ಕಲೆಯನ್ನಾಗಿ ಮಾಡಿ ಅಲ್ಲಿ ಮೂರ್ತಿ ಕೊಟ್ಟ. ಮಹಾತ್ಮರ ಪಾದೋದಕದಿಂದ ಅದು ದೇವರಾತು. ನಿಮ್ಮ ಮಕ್ಕಳನ್ನು ನಾಳೆ ಪ್ರಬುದ್ಧ ವಿದ್ವಾಂಸರಾಗಬೇಕು, ಪಂಡಿತರಾಗಬೇಕು, ಭಾಳ ಜಾಣರಾಗಬೇಕು ಅನ್ನೋ ತಕ್ಕಂಥ ವಿಚಾರ ಇದ್ರೆ ಸಂಸ್ಕಾರ ಕೊಡ್ರಿ. ಸಂಸ್ಕಾರ ಭಾಳ ಮುಖ್ಯವಾದದ್ದು. ಒಂದೇನಾದರೂ ವಸ್ತು ಬೇಡಿದ್ರೆ ನೀವು ಕೊಡಲಿದೇ ಇದ್ದರೆ 1 ತಾಸು ಅಳತೈತಿ ಮಗ, 1 ತಾಸು 10 ಸುಮ್ಮಕ್ಕೈತಿ. ಸಂಸ್ಕಾರ ಕೊಡದೇ ಇದ್ದರೆ ಸಾಯುತನ ಅಳ್ತೈತಿ ರೀ. ಆಕು ಸಾಯುತನ ಯಾಕೆ? ಸಂಸ್ಕಾರ ಇರೋದಿಲ್ಲ ಅದಕ್ಕೆ. ಅದಕ್ಕಾಗಿ ಇಲ್ಲಿ ತಾಯಿ ಏನು ಹೇಳ್ತಾಳಂದ್ರೆ, ಆ ಶಿವಲಿಂಗೇಶ್ವರನ ಸಂಸ್ಕಾರ ಕೊಟ್ಟು ಬೆಳೆಸಿರ್ತಿದ್ವಿ. ಲಾಲಯೇತ್ ಪಂಚವರ್ಷಾನಿ ದಶವರ್ಷಾನಿ ತಾಡಯೇತ್ ಪ್ರಾಪ್ತೇತ್ತು. ಏನಂದ್ರೆ ಷೋಡಶ ವರ್ಷೆ, 16 ವರ್ಷ ಮಗುವಿಗೆ ಮುಗಿದು ಅಂದ್ರೆ ಏನು ಮಾಡ್ಕಂದ್ರೆ ಪುತ್ರಂ ಮಿತ್ರಂಚ. ನೋಡ್ರಿ, ಆ 16 ವರ್ಷ ತುಂಬಿದ ನಂತರ ಮಕ್ಕಳನ್ನು ಮಿತ್ರರ ದೋಸ್ತರ ಹಾಗೆ ನೋಡ್ಬೇಕತ್ತ. ಯಾಕೆ? ಬೆಳೆದಿರ್ತಾರೆ ಅವರು. ಈ ರೀತಿಯಾಗಿರ್ತಕ್ಕಂತಹ ಇದರೊಳಗೆ ತಾಯಿ ಬೆಳೆಸ್ತಾ 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 ಮುಂದೆ ದೊಡ್ಡವ ಆದ, ತಿರುಗಾಡಕತ್ತಿದ, ಸಂಸ್ಕಾರ ಕೊಟ್ಟು ಬೆಳೆಸಿದಳು. ಆಮೇಲೆ ಓಡಾಡಕತ್ತಿದ. ಮುಂದೆ ಶಾಲೆ ಕಳಿಸ್ಬೇಕಲ್ರಿ. ಯಾಕಂದರೆ ಶಿಕ್ಷಣ ಆಗದಿದ್ದರೆ ಮಕ್ಕಳು ಏನೂ ಆಗೋದಿಲ್ಲ. ಮಾತಾಶತ್ರು ಪಿತಾವೈರಿ ಬಾಲ್ಯವನ್ನ ವಚನ ಪಾಠಿತ ಅಂತ ಒಂದು ಮಾತು ಬರ್ತೈತಿ ಸುಭಾಷಿತಗಳು. ಶಾಲೆಯನ್ನು ವಿದ್ಯೆಯನ್ನು ಕಲಿಸಲಾರದಂಥ ತಂದೆ ವೈರಿ ಅತ್ತ, ಮಾತಾ ಶತ್ರು ಅತ್ತ, ತಾಯಿ ಶತ್ರು ಅಂತ. ಬಾಲ್ಯದಲ್ಲಿ ನಾವು ಏನು ಮಾಡೋಕ್ಕೆ ಮಕ್ಕಳಿಗೆ ಅಂದರೆ ವಿದ್ಯಾ ಕಲಿಸ್ಬೇಕು. ಆ ವಿದ್ಯೆ ಏನು ಅಂತ ಕೇಳಿದರೆ ಇವು ಚರ್ಮಚಕ್ಷುಗಳಂತಾರೆ. ನಮ್ಮ ಕಣ್ಣುಗಳಿಗೆ ಚರ್ಮಚಕ್ಷು ಅಂತಾರೆ. ಆ ವಿದ್ಯೆ ಅಂದರೆ ಜ್ಞಾನಚಕ್ಷು ಅಂತಾರೆ. ಅದು ಜ್ಞಾನದ ಕಣ್ಣು, ಯಾವ ಕಾಲದೊಳಗೂ ಜೋಪಾನ ಮಾಡ್ತೈತಿ. ಅದು ಹೆಂಗ್ರಿ ಜ್ಞಾನದ ಕಣ್ಣು ಅಂದ್ರೆ, ನಮ್ಮ 2 ಕಣ್ಣು ಅದಾವೆ. ಬಸ್ ಸ್ಟ್ಯಾಂಡ್ನಾಗ ನಿಂತ್ಕೊಂಡಿದ್ದೆವು, ಬಸ್ ಬಂದು ಹತ್ತು, ಶಾಲೆ ಕಲ್ತಿದ್ದಿಲ್ಲ, ಬೋರ್ಡ್ ಎಲ್ಲ ಹಾಕ್ಯಾರ, ನಮಗೆ ಓದ್ಲಾಕ್ಕೆ ಬರೋದಿಲ್ಲ. ಯಾರ್ಯಾರು ನಿಂತಿದ್ರಂದ್ರೆ, ತಮ್ಮ ಆ ಬಸ್ ಯಾವ್ರಿಗೆ ಹೋಗ್ಕೋತೀವೋ ಅಂತ ಕೇಳ್ತೀವಿ ನಾವು. ಅವೇನೋ ಹುಡುಗ ಚಲೋ ಇದ್ದ, ಸಂಸ್ಕಾರವಂತಿದ್ದ ಅಂದ್ರೆ, ಅಜ್ಜ ಇಂಥ ಊರಿಗೆ ಹೋಗ್ಕತಿ ಅಂತ ಹೇಳ್ತಾನೆ. ಮತ್ತು ಅವು ಎತ್ತರೆ ಬೆಳೆದದಂದ್ರೆ ಕಣ್ಣು ಕಾಣೋದಿಲ್ಲ ನೋಡ್ಲಾ ಬೋರ್ಡ್ ಹಾಕ್ಯಾರತ್ತ. ನಾವು ಹೌದಿಲ್ರಿ? ಕಣ್ಣು ಕಾಣೋದಿಲ್ಲ ನೋಡ್ಲಾ ಬೋರ್ಡ್ ಹಾಕ್ಯಾರತ್ತಾನ. ಕಣ್ಣು ಅದಾವಿಲ್ರಿ? ಅದಾವ. ಬೋರ್ಡ್ ಐತಿಲ್ರಿ? ಐತಿ. ಬಸ್ ನಿಂತೈತಿಲ್ಲೋ? ನಿಂತೈತಿ. ಖರೆ
ಕಣ್ಣಿದ್ದು ಕುರುಡ. ವಿದ್ಯೆ ಇದ್ದರೆ ಕಣ್ಣಿಗೆ ಕಣ್ಣುಗಳು, ಇವು ಚರ್ಮಚಕ್ಷುಗಳು, ಅವು ಜ್ಞಾನಚಕ್ಷುಗಳು. ಅದಕ್ಕಾಗಿ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ಬೇಕು ಅಂತ ತಿಳ್ಕೊಂಡು ಲಿಂಗಬಸಪ್ಪನವರು ಆವಾಗ ಗಾಂವಟಿ ಶಾಲಿದ್ದು ರೀ. ಈಗಿನ ಗತೆ ಇಂಥವು ಸುಧಾರಣೆ ಆದಂಥ ಶಾಲೆ ಇದ್ದಿದ್ದಿಲ್ಲ. ಆ ಗಾಂವಟಿ ಶಾಲೆ ಒಳಗೆ ಕಳಿಸ್ತಕ್ಕ ಅವರಿಗೆ ಗುರುಕುಲಗಳು ಅಂತಿದ್ರು. ಅವಕ್ಕೆ ಗುರುಕುಲ ಅಂತಿದ್ರು, ಗುರುಗಳು ಕಲಿಸ್ತಕ್ಕಂಥದ್ದು. ಆ ಗುರುಗಳಿಗೆ ಭಾಳ ಗೌರವ ಇತ್ತ. ಆವಾಗ ಲಿಂಗಬಸಪ್ಪ ಶಿವಲಿಂಗೇಶ್ವರನ ಕರ್ಕೊಂಡು ಗಾಂವಟಿ ಶಾಲೆಗೆ ಹೋದ. ಮರ್ಯಾದೆವಂತ ಗೌಡರು, ಬರ್ರಿ ಗೌಡ್ರ ಬರ್ರಿ ಅಂತ ಮಾಸ್ತರ್ ಅವ್ರಿಗೊಂದು ಆಸನ ಕೊಟ್ಟರು, ತಾವು ಕೂತರು. ಯಾಕ್ರಿ ಹೇಳಿ ಕೇಳಿಸಿದ್ರೆ ನಾನೇ ಬರ್ತಿದ್ನಿಲ್ಲ ಅಂದ್ರೆ ಮಾಸ್ತರು. ಹಾಗೇನಿಲ್ರಿ, ಮತ್ತು ಮಗ ದೊಡ್ಡವಾಗ್ಯಾನ ಶಿವಲಿಂಗೇಶ್ವರ, ಅವಾಗಷ್ಟು ವಿದ್ಯಾಭ್ಯಾಸ ಬೇಕಲ್ಲ, ಅದಕ್ಕಾಗಿ ಅವನು ಕರ್ಕೊಂಡು ಬಂದಾನೆ. ನೀವೊಂದಿಷ್ಟು ವಿದ್ಯೆ ಹೇಳಿದ್ರೆ ಭಾಳ ಚಲೋ ಆಗ್ತೈತಿ. ಅಲ್ರಿಪ್ಪ, ನಾನು ವಿದ್ಯೆಗಾಗಿ ಶಾಲೆ ಮನೆ ಅಂತ ಮಾಡಿದ್ದು, ಯಾವ ಮಕ್ಕಳು ಬಂದರೂ ಕೂಡ ನಾನು ಕಲಿಸೋದು ನನ್ನ ಕರ್ತವ್ಯ, ಅದಕ್ಕೆ ನೀವು ಬೇಕಾದಂಗೆ ಬಿಡ್ರಿ, ನಾನು ನಿಮ್ಮ ಮಗ ಕಲಿಸ್ತನು ಅಂದ್ರು ಮಾಸ್ತರು. ಮುಂದೆ ಇವನರೇ ನಮ್ಮ ಮಗ ಶಿವಲಿಂಗೇಶ್ವರ ಕರೆದ್ರ ಮಾಸ್ತರ್ ಮುಂದೆ. ಅಪ್ಪ ನಿನ್ನ ಹೆಸರೇನು ಅಂದರು. ಅಧ್ಯಾತ್ಮಗಳ ಮಾತನ್ನು ಭಾಳ ವಿಚಿತ್ರ ಇರ್ತಾವ್ರಿ. ಅಧ್ಯಾತ್ಮಗಳ ಮಾತು ಭಾಳ ವಿಚಿತ್ರ. ಶಿವಲಿಂಗೇಶ್ವರ ಮುಂದೆ ನಿಂತ, ಅಪ್ಪ ನಿನ್ನ ಹೆಸರೇನು ಅಂದರು. ಏನು ಅನ್ಬೇಕು ಶಿವಲಿಂಗೇಶ್ವರ? ಗುರುಗಳ ಯಾವ ಹೆಸರು ಹೇಳ್ರಿ ಅಂದ. ಎಲ್ಲ ಇವನ ನಿನಗೆ ಎಷ್ಟು ಹೆಸರು ಅದಾವನು? ಭಾಳ ಅದಾವ್ರಿ ಅಂದ ಶಿವಲಿಂಗೇಶ್ವರ. ಭಾಳ ಅಂದ್ರೆ ನೋಡ್ರಿ ಗುರುಗಳ, ತಾಯಿ ಹೊಟ್ಟೆಯಾಗಿದ್ದಾಗ ಪಿಂಡ ಅಂದರು, ಹೊಟ್ಟೆ ಬಂದ ಮೇಲೆ ಕೂಸು ಅಂದರು, ಬೆಳ್ಯಾಕೆ ಹತ್ತಿದ ಮೇಲೆ ಬಾಲಕ ಅಂದರು, ಈಗ ಸಾಲಿಗೆ ಬರಾಕತ್ತಿದ ಮೇಲೆ ಹುಡುಗ ಆತಾರ. ಎಷ್ಟು ಮಜಾ ಹೇಳ್ತಾನೆ ನೋಡಿ, ಹುಡುಗ ಆತಾರ. ಇನ್ನೊಂದು ತಾಳ ದಿವ್ಸಕ್ಕೆ ಯುವಕ ಅಂತಾರೆ. ಆ ಯುವಕನಾದ ಮೇಲೆ ಕೆಲವೊಂದು ದಿವಸ ಅಷ್ಟ ಇರ್ತೈತೆ ಅದು. ಆ ನಂತರ ಇಳಿ ವಯಸ್ಸಾಗಕತ್ತ ಅಂತಲೇ ಏನಂತಾರಂದ್ರೆ ಮುದುಕ ಆತಾರ. ಆಮೇಲೆ ಕೆಲವೊಂದು ದಿವಸಕ್ಕೆ ಹೆಣ ಆತಾರೋ. ಯಾವ ಹೆಸರು ಹೇಳಿ ಅಂದ. ಗುರುಗಳಂದರು, ಗೌಡ್ರ ಲಿಂಗಬಸಪ್ಪನವ್ರ, ನಿನ್ನ ಮಗಗೆ ಶಾಲೆ ಕಲ್ಸಾಕೆ ಕರ್ಕೊಂಡು ಬಂದಿರೋ, ನನಗೆ ಕಲ್ಸಾಕೆ ಕರ್ಕೊಂಡು ಬಂದಿರಿ ಅಂದರು ಮಾಸ್ತರವರು. ಇದು ತರ್ಕಕ್ಕೆ ಮೀರಿದ ಮಾತು. ನಿಮ್ಮ ಮಗ ಶಿವಲಿಂಗೇಶ್ವರ ಏನೀಗ ಉತ್ತರ ಕೊಟ್ಟು ನನಗೆ ಯಾವ ಹೆಸರ ಅಂತ, ಇದು ತರ್ಕಕ್ಕೆ ನಿಲ್ಕಲಾರದ್ದು. ಇಂತಹ ದೊಡ್ಡ ಮಾತ ಈತನಿಂದ ಬಂತು ಅಂದ್ರೆ ನಾ ಕಲಿಸೋದು ಏನೈತ್ರಿ ಇವನಿಗೆ ಅಂದರು. ಇರಲಿಪ್ಪ ಪದ್ಧತಿ, ಆ ಪದ್ಧತಿ ಪ್ರಕಾರ ಅಲ್ಲ. ಈಗ ನೀ ನನ್ನ ಮುಂದೆ ನಿಂತಿತ್ತಮ್ಮ, ನಿನಗೇನತ್ತಾರೋ ಅಂತ ಕೇಳಿದ್ರು ಮಾಸ್ತರು. ಅನಂತಲೇ ಗುರುಗಳೇ, ಇದು ದೇಹ, ಇದಕ್ಕೊಂದು ಹೆಸರಿಟ್ಟಾರ ತೊಟ್ಲಾಕಟ್ಟೆ, ಇದಕ್ಕೆ ಶಿವಲಿಂಗೇಶ ಆತಾರು. ಆತು ಅಂಥೇಳಿ ಅಂದು ಗೌಡ್ರ ಬಿಟ್ಟು ಹೋಗ್ರಿ, ನಾ ಎಲ್ಲ ವಿದ್ಯಾ ಕಲಿಸ್ತನು. ಅವು ಗುರುಕುಲದೊಳಗೆ ಅಲ್ಲೇ ವ್ಯವಸ್ಥೆ ಇದ್ದಾಗ ಕಲಿಬೇಕ್ರಿ. ಈಗ ಹಾಸ್ಟೆಲ್ಗಳಾಗ್ಯಾವ ಗುರುಕುಲ ಅಂತಿದ್ರು, ಇಷ್ಟ ಮತ್ತೇನಿಲ್ಲ. ಆವಾಗ ಅಲ್ಲಿ ಅವ್ರ ಗುರುಗಳು ಹೇಳಿದಂತೆ ಕೇಳಬೇಕು, ಮಾಡಬೇಕು. ಯಾವರೇ ಹುಡುಗರಿಗೆ ಗುರುಗಳ ಪಾಠ ಹೇಳಿ ಈ ಶಿವಲಿಂಗೇಶ್ವರ ಪಾಠ ಹೇಳಿದ್ರೆ ಗುರುಗಳು ಹೋದಲ್ರಿ ನಾವು ಇವ್ರು ಕೇಳೋಕ್ಕಿಂತ ಮೊದಲೇ ಹೇಳಿಬೇಡ ಉತ್ತರ. ಮಾರಾಯ ಏನು ಅಲ್ಲ, ನೀ ನನ್ನ ಶಿಷ್ಯ ಅನ್ನೋಕ್ಕಿಂತಲೂ ಶಿವಲಿಂಗೇಶ್ವರನ ಗುರು ಅನ್ನೋದು ನನಗೆ ಹೆಮ್ಮೆ ಆಗಲಕತ್ತೈತಿ ಅಂದರು ಅವರು. ಶಿವಲಿಂಗೇಶ್ವರನ ಗುರು ಅಂತ ಹೇಳಿ ಅಂದ್ರೆ ನನಗೆ ಹೆಮ್ಮೆ ಆಗ್ತೈತಿ ಅಂದರು. ಯಾಕೆ ಅಷ್ಟು ಚಾಕಚಕ್ಕಿಯಿಂದ ಉತ್ತರ ಕೊಡ್ತಿದ್ದ. ಒಂದೊಂದು ಹುಡುಗರು ಭಾಳ ಬೆರಿಕಿರ್ತಾವ್ರಿ, ಅವು ಉತ್ತರ ಕೊಡೋಕೆ ಭಾಳ ಮಾಸ್ತರಿಗೆ ಗುಂಡ ಶಾಲೆ ಒಳಗೆ ಹೋಗಿದ್ರೆ, ಶಾಲೆ ಒಳಗೆ ಹೋಗುವಾಗ ಒಮ್ಮೆ ಸಾಹೇಬರು ಬಂದರು. ಸಾಹೇಬರು ಬ್ಯಾಸಿಗ್ರಿ ಮಾಸ್ತರ ಮಾವಿನಕಾಯಿ ಶಿಕ್ನಿ ಹೊಡೆದು ಬಂದು ಕುರ್ಚಿದ ಮೇಲೆ ಅಂಗಿ ಕಳೆದು ಕೂತ್ಕೊಂಡಿದ್ದ. ಟೇಬಲ್ ಮೇಲೆ ಕಾಲಿಟ್ಟ ಹುಡುಗರು ಗಲಿಬಿಲಿ ಮಾಡ್ತಿದ್ದು. ಏಕದಮ್ ಅವಾಗ ಸೈಕಲ್ ಮೇಲೆ ಬರ್ತಿದ್ರಿ ಇನ್ಸ್ಪೆಕ್ಟ್ರು. ಸೈಕಲ್ ಮೇಲೆ ಬಂದರು. ಶಾಲೆ ಕಂಪೌಂಡ್ನಾಗ ನೋಡಿ ಒಂದು ಹುಡುಗ ಓಡಿ ಬಂದು, ಗುರುಗಳ ಸಾಹೇಬ್ರು ಬರಕತ್ಯಾರ್ರಿ ಅಂದ. ಅಂಗೇರೇ ಕಳೆದಾನ, ಬರಮೈಲಿ ಅದಾನ, ಹುಡುಗರ್ರೇ ಧನಿಗೆ ಆಡಕತ್ಯಾವ, ಇನ್ನೂ ದೂರ ಇದ್ರೆ ಏನಾರೇ ಹಂಗೆ ಹಾಕೊಳಕ್ಕೆ ಬಂದಿತ್ತು. ಇಷ್ಟ ಹುಡುಗ ಹೇಳಿ ಕೊಂಡ್ರು ಬಿಡ್ದ ಬಂದ್ರೆ ರೀ ಸಾಹೇಬರು, ಅಂಗಿ ಕಳ್ದಾನ. ಆವಾಗ ಪಕ್ಕ ನೀವು ಎದ್ದವನ ಏನು ಮಾಡಿದ್ರಿ ಮಾಸ್ತರ, ಬಾಗಿಲ ಕಡೆ ಬೆನ್ನ ಮಾಡಿದ. ಏ ಹುಡುಗರ್ಯಾ,
ನಾ ಹೇಳ್ತಕ್ಕಂಥ ಪಾಠ ಚಿತ್ತಗೊಟ್ಟು ಕೇಳ್ರಿ. ಏನಂದರೆ ಇದು ಶರೀರದ, ಇದು ದೇಹದ ಅಭ್ಯಾಸ. ಏನು ಅಂತ ಕೇಳಿದರೆ ಬರಮೈಲಿ ನಿಂತಾನ, ಆ ಕಡೆ ಮರ್ಯಾಗಿ ಆ ಕಡೆ ಬೆನ್ನು ಮಾಡ್ಯಾನು, ಈ ಕಡೆ ಸಾಲಿ ಕಡೆ ಮುಖ ಮಾಡ್ಯಾನು, ಹಿಂದೆ ಸಾಹೇಬ್ ಬಂದು ನಿಂತಾನ. ನೋಡು, ಇದು ದೇಹದ ಅಭ್ಯಾಸ. ಇವು ಏನದವಲ್ಲ, ಇವು ಪಕ್ಕೆಲವುಗಳು ಅಂದ. ಇದು ಹಿಡ್ಕೊಂಡ ಇವು ಪಕ್ಕೆಲವುಗಳು ಅಂದ. ಯಾವ ಹುಡುಗ ಸಾಹೇಬ್ರು ಬಂದಾರ್ರಿ ಅಂದ. ಓ ಬರ್ರಿ ಸರ್, ನಮಸ್ಕಾರ ರೀ, ನಮಸ್ಕಾರ ರೀ. ಸಾಹೇಬ್ ಬಂದ, ಕುರ್ಚಿ ಮೇಲೆ ಕೂತ. ಹೇ 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 ಇಂಥ ನಿರಾಭಿಮಾನಿ ಮಾಸ್ತರ್ನ ಎಲ್ಲಿಯೂ ನೋಡಿಲ್ಲ ನಾವು. ತನ್ನ ಶರೀರದ ಸಹಿತ ತನಗೆ ಇದಿಲ್ಲ, ತನ್ನ ಅಂಗಿ ಕಳೆದ ಹುಡುಗರಿಗೆ ಅಭ್ಯಾಸ ಮಾಡಿಸ್ತಾನಂದ್ರೆ ಇವ ನಮ್ಮ ಇದರೊಳಗೆ 1ನೇ ನಂಬರ್ ಮಾಸ್ತರು ಅಂತ ಬರೋದು ಹೋಗಿಬಿಟ್ರಿ. ಅಂಥ ಸಾಲಿಗೆ ಆ ಸಾಹೇಬರು ಬಂದ ಹುಡುಗರನ್ನ ಪರೀಕ್ಷೆ ಮಾಡ್ಬೇಕಲ್ಲ. ಹುಡುಗರನ್ನ ಯಾಕೆ ಪರೀಕ್ಷೆ ಮಾಡ್ತಾರಂದ್ರೆ ಮಾಸ್ತರ್ ಏನು ಕಲಿಸ್ಯಾರ ಅಂತೇಳಿ ಅನ್ನಕ್ಕೆ. ಅದು ಸಾಹೇಬ್ ಬಂದು ಕೇಳಿದ. ಮತ್ತು ಏ ತಮ್ಮ 4-5 ಎಷ್ಟು ಅಂತ ಕೇಳಿದವ. 4-5 ಎಷ್ಟು ರೀ? ಎಷ್ಟು ತಮ್ಮ? 20 ಹೋದಲ್ಲ. ಇವ ಗುಂಡನ ಕೇಳಿದ 4-5 ಎಷ್ಟು? 15 ರೀ ಅಂದು. ಸಾಹೇಬ್ರು ಅಂದರು, ಏನು ರೀ ಸರ್ 15 ಅತಾನ್ಲ ಹುಡುಗ ಅಂದರು. ನಾ ಬಂದಾಗ 4-5 12 ಐತಿದ್ರಿ, ಈಗ ಬಡ್ದು ಮ್ಯಾಲೆ ತರಾಕೈತೇನಿ, ಇನ್ನೊಂದು ವರ್ಷಕ್ಕೆ 20ಕ್ಕೆ ತರ್ತೀನಿ ಅಂದ್ರು ಮಾಸ್ತರು. ಭಾಳ ಮಜಾ ಐತ್ರಿ, ಅದ ಸೃಷ್ಟಿ ಒಳಗೆ ಭಾಳ ಮಜಾ ಐತಿ. ಈ ರೀತಿಯಾಗಿ ಶಾಲೆಗೆ ಹಾಕಿದ್ರು. 1 ವರ್ಷ ಆತು. ಶಿವಲಿಂಗೇಶ್ವರನ ಕರ್ಕೊಂಡು ಮಾಸ್ತರ ಮನೆಗೆ ಬಂದರು. ಮನೆಗೆ ಬಂದ, ಗೌಡ್ರ ನಿಮ್ಮ ಮಗನಿಗೆ ಕಲಿಸೋ ತಾಕತ್ತು ನನಗೆಲ್ಲ, ನಾನು ಹೇಳೋಕ್ಕಿಂತಲೂ ಮೊದಲೇ ಉತ್ತರ ಕೊಡ್ತಾನೆ ಅನ್ನುವಾಗ ನಾ ಕಲಿಸೋದು ಏನು ಉಳಿದಿಲ್ಲ. ನಿಮ್ಮ ಮಗ ಮೇಧಾವಿ ಅದಾನೋ, ಜ್ಞಾನಿ ಅದಾನೋ, ಅವ ಮುಂದೆ ಒಬ್ಬ ಮಹಾಪುರುಷ ಆಗ್ತಾನೋ ಅಂತ ಮಾಸ್ತರು ಹೇಳಿವಾದರು. ಬೆಳೆಯ ಸಿರಿ ಮೊಳಕೆಯಲ್ಲಿ ಹೊಲದೊಳಗೆ ರೈತ ಬಿತ್ತಿರ್ತಾನೆ, ಒಂದು 7-8 ದಿವಸಕ್ಕೆ ಹೋಗ್ತಾನೆ, ಆ ಮೊಳಕೆ ನೋಡ್ತಾನೆ. ನಮ್ಮ ಜ್ವಾಳ ಹೆಂಗೈತೆ ನೋಡು, ಮುಂದೆ ಎಷ್ಟ ಚೀಲ ಆಕತಿ ಅಂತ ಹೇಳ್ತಾನೆ. ಯಾಕೆ ಇನ್ನ ಎಷ್ಟ ಇರ್ತೈತಿ ಜ್ವಾಳ? ಯಾಕಂದರೆ ಬೆಳೆಯ ಕಳೆಯನ್ನು ನೋಡಿ ರೈತಗೆ ಗೊತ್ತಾಕತಿ ಈ ರೀತಿನ ಬೆಳಿತೈತಿ ಅಂತ ತಿಳ್ಕೊಂಡು. ಬೆಳೆಯ ಸಿರಿ ಮೊಳಕೆಯಲ್ಲಿ. ಆವಾಗ ಮಾಸ್ತರ, ಗೌಡ ನಿಮ್ಮ ಮಗನಿಗೆ ಕಲಿಸೋ ತಾಕತ್ತಿಲ್ಲ. ಶಿವಲಿಂಗೇಶ್ವರ ಒಬ್ಬ ಮಹಾಪುರುಷ ಕಾಣಿಸ್ತಾನೋ, ನಾಳೆ ಒಬ್ಬ ಮಹಾಪುರುಷ ಆಗ್ತಾನೋ, ಆತನ ಮೇಧಾಶಕ್ತಿ ಬುದ್ಧಿಶಕ್ತಿ ನೋಡಿ ನಂದ ಎಲ್ಲ ವಿದ್ಯೆ ಆತನಿಗೆ ಧಾರೆ ಎರೆದಾನೆ ಅಂಥೇಳಿ ಮನ್ಯಾಗ ಬಿಟ್ಟು ಹೋದ. ಇರಲಿ ಅಂದರು. ಮನೆಗೆ ಕೆಲಸ ಮಾಡ್ಲಕತ್ತಿದ್ದು ಶಿವಲಿಂಗೇಶ, ಆದರೆ ಸರಿಯಾಗಿ ಊಟ ಮಾಡೋಲ್ಲ. ಏನು ಮಾಡಬೇಕು ಚಿಂತೆ ಮಾಡಿ ಗಂಡ ಹೆಂಡತಿ ಚಿಂತೆ ಮಾಡಾಕಿದ್ರು. ಮಗ ಯಾಕೆ ಊಟ ಮಾಡೋದಿಲ್ಲ? ಒಮ್ಮೆ ಮಾಡಿದೆ, ಒಮ್ಮೆ ಹಸುವಿಲ್ಲ ತೋಡಿ ಹೋದ, ಹಿಂಗೆಲ್ಲ ಮಾಡ್ಲಿಕ್ಕತ್ತಿದ್ದಾಗ ತಾಯಿ ಸಂಕಟ ಪಡಾಕತ್ತಿದ್ರು. ಅಪ್ಪ ಶಿವಲಿಂಗೇಶ, ಸರಿಯಾಗಿ ಊಟ ಮಾಡದಿದ್ರೆ ದೇಹ ಹೇಗೆ ಪೋಷಣೆ ಆಗಬೇಕು ಹೇಳು, ಬುದ್ಧಿ ಬಲ ಹೆಂಗೆ ಬೆಳಿಬೇಕು? ಊಟ ಮಾಡು. ನಾದರೂ ಒಂದು ಮಾಡ್ತಿದ್ದ, ಒಂದು ಬಿಡ್ತಿದ್ದ, ಒಂದು ಮೋಡಿ ಹೋಗ್ತಿದ್ದ. ಆವಾಗ ತಾಯಿ ತಂದೆಗಳಿಗೆ ಎನಿಸಿದ್ರು, ನಾವು ರೈತರು, ಮತ್ತು ಶಿವಲಿಂಗೇಶ್ವರ ಹಿಂಗೆ ಮನ್ಯಾಗ ಮಂಡತನ ಮಾಡಿಕೊಂಡು ಊಟ ಬಿಟ್ಟಿದ್ರೆ ಅವನು ಪೋಷಣೆ ಹಂಗಾಗಬೇಕು. ಹೊಲಕ್ಕರೆ ಕಳಿಸೋನು, ಆ ಹೊಲಕ್ಕೆ ಕಳಿಸಿದ ಮೇಲೆ ಅಲ್ಲಿ ಗಾಳಿ ಬಿಸಿಲ ಬಡ್ದು ಹಸುವಾಗಿ ಊಟ ಮಾಡ್ತಾನಲ್ಲ ಅಂತ ವಿಚಾರ ಮಾಡಿದಾಗ ಹೌದು ಅಂತ ತಿಳ್ಕೊಂಡು ಮನ್ಯಾಗ 4 ಆಕಳಿದ್ದು ರೀ. ಶಿವಲಿಂಗೇಶ, ನಾ ಬುತ್ತಿ ಕಟ್ಟಿ ಕೊಡ್ತನು, ಈ ಆಕಳ ಹೊಲಕ್ಕೆ ಹೊಡ್ಕೊಂಡು ಹೋಗಿ ಬದುನೊಳಗದು ಮೇಯಿಸ್ಕೊಂಡು ಮತ್ತು ಮನೆಗೆ ಬಾರಪ್ಪ ಅಂದ್ರೆ ಅಲ್ಲೆಲ್ಲ ತಿರುಗಾಡಿ ಗಾಳಿ ಬಿಸಿಲ ಬಡ್ದು ಊಟ ಮಾಡ್ತಾನೆ ಮಗ ಅಂತ ತಾಯಿ ಬುತ್ತಿ ಕಟ್ಟಿ ಕೊಟ್ಟರು. ಆಕಳ ಹೊಡ್ಕೊಂಡು ಬಂದ. ಇವನು ಊರಿಗೆ ಹುಡುಗರು ಆಕಳ ಹೊಡ್ಕೊಂಡು ಹೋಗ್ತಿದ್ದು ಮೇಯಿಸ್ಲಿಕ್ಕೆ. ಆ ಹುಡುಗರನ್ನ ಕರೆದ, ನನಗೆ ಹಸು ಇಲ್ಲರು, ನಾನು ಬುತ್ತಿ ತೊಗೊರಿ ತಾ ಹುಡುಗರು ಕೈಯಾಗ ಕೊಟ್ರಿ, ನೀವು ಊಟ ಮಾಡಿರಿ, ನಾನು ಸಾಕ್ಲ ಕಾಯಿರಿ ಅಂದ. ಹಾಗೆ ಹೋದ ದಟ್ಟವಾಗಿರ್ತಕ್ಕಂಥ ಗಿಡಗಳ ಪದರು, ಭಾಳ ದಟ್ಟ, ಬಿಸಿಲು ಬೆಳಗಿಲ್ಲ ಅಂಥ ಪದರಿನೊಳಗೆ ಒಂದು ದೊಡ್ಡ ಹುತ್ತು. ಸ್ವಲ್ಪ ಎಲ್ಲಾರಿ ಬಿಸಿಲು ಬೀಳ್ತಿತ್ತು, ಹನಿಕೆ ಆಗ್ತಿತ್ತು ನೋಡು. ಹೋಗಿ ಕೂತ ಧ್ಯಾನಕ್ಕೆ ಕೂತ್ಬಿಟ್ಟ. ಆಸನ ಹಾಕ್ಕೊಂಡು ಶಿವನ ಧ್ಯಾನಕ್ಕೆ ಏನು ಕೂತ್ಕೊಂಡು ಹೊತ್ತು ಗೊತ್ತಾಗಲಿಲ್ಲ. ಆವಾಗ ಆ ಹುಡುಗರು ಬುತ್ತಿ ಉಂಡು ತಮ್ಮ ಮನುಷ್ಯವನ್ನಾಗ ಎಲ್ಲ ಮಾಡೋದು. ಇವನು ಶಿವಲಿಂಗೇಶ್ವರ ಹೋದ ಆಕಳುಗಳು ಪಿಂಜಾರ ಹೊಲದಾಗ ಹೋಗಿ ಎಲ್ಲ ಬೆಳೆ ಮೇದೋ ಬಿಟ್ಟು ರೀ. ತಿನಿ ಕಡ್ಕೊಂಡು ಎಲ್ಲ ಜ್ವಾಳ ಮಾಡಿದ್ರು. ಅವಾಗ ಹುಡುಗರು ತಮ್ಮ ದನ ಹೊಡ್ಕೊಂಡು ಹೋಗಿದ್ರು.
ಅವ ಹೊಲದ ಕಾವಲಿಗೆ ಬಂದು ನೋಡ್ತಾನೋ ಪಿಂಜಾರ ಹುಡುಗ, ಅಯ್ಯೋ ಯಾರು ದನ ಇವು ಎಲ್ಲ ನನ್ನ ಹೊಲನೇ ಎಲ್ಲ ಅಳಗಾಲ ಹಚ್ಚವು, ಬರೀ ಮಂಡ ಕಣಿಕೆ ಉಳಿದೈತಿ, ತಿನಿ ಎಲ್ಲ ಮೇದಾವು ಅಂಥೇಳಿ ತಿಳ್ಕೊಂಡು ಯಾರನ್ನೋ ಕೇಳಿದೆ, ಇವು ದನ ಯಾರು ನಿಮಗೆ ಗುರುತು ಹತ್ತವನು? ಹೌದ್ರಿ ಇವು ಶಿವಲಿಂಗೇಶ್ವರು, ಇವು ಲಿಂಗ ಬಸಪ್ಪ ಗೌಡ್ರು ಆಕಳ ಅಣಂತಲಿ ಅವ್ನು ಹೊಡ್ಕೊಂಡು ಮನೆಗೆ ಹೋಗಿ ಏನು ರೀ ನಿಮ್ಮ ಮಗ ಎಲ್ಲಿದಾನೋ ಏನೋ, ನೀವು ಆಕಳ ಕಾಯಕ್ಕೆ ಸೇರಿ ನಾನು ಹೊಲ ಎಲ್ಲ ಮೇದ್ಬಿಟ್ಟವು, ಚಂಡಿನ ಆರಿಸ ಒಂದು ಒಟ್ಟೆ ತೆನಿ ಉಳಿದಿಲ್ಲ, ಏನು ನೋಡ್ಬೇಕು ನಾವು ವರ್ಷಾನುಗಟ್ಲೆ ಅದ್ರ ಮೇಲೆ ಜೋಪಾನ ಆಗವರು, ಮಂಡ ಕಣಿಕೆ ಉಳಿದ್ಬಿಟ್ಟೈತಿ, ಏನು ಮಾಡ್ಬೇಕ್ರಿ ಗೌಡ್ರ ಅಂಥೇಳಿ ಅಂದ. ಅವಾಗ ಗೌಡ್ರು ಆಕಳ ಕಟ್ಟಿದ್ರು, ಮಗನ ಹುಡುಕ್ಯಾಡಕ್ಕೆ ಬಂದರು. ಆ ತಾಯಿ ಎಲ್ಲಿ ಹೋದ್ರಿ ನನ್ನ ಮಗ, ಎಲ್ಲಿ ಹೋದ್ರಿ, ಸುಮ್ಮನೆ ಕಳಿಸಿದೀವಲ್ಲ, ಊಟ ಮಾಡೋದು ಬಿಟ್ಟರು ಪೋರಾಟ ಆಗಿತ್ತು, ನಮ್ಮ ಮುಂದೆ ಇರ್ತಿದ್ದ ಅಂಥೇಳಿ ತಿಳ್ಕೊಂಡು ಹೋಗಿ ಆ ಗೌಡ್ರು ಆ ಹುಡುಗನ ಪಿಂಜಾರ ಹುಡುಗನ ಕರ್ಕೊಂಡು ಹೋಗಿ ಹೊಲ ನೋಡ್ತಾರೋ, ಒಂದು ತೆನೆ ಉಳಿದಿದ್ದಿಲ್ಲ, ಎಲ್ಲ ಮೇದು ಬಿಟ್ಟಿದ್ದು. ಹೋಗಿ ಎಲ್ಲಿದಾನು ನೋಡಿದ ಅವ್ರ ಹಿಂಬಾಲ್ ಮತ್ತು 4 ಮಂದಿ ಎಲ್ಲರೂ ಎಲ್ಲ ಕಡೆ ಹುಡುಕಾಡ್ಲಕ್ಕೆ ಹತ್ತಿದ್ರು. ಆ ಗಿಡಗಳ ಪದರಿನೊಳಗೆ ಅಲ್ಲೇ ಹೋಗಿರ್ಬೇಕನ್ನ, ಅಲ್ಲಿ ಹೆಂಗೆ ಹೋಗ್ಕನು, ಎಲ್ಲ ಮುಳ್ಳು ಕಂಟಿ ಅದು ಅದಾವು ಅಂಥೇಳಿ, ಇದ್ರೂ ನೋಡೋಣ ನಡ್ರಿಲ್ಲ ಅಂಥೇಳಿ 4 ಮಂದಿ ಒಳಗೆ ಹೋದ್ರಿ. ಆ ಮುಳ್ಳಿನ ಪದಿ ಒಳಗೆ ಹೋದರು, ಬಾಯ್ಕೋತ್ ಮಾಡ್ಕೋತ ಹೋದರು. ಅಲ್ಲಿ ಒಂದಿಷ್ಟ ಬಿಸಿಲು ಬೀಳ್ತಿತ್ತು, ಗಿಡದ ಸಂಧ್ಯಾಗಿಂದ ಬಿಸಿಲು ಬಿದ್ದಿತ್ತು. ಶಿವಲಿಂಗೇಶ್ವರಲ್ಲಿ ಧ್ಯಾನಸ್ಥರಾಗಿ ಏನು ಕುಳಿತಲ್ಲೇನ ಹೊಳ್ಳಿ ಬಿಟ್ಟಿದ್ರು, ಮಲ್ಕೊಂಡು ಬಿಟ್ಟಿದ್ರು. ಮಲ್ಕೊಂಡಿರ್ತಕ್ಕಂಥ ಸಂದರ್ಭದಾಗ 4 ಮಂದಿ ನೋಡ್ತಾರೆ, ಅಯ್ಯೋ ಹುಡುಗಿ ಇಲ್ಲಿದಾನು, ಶಿವಲಿಂಗೇಶ್ವರ ಇಲ್ಲಿದಾನು ಅನುಗುಣದನ್ನ ಅವ್ರು ನೋಡಿ ಸಮೀಪಕ್ಕೆ ಹೋಗ್ತಾರ್ರಿ. ಅವ್ರ ಮ್ಯಾಲೇನು ಗಿಡಗಳ ಹೊದರಿನೊಳಗೊಂದು ಬಿಸಿಲು ಬಿದ್ದಿತ್ತಲ್ರಿ, ಬಂದು ಅವನ ಮುಖದ ಮೇಲೆ ಬಿಸಿಲು ಬಡಿತಿತ್ತು ಛಳ. ಅವಾಗ ಏನಾಗಿತ್ತು ಅಂಥೇಳಿ ಅಂದ್ರೆ ಒಂದು ದೊಡ್ಡ ಸರ್ಪ ಬಂದು ಆತನ ತಲೆದೇಶಿ ಹೆಡಿ ತಕ್ಕೊಂಡು ನಿಂತಿತ್ತು, ಬಿಸಿಲು ಬಡಿಬಾರದು. ಹೌದು ಅಂತ ಸಾಯಂಕಾಲ ಬಿಸಿಲು ಬರ್ತಿತ್ತು, ಹೆಡಿ ತಕ್ಕೊಂಡಿತ್ತು. ಅವಾಗ ಜನ ಅಂದ್ರೆ ಭಕ್ತರು, ಅಯ್ಯೋ ಸರ್ಪಣ ತೆಲ್ದೆಮ್ಮಿಗೆ ನಿಂತೈತಿ, ಆದರೆ ಏನಾರೇ ಮಾಡ್ಬೇಕಾಗಿದ್ರೆ ಇಷ್ಟು ತಾಳಿಗೆ ಮಾಡ್ತಿತ್ತದು. ಆ ಬಿಸಿಲು ಬೀಳಲಾರ್ದಂಗೆ ಹಿಡಿ ತಕ್ಕೊಂಡು ನಿಂತೈತಿ ಅಂದ್ರೆ ಶಿವಲಿಂಗೇಶ್ವರ ಸಾಮಾನ್ಯ ಅಲ್ಲ, ಒಬ್ಬ ಮಹಾಪುರುಷ ಅದಾನು ಅಂಥೇಳಿ ತಿಳ್ಕೊಂಡು ಗಪ್ಪನ ನಮಸ್ಕಾರ ಮಾಡಿದ್ರು. ಯಾದ ಶಿವಲಿಂಗೇಶ್ವರ, ಯಾಕ್ರಿಪ್ಪ ಯಾಕೆ ಏನೋ ಯಪ್ಪ ನಿಮ್ಮವ್ವ ಅಪ್ಪ ಭಾಳ ಇದನ್ನು ಮಾಡಾಕತ್ತವ್ರು, ನಿನ್ನ ಹೊಲಾರ ಎಲ್ಲ ಪಿಂಜಾರ ಹೊಲ ಎಲ್ಲ ಚಂಡಿನ ಆರಿಸ್ಬಿಟ್ಟವು, ಏನೂ ಉಳಿದಿಲ್ಲ. ಇಲ್ರಿ ಯಾಕೋ ನನಗೆ ಒಂದಿಟ ಆನಂದ ಅನ್ನಿಸ್ತು, ಇಲ್ಲೇ ಕೂತೀನಿ ಧ್ಯಾನಕ್ಕೆ, ಯಾವಾಗ ನಿದ್ದೆ ಹತ್ತಿತ್ತು ಗೊತ್ತಿಲ್ಲ. ಇವ್ರು ಸಪ್ಪಳಕ್ಕೆ ಸರ್ಪ ಹೋಗಿಬಿಟ್ಟಿತ್ತು. ಆಮೇಲೆ ಕರ್ಕೊಂಡು ಹೊರಗೆ ಬಂದರು, ಮುಳ್ಳಿನ ಪದೆಯಿಂದ ಹೊರಗೆ ಅವ್ರ ಅಪ್ಪ ನಿಂತಿದ್ರು. ಯಾಕೋ ಮರ ಎಲ್ಲಿ ಹೋಗಿದ್ದಿ ಏನು? ಗೌಡ್ರ ಇವನು ನಿಮ್ಮ ಮಗ, ನಾವು ಸಾಮಾನ್ಯ ಮನುಷ್ಯರತ್ತ ಏನು ತಿಳ್ಕೊಂಡಿದ್ದು ತಪ್ಪತಿ, ಅಲ್ಲಿ ಹೋಗಿ ಏನು ಮಲಗಿದ್ದ, ಸರ್ಪನ ಹಿಡಿ ತಕ್ಕೊಂಡು ಇವ್ರನ್ನ ಕವಲ ಮಾಡಾಕತ್ತಿತ್ತು, ನೆಳ ಮಾಡಿತ್ತು. ನೀವು ಮಗಗೆ ಏನು ಅನ್ಬೇಡ್ರಿ, ನಾವೆಲ್ಲರೂ ಪಟ್ಟಿ ಕೂಡಿಸಿ ಆ ಪಿಂಜಾರಿಗೆ ನಾವು ಕಾಳು ಕೊಡ್ತೀವಿ, ನೀವೇನು ಅನ್ಬೇಡ್ರಿ. ಆದರೂ ತಂದು ಶಿಟ್ಟಿಗೆ ಬಂದುಬಿಟ್ಟಿದ್ದು ನೋಡ್ರಿ, ಹೊಲ ಎಲ್ಲ ಚಂಡಿ ಮೇಯಿಸ್ಬಿಟ್ಟಿದ್ದ. ಏನಿಂಥ ಮಗನ ತೊಗೊಂಡು ಏನು ಮಾಡೋದು, ಎಂಥ ಮಹಾಪುರುಷ, ಏನು ಇನ್ನೊಬ್ಬರ ಆಸ್ತಿ ಎಲ್ಲ ಅಳಗಾಲ ಮಾಡಿದ್ರೆ ಅವನು ಮನುಷ್ಯನ ಹಿಂಗನ ಅಂತೇಳಿ ಬೇಯಕ್ಕೆ ಹತ್ತಿಬಿಟ್ಟ. ಅವಾಗ ಶಿವಲಿಂಗೇಶ ಅಂದ, ಅಪ್ಪ ಆ ಹೊಲ ಎಲ್ಲಿ ನನಗೆ ತೋರಿಸ್ರಿ. ಕರ್ಕೊಂಡು ಹೋದರು, ಆ ಪಿಂಜಾರ ಹೊಲಕ್ಕೆ ಕರ್ಕೊಂಡು ಹೋದರು. ಎಲ್ಲ ಚಂಡಿ ಮೇದಿತ್ತಲ್ಲ, ಬರುವಾಗ ಎಲ್ಲರೂ ನೋಡಿ ಬಂದಾರ್ರಿ, ಏನೇನೋ ಒಂದು ತೆನಿ ಇಲ್ಲ, ಎಲ್ಲ ಕಡ್ಕೊಂಡು ತಿಂದು ಹೋಗಿಬಿಟ್ಟಿದ್ದು. ಶಿವಲಿಂಗೇಶ್ವರ ಹೋಗಿ ಇದ ಹೊಲ ಅನ್ನೋದು ಕೇಳ್ತಾನೋ, ಹೌದಪ್ಪ ಇದ ಹೊಲ ಅಂದರು. ಯಾರು ಎಷ್ಟು ತಿರುಗಾಡಿ ನೋಡಿದ್ರು ಎಲ್ಲ ತೆನಿ ಹಂಗೆ ಒಂದಕ್ಕೆ 2 ತೆನಿ ಮ್ಯಾಲೆ ನಿಂತ್ಬಿಟ್ಟಿದ್ದು. ಲ್ಯಾಕಿ ಹೊಡಿತಿತ್ತಾರಲ್ರಿ ಜೋಳ, ಒಂದು 3 ತೆನಿ ಒಂದು ಮಗು ಲ್ಯಾಕಿ ಹೊಡಿತಿತ್ತು, ಒಂದು ದಂಟಿಗೆ 2 ತೆನಿ ನಿಂತಿದ್ದು. ಇದೇ ಹೊಲ ರೀ. ಪಿಂಜಾರನ ಕೇಳಿದ್ರೆ, ಹುಡುಗ ನಿಮ್ಮದು ಹೊಲ ಇದ ರೀ, ನನ್ನ ಹೊಲ ಎಲ್ಲ ಮೇದಿದ್ದು ಚಂಡಿನ ಹೋಗಿತ್ತು, ಈ 2 ಕಾಣಕತ್ತೇವ್ರಲ್ಲ. ಶಿವಲಿಂಗೇಶ್ವರ ಸಾಮಾನ್ಯ ಮನುಷ್ಯನ ಅಲ್ಲ ಅಂತೇಳಿ ತಿಳ್ಕೊಂಡು ಹೇಳಿದಾಗ, ಆದರೂ ಅಪ್ಪನ ಶಿಟ್ಟ ಆರ್ಲಿಲ್ಲ ರೀ, ತಂದೆ ಶಿಟ್ಟ ಆರಲಿಲ್ಲ. ಒಮ್ಮೆ ನನಗೆ ಕೆಟ್ಟ ಹೆಸರು ಬತ್ತಂದ್ರೆ ಅದು ಅವೇನು ಗೌಡ ಹೋಗಿ ಮೇಸ್ತಾನು ಅಂತ ಯಾರೋ ಅನ್ಬೋದು, ಅದಕ್ಕಾಗಿ ನೀನು ನಮ್ಮ ಮನ್ಯಾಗ ಇರಬೇಡ ಹೋಗತ್ತೆ ಹೇಳಿಬಿಟ್ರಿ. ಒಬ್ಬ ಮಗ ಅಪರೂಪ, ಕಣ್ಣು ಮುಂದೆ ಪವಾಡ ಆಗೈತಿ, ಆದರೂ ಮರ್ತ ನನಗೆ ಕೆಟ್ಟ ಹೆಸರು ಬರ್ತೈತಿ, ಮನ್ಯಾಗ ಇರಬೇಡ ಹೋಗು
ತಾಯಿ ಅಲ್ರಿ ಸಣ್ಣ ಕೂಸೋದು ತಿಳಿಲಾರ್ದಕ್ಕೆ ಏನೋ ಆಗೈತೆ, ಅದು ಅನುಭವ ಇಲ್ಲ, ಕಳಿಸ್ಬಿಟ್ಟಿದ್ದೀವಿ ಬುತ್ತಿ ಕೊಟ್ಟು. ಆದ್ರೆ ಏನೋ ಒಂದು ಸ್ವಲ್ಪ ಮಲಗಿದ್ರೆ ತಪ್ಪೇನಾಯ್ತು, ಮತ್ತದ ಆತನ ಲೀಲಾ ನೋಡ್ರಿ, ಅದು ಮತ್ತು ಹೊಲ 2 ಪಟ್ಟು ಬೆಳೆ ಬಂದೈತಿ. ಅದಕ್ಕೆ ಏನು ಮಾಡ್ರಿ, ಒಮ್ಮೆ ನನ್ನ ಮರ್ಯಾದೆ ಕಳೆದ ಮಗ ನಾನು ಮನ್ಯಾಗ ಇರಬಾರ್ದು, ಹೋಗು ಅಂತೇಳಿ ಅಂದು ನುಗ್ಗಿಸ್ಕೊಟ್ಟು ಬಿಟ್ರಿ. ಅವಾಗ ನೆವ ಅಟ್ಟಬೇಕಾಗಿತ್ತು ಶಿವಲಿಂಗೇಶ್ವರ ಮಹಾಪುರುಷವ, ನೆವ ಅಷ್ಟಬೇಕಾಗಿತ್ತು. ಅಂದ ಕೂಡಲೇ ಹ್ಞೂ ಯಪ್ಪ ಹೋಗ್ತಾನಂದ. ಯಪ್ಪ ಹೋಗ್ಬೇಡು ಅವು ಬೆನ್ನತ್ತೇಳೆ ಹಂಗೆ ಬರಾರ ಓಡ್ಕೊತ ಹೋದವನು ಹೋಗೇ ಬಿಟ್ರಿ. ಹೋಗಿಬಿಟ್ಟ. ರಾತ್ರಿ ಒಂದು ಗಿಡದ ಕೆಳಗೆ ನಿದ್ರೆ ಮಾಡಿದ. ಮುಂಜಾನೆ ಎದ್ದು ಕೂಡಲೇ ಏನಾಯ್ತಂದ್ರೆ, ನಿನ್ನೆ ನನಗೆ ಅನುಭವ ಆಗಿತ್ತು, ಆನಂದ ಆಗಿತ್ತು, ಅದೇ ಜಾಗಕ್ಕೆ ಹೋಗಬೇಕು. ಆ ಗಿಡಗಳ ಪದರಿನೊಳಗೆ ಹೋಗಿ ನಾನು ಶಿವನ ಧ್ಯಾನ ಮಾಡಬೇಕು ಅಂತ ಶಿವಲಿಂಗೇಶ್ವರ ಹೋದ್ ನೋಡ್ರಿ. ಅಲ್ಲಿ ಹೋಗಿ ಹೊತ್ತಿನ ನಂತರ ಕೂತು ಧ್ಯಾನ ಮಾಡ್ಲಿಕ್ಕೆ ಹತ್ತಿಬಿಟ್ಟ. ಧ್ಯಾನ ಮಾಡ್ಲಿಕ್ಕೆ ಹತ್ತಿದಾಗ ಸಾಧಾರಣ ಒಂದು 4 ತಾಸು ಅಂದ್ರೆ 10 ಗಂಟೆ ಆಗಿರಬೇಕು. ಆ ಮಾರ್ಗದಿಂದ ಒಬ್ಬರು ಯೋಗಿಗಳು ಹೋಗ್ಲಾಕತ್ತಿದ್ರು. ಆ ದಾರಿಯಿಂದ ಒಬ್ಬರು ಯೋಗಿಗಳು ಹೋಗ್ಲಾಕತ್ತಿದ್ರು. ಆ ಶಿವಲಿಂಗೇಶ್ವರ ಕೂತ ಗಿಡದ ಪದರಿನ ಹತ್ತಿರ ದಾರಿ ಇತ್ತು. ಆ ದಾರಿ ಮುಂದೆ ಅವ್ರು ಹೋಗಬೇಕು ಅನ್ಬೇಕು, ಅವ್ರನ್ನ ತಡೆದು ನಿಲ್ಲಿಸಿದಂಗೆ ಆಗಬೇಕು. ಯಾರು ತಡೆಯಕತ್ಯಾರ ನನ್ನ, ಯಾರು ತಡಿಲಾಕತ್ಯಾರ ನನ್ನ ಅಂತ ಅವರು ವಿಚಾರ ಮಾಡಬೇಕು. ವಿಚಾರ ಮಾಡಿದ್ರು ಸಹಿತ ಅವ್ರಿಗೇನು ಅನಿಸ್ವಲ್ದು. ಅವಾಗ ಏನು ಹಂಗೆ ಆಕತ್ತೇಳ ಅಂಥೇಳಿ ಮತ್ತೆ ನಡೆದ್ರು. ಮತ್ತೆ ಅವ್ರನ್ನ ಹಿಡಿದು ಜಗ್ಗಿದಂಗೆ ಮುಂದೆ ಹೆಜ್ಜೆನ ಇಡಾಕೆ ಬರೋದು. ಏನಿರ್ಬೇಕಿಲ್ಲ, ಎಂಥ ಮಹತ್ವ ಇರಬೇಕು, ಈ ಜಾಗ ಎಂಥದಿರ್ಬೇಕು ಅಂತ ಆ ಕಡೆ ನೋಡ್ತಾರೋ. ಗಿಡಗಳ ಪದರು ಗವಿ ನೋಡ್ಬೇಕಲ್ಲೇನು ಹಗಲಿ ಅಂಜಿಗೆ ಬರ್ಬೇಕ್ರಿ ಅಂಥ ಸ್ಥಾನ. ಯಾಕೆ ಈ ಸ್ಥಾನದೊಳಗೆ ನಾನು ಜಗ್ಲಾಕತ್ತೈತಿ ಅಂಥೇಳಿ ತಿಳ್ಕೊಂಡು ಸಾವಕಾಶ ಹಿಂಗೆ ಬಂದರು. ಮುಳ್ಳಿನ ಪದರ ಹಾದಿ ಅಲ್ಲಿ ಹೋದಂಗೆ ಅವರಿಗೆ ಬರ್ರಿ ಅಂತ ಕರೆದಂಗೆ ಆ ರೀತಿ ಆಕರ್ಷಣೆ ಆಗ್ಲಿಕ್ಕೆ ಹತ್ಬಿಡ್ತು. ಹಂಗೆ ಹೋದರು ನೋಡ್ತಾರೆ. ಒಳಗೆ ಹೋಗಿ ಗುಹೆ ಒಳಗೆ ಆ ಮುಳ್ಳಿನ ಪದರು ತುಂಬ ತುಂಬಿಬಿಟ್ಟಿತ್ತು. ಒಂದು ಹೊತ್ತದ ಮುಂದೆ ಹುಡುಗ ಧ್ಯಾನ ಮಾಡ್ಕೋತ ಕೂತಿದ್ದ. ಎಷ್ಟು ಮಜಾ ಆಯ್ತು ನೋಡಿ. ಹೊತ್ತದ ಮುಂದೆ ಹುಡುಗ ಧ್ಯಾನ ಮಾಡ್ಕೋತ ಕೂತಿದ್ದ. ಅಂಥ ಸಂದರ್ಭದೊಳಗೆ ನೋಡಿದರು. ಹೋಗಿ ಅಲ್ಲ ಅವನ ಎಂಥ ವಿಚಿತ್ರ ಇದು, ಇವ ಸಣ್ಣ ಹುಡುಗದಾನ, ಒಂದು 6-7 ವರ್ಷದ ಹುಡುಗಿರ್ಬೇಕು. ಮತ್ತು ಇಲ್ಲೇ ಬಂದು ಏಕಾಂತೊಳಗೆ ಕೂತಾನು. ಹೆಂಗೆ ಸಾಮಾನ್ಯ ಹುಡುಗರಿಗೆ ಕೂಡ್ರಲಾಕ ಸಾಧ್ಯ ಇಲ್ಲ. ಯಾವಾದರೂ ಸಾಮಾನ್ಯ ಹುಡುಗರು ಇದ್ದು ಅಂದ್ರೆ ಇಂಥ ಜಾಗದಾಗ ಬಂದು ಕೂಡ್ರಲಾಕ ಸಾಧ್ಯ ಇಲ್ಲ. ಹಗಲೇ ಅಂಜಿಕೆ ಬರ್ತೈತಿ ಇಲ್ಲೇ. ಮತ್ತು ಏನಿರ್ಬೋದು, ಹುಡುಗಿ ಯಾರಾಗಿರ್ಬೋದು ಅಂತ ಹಂಗೆ ಮುಂದೆ ಬಂದರು ಯೋಗಿಗಳು. ಬಂದು ಮೈ ಮೇಲೆಲ್ಲ ಕೈಯಾಡಿಸಿದ್ರು, ತಲೆ ಮೇಲೆ ಕೈಯಾಡಿಸಿದ್ರು. ಪಕ್ಕನ ಕಣ್ಣು ತೆರೆದ ಶಿವಲಿಂಗೇಶ್ವರ ಮುಂದೆ ಕವಿ ದರ್ಶಾರ ಮಹಾಯೋಗಿಗಳು. ಪಕ್ಕನೆ ಏನು ನೋಡಿದ, ಕೈ ಮುಗಿದ ಶಿವಲಿಂಗೇಶ್ವರ ಕೈ ಮುಗಿದ. ಯಪ್ಪ ತಾವು ಯಾರು, ಇಂಥ ಗುಹಾದೊಳಗೆ ಇಂಥ ಇಕ್ಕಟ್ಟಿನೊಳಗೆ ತಾವು ಬಂದಿರಲ್ಲ, ನಾ ಇಲ್ಲಿದ್ದು ಹೆಂಗೆ ಗೊತ್ತಾಯ್ತು, ಇಲ್ಲಿದ್ದದ್ದು ಹೆಂಗೆ ಗೊತ್ತಾಯ್ತು, ಯಾರು ನೀವು ಅಂತ ಕೇಳ್ತಾರೆ. ಅವಾಗ ಗುರುಗಳಂದರು, ಅಪ್ಪ ಕರು ಎಲ್ಲಿರ್ತೈತೋ ಅಲ್ಲಿ ಗೋಮಾತೆ ಹೋಗಲೇಬೇಕಲ್ಲ. ಈ ಸ್ಥಾನದೊಳಗೆ ನಾನು ದಾಟಿ ಹೋಗ್ಬೇಕಂದ್ರೆ ನಾನು ಹೋಗ್ಬಿಡುವಲ್ದು ಯಾವ ಶಕ್ತಿನೂ ಸೆಳ್ಯಾಕೈತೈತಿ ಅಂತ ನಾನು ನಿಂತ ಈ ಕಡೆ ಬನ್ನಿ. ಇಲ್ಲಿರ್ತಕ್ಕಂಥ ನಿನ್ನ ಸ್ವರೂಪ, ನಿನ್ನ ಧ್ಯಾನದೊಳಗೆ ನೀ ಏನು ಕೂತಿ ನಿನ್ನ ಶಕ್ತಿನ ನನ್ನ ಸೆಳಿತಪ್ಪ, ನಾ ಇಲ್ಲಿ ಬಂದು ನಿನಗೆ ಕೂಡೀನಿ. ಆವಾಗ ಅವರಂದರು, ಅಪ್ಪ ಇಂಥ ಇದ್ರೊಳಗೆ ನೀನು ಕೂಡೋದು ಸರಿಯಲ್ಲ, ನಾನು ಕೂಡ ಬಂದುಬಿಡು ಅಂದರು. ಯಪ್ಪ ತಾವು ಯಾರ್ರೀ ಅಂತ ಕೇಳ್ತಾನೆ. ಅವಾಗ ಅವರು ಅಂದರು, ನಮ್ಮದು ಶಿವಪುರ ಅಂತ ಊರಪ್ಪ, ಆ ಶಿವಪುರದ ಗುರುಸಿದ್ಧ ದೇವರು ಅಂತ ನನಗೆ ಕರಿತಾರೋ, ಗುರುಸಿದ್ಧ ಸ್ವಾಮಿಗಳು ಅಂತ ಕರೀತಾರೋ, ಗುರುಸಿದ್ಧ ದೇವರು ಅಂತ ಕರೀತಾರೆ. ನಾನು ಮಠಾಧಿಕಾರಿಗಳು ಅಂದಾಗ ಎದ್ದವನ ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡಿದ. ಯಪ್ಪ ನಡ್ರಿ ಹೋಗೋಣ ಅಂದ. ನೋಡ್ರಿ, ಕೇವಲ ಆಟ ಆಡಿ ಓಡಾಡ್ತಕ್ಕಂಥ ವಯಸ್ಸಿನೊಳಗೆ ಗುರುಗಳು ಕರೀತಾರಂದ್ರೆ ಎದ್ದು ನಡೆದ ಬಿಟ್ಟ. ತಾಯಿ ತಂದೆ ನೆನಪಿಲ್ಲ, ಊರದ ನೆನಪಿಲ್ಲ, ಏನೂ ನೆನಪಿಲ್ಲ. ಇದಕ್ಕೇನಂತಾರೋ ಅಂತ ಕೇಳಿದರೆ ವೈರಾಗ್ಯ ಅಂತಾರೆ. ಶಿವಲಿಂಗೇಶ್ವರ ವೈರಾಗ್ಯ ಎಂಥದ್ದಿತ್ತು ಅಂತ ಕೇಳಿದರೆ ನಿಮಗೆ ಗೊತ್ತಿರಬೇಕು. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ವೈರಾಗ್ಯದ ಬಗ್ಗೆ. ಏನು ಅಂತ ಕೇಳಿದರೆ ಪ್ರಸೂತಿ ವೈರಾಗ್ಯ, ಪುರಾಣ ವೈರಾಗ್ಯ, ಆಮೇಲೆ ಮತ್ತು ಇನ್ನೊಂದು ಯಾವುದ್ರಿ ಸ್ಮಶಾನ ವೈರಾಗ್ಯ.
ಸ್ಮಶಾನದೊಳಗೆ ನೋಡ್ಬೇಕ್ರಿ, ಎಲ್ಲರೂ ಹೋಗಿರ್ತಾರೋ, ಇನ್ನೂ ಒಂದಿಷ್ಟಾಗಿ ಕೆಲಸ ಇರ್ತೈತಿ, ಎಲ್ಲರೂ ಗೋಳೆ ಹಾಕಿ ಕೂತಿರ್ತಾರೆ, ನಾಲ್ಕಾರು ಮಂದಿ. ಅಲ್ಲೇ ವೈರಾಗ್ಯ ನೋಡ್ಬೇಕ್ರಿ. ಓಹೋ ಏನಪ್ಪ, ನಮ್ಮ ಜೋಡಿನ ಆಡಿದ್ದ, ನಮ್ಮ ಜೋಡಿನ ಎಲ್ಲ ಊಟ ಮಾಡಿದ್ದ, ನಮ್ಮ ಜೋಡಿನ ಎದ್ದ, ಏನು ನೋಡಿ ಎಲ್ಲ ಬಿಟ್ಟು ಹೋದ. ಏನಿದು ಮನುಷ್ಯ ನೀರು ಮೇಲೆ ಗುಳ್ಳಿವಪ್ಪ. ಆ ಮಾತು ಅಲ್ಲೇ ಬರ್ತಾವ್ರಿ, ಮತ್ತೆಲ್ಲಿ ಬರೋಂಗಿಲ್ಲ. ನೀರು ಮೇಲೆ ಗುಳ್ಳಿವಪ್ಪ, ಏನು ಮಾಡಬೇಕು? ನೋಡ ಬಿಟ್ಟು ಹೋಗಿಬಿಟ್ಟು ಎಲ್ಲ ಬಿಟ್ಟು ಹೋದ. ನಾವು ಹಂಗೆ ಒಮ್ಮೆ ಹೋಗೋರು ಇದೀವಳ. ಅಲ್ಲಿ ವೈರಾಗ್ಯದ ಮಾತು ಇಷ್ಟು ಚಂದ ಇರ್ತಾವಲ್ರಿ. ಆ ಮಾತಾಡಿ ಎಲ್ಲ ಆಗಿ ಮಣ್ಣು ಮುಚ್ಚಿದ ನಂತರ ಚಕ್ಕನ ಎದ್ದು ಈ ಕಡೆ ಮಣಿ ಕಡೆ ಮಾರಕ್ಕಾರಲ್ಲ. ಏನು ಹೊಳಿಗೆ ಹೋಗೋನು ಏನು ಮಣಿಗೆ ಹೋಗೋನು, ಅಲ್ಲಿ ಹೋತ್ರಿ ಅದು ವೈರಾಗ್ಯ. ಹೊಳಿಗೆ ಹೋಗೋನು ಮಣಿಗೆ ಹೋಗೋನು, ಹೋಗ್ಬತ್ತಾನೋ ಒಳಗೆ ತಣ್ಣೀರು ನನಗೆ ಆಗಿ ಬರೋದಿಲ್ಪ, ಬಿಸಿನೀರು ಮಾಡೋ ನಾವು ಮಣಿಗೆ ಹೋಗ್ಕೋಣ, ಮತ್ತು ಸಂಸಾರ ಚಾಲು ಆತ್ರಿ. ಇದು ಕ್ಷಣಿಕ ವೈರಾಗ್ಯ. ಪುರಾಣ ವೈರಾಗ್ಯ ಅಂದ್ರೆ ಪುರಾಣದೊಳಗೆ ಪುರಾಣಿಕರು ಹೇಳ್ತಿರ್ತಾರೆ, ಏನಪ್ಪ ಹೊಲ ಮನೆ ಸಂಪತ್ತು ಶಾಶ್ವತ ಅಲ್ಲ, ಪರಮಾತ್ಮನ ಧ್ಯಾನ ಮಾಡಿರಿ, ಪರಮಾತ್ಮನಿಂದ ಮುಕ್ತಿ ಪಡೀರಿ ಅಂತ ಹೇಳುವಾಗ ಹೌದಲ್ಲ ಅಂತ ನೀವೆಲ್ಲರೂ ಒತ್ತೀರಿ. ಮಂಗಲ ಆಗಿ ಪ್ರಸಾದ ಆತು ಅಂದ್ರೆ ಮನೆ ಕಡೆ ಮಾರ್ಯಾದ್ರಿ ಅಂದ್ರೆ ಈ ಪುರಾಣ ಇಲ್ಲೇ ವೇದಿಕೆ ಮೇಲೆ ಕುಯ್ತಿದ್ರು. ಪುರಾಣ ವೈರಾಗ್ಯ ಹೆಂಗೆ ವೈರಾಗ್ಯಗಳಿದ್ರೆ ಇನ್ನು ವಿಶೇಷ ವೈರಾಗ್ಯಗಳು ಅಂತ ಅದಾವ. ಸಿದ್ಧಾಂತ ಶಿಖಾಮಣಿಯೊಳಗೆ ಆದಿ ಜಗದ್ಗುರು ರೇಣುಕಾಚಾರ್ಯರ ಆ ವೈರಾಗ್ಯಗಳ ಬಗ್ಗೆ ಹೇಳ್ಯಾರಲ್ಲ. ಏನು ಅಂತ ಕೇಳಿದರೆ, ಶಿವಜ್ಞಾನ ಸಮಾಪನ್ನ ಸ್ಥಿರ ವೈರಾಗ್ಯ ಲಕ್ಷಣ, ಸ್ವಕರ್ಮಣ ನ ಲಿಪ್ಪೇತ ಪದ್ಮಪತ್ರ ಮೀಮಾಂಬಸಾಹ ಅಂತ ಸಿದ್ಧಾಂತ ಶಿಖಾಮಣಿಯೊಳಗೊಂದು ಮಾತು ಬರ್ತೈತಿ. ವೈರಾಗ್ಯ ಅಂಥೇಳಿ ಅಂದರು ಏನು ಅಂತ ಕೇಳಿದರೆ, ಶಿವಜ್ಞಾನ ಸಮಾಪನ್ನ ಸ್ಥಿರ ವೈರಾಗ್ಯ ಲಕ್ಷಣ. ಯಾರಿಗೆ ಶಿವನ ಬಗ್ಗೆ ಜ್ಞಾನ ಇರ್ತೈತೋ, ಶಿವನ ಬಗ್ಗೆ ಚಿಂತನೆ ಇರ್ತೈತೋ, ಶಿವನ ಕಾಣಬೇಕನ್ನತಕ್ಕಂಥ ಹಂಬಲ ಇರ್ತೈತೋ, ಆತನಿಗೆ ಲೌಕಿಕದಲ್ಲಿ ಯಾವುದೇ ಥರದ ಆಶೆ ಆಮಿಷಗಳು ಇರುವುದಿಲ್ಲ. ಆತನ ಮನುಷ್ಯನೊಳಗೆ ಇವೆಲ್ಲ ನಶ್ವರ ಅಂತ ತಿಳಿದು ಶಿವನ ಕಡೆನೇ ಲಕ್ಷಣ ಇಟ್ಟು ಅವ ಏನು ಮಾಡ್ತಾನಂದ್ರೆ ವೈರಾಗ್ಯಶಾಲಿ ಆಗಿರ್ತಾನೆ. ಉದಾಹರಣೆಗೆ ಸಿದ್ದೇಶ್ವರ ಅಪ್ಪಗಳು ಆಶ್ರಮದಾಗ ಇದ್ದರು. 18 ಎಕರೆ ಆಶ್ರಮ ಇರು ವಿಜಾಪುರದ ನೋಡು. ಆಶ್ರಮ ಎಲ್ಲಿ ಹೋದಲ್ಲೆಲ್ಲ ಡಾಕ್ಟ್ರೇಟ್ ಪದವಿಗಳು ಸಾಲಾಗಿ ಬಂದವು. ಶಿವ ಇದಕ್ಕೇನಂತಾರೋ ಅಂತ ಕೇಳಿದರೆ, ಈ ವೈರಾಗ್ಯದೊಳಗೆ 6 ಪ್ರಕಾರದ ವೈರಾಗ್ಯ ಹೇಳ್ತಾರೆ. ಯಾವ ಅಂತ ಕೇಳಿದರೆ ಸಮಯ ಇಲ್ಲ, ಸ್ವಲ್ಪದ್ರೊಳಗೆ ಹೇಳಿಬಿಡ್ತಾನೆ. ಶಿವಲಿಂಗೇಶ್ವರರ ವೈರಾಗ್ಯ ಎಂಥದ್ದು, ಗುರುಗಳ ಕರೆದಾಗ ಹ್ಞೂ ಅಂತ ಬೆನ್ನತ್ತಿ ನಡೆದಲ್ಲ. ಎಂಥದ್ದು ವೈರಾಗ್ಯ ಅಂತ ಕೇಳಿದರೆ, ಒಂದನೇದು ಯತಮಾನ ವೈರಾಗ್ಯ, ಎರಡನೇದು ವ್ಯತಿರೇಕ ವೈರಾಗ್ಯ, ಮೂರನೇದು ಏಕೇಂದ್ರಿಯ, ನಾಲ್ಕನೇದು ವಶೀಕಾರ, ಐದನೇದು ಆಪರ, ಆರನೇದು ಪರ ವೈರಾಗ್ಯ ಅಂತ 6 ವೈರಾಗ್ಯ ಬರ್ತಾವೆ. ಯತಮಾನ ವೈರಾಗ್ಯ ಏನು ಅಂತ ಕೇಳಿದರೆ, ಪೂರ್ವ ಜನ್ಮದ ಸಂಸ್ಕಾರದಿಂದ, ಪೂರ್ವ ಜನ್ಮದೊಳಗೆ ಮಹಾತ್ಮರ ಜೊತೆ ಇದ್ದೀವು, ಅಲ್ಲಿ ಯಾವಾಗಲೂ ಧ್ಯಾನದೊಳಗಿದ್ದೀವಿ, ತಪಸ್ಸು ಮಾಡ್ತಿದ್ದೀವಿ ಅಂದ್ರೆ ಅದೇ ಸಂಸ್ಕಾರದಿಂದ ಈ ಜನ್ಮದ ಹುಟ್ಟಿದ ಕೂಡಲೇ ವೈರಾಗ್ಯ ಬರ್ತೈತಿ. ಅದು ಅಕ್ಕ ಮಹಾದೇವಿಯಲ್ಲಿ ಇತ್ತು. ಹುಟ್ಟಿದ ತಕ್ಷಣ ವೈರಾಗ್ಯ. ಆ ತಾಯಿಯಲ್ಲಿ ಯತಮಾನ ವೈರಾಗ್ಯ ಇತ್ತು. ಆಮೇಲೆ ವ್ಯತಿರೇಕ ಅಂಥೇಳಿ ಅಂದ್ರೆ, ಈ ಜಗತ್ತಿನ ಎಲ್ಲ ದೋಷಗಳನ್ನು ತಿಳ್ಕೊಂಡು, ದುಃಖ ತಿಳ್ಕೊಂಡು ಮನಸ್ಸು ಪರಿವರ್ತನೆಯಾಗಿ ಬರುವ ವೈರಾಗ್ಯಕ್ಕೆ ಯತಮಾನ ವ್ಯತಿರೇಕ ಅಂತಾರೆ. ಬುದ್ಧದೇವ ರಥದಲ್ಲಿ ನಡೆದಿದ್ದ, ರಥ ಕೋಟೆ ಹೊರಗೆ ಹೊಡೆ ಅಂದ. ಅವಾಗ ಸಾರಥಿ ಹೊಡೆದ. ಎದುರುಗಡೆ ಒಬ್ಬ ಮನುಷ್ಯ ನೆಳ್ಕೋತ ಕಟ್ಟಿ ಮೇಲೆ ಕೂತಿದ್ದ. ಅವ ಆ ಸಾರಥಿಗೆ ಹೇಳ್ತಾನೆ, ಅವ ಯಾರು ಹಂಗೆ ಕೂತಾನೆ ನೆಳಕತ್ತೇನು ಅಂದ. ಅವ ರೋಗಿ ನಮಗೂ ರೋಗ ಬರ್ತೈತೇನ? ಶರೀರ ಧರಿಸ್ಕೊಂಡು ಬಂದವ್ರಿಗೆಲ್ಲ ರೋಗ ಇದ್ದದ್ದರಿಯಪ್ಪ ಅಂದವ ಸಾರಥಿ. ಅಲ್ಲ, ಅವನ ರೋಗ ಬರ್ತೈತಿ. ಯಾಕಂದ್ರೆ ಅವ್ರ ಅಪ್ಪ 25 ವರ್ಷ ತನ ಬರೀ ಅರಮನೆ ಒಳಗನ ಇದ್ದು ಬೆಳೆಸಿದ್ದ. ಯಾಕೆ ಇವ ನಾಳೆ ವೈರಾಗ್ಯಶಾಲಿ ಆಗ್ತಾನೆ, ಏನಾದರೂ ಪರಿಣಾಮ ಆತು ಅಂದ್ರೆ ಜ್ಯೋತಿಷಿಗಳು ಹೇಳಿದರು. ರೋಗ ನಮಗೂ ಬರ್ತೈತಿ ಅಂದ. ಹೌದ್ರಿಪ್ಪ, ನಮಗೂ ಬರ್ತೈತಿ. ಮುಂದೆ ಹೋದಾಗ ಒಬ್ಬ ಮುದುಕ ಬಂದ, ಬಡಿಗೆ ಹಿಡ್ಕೊಂಡು ಮಾಡ್ಕೋತ ತೇಕತಿದ್ದ, ಕೆಮ್ಮತಿದ್ದ, ಬಡಿಗೆ ಹಿಡ್ದಿದ್ದ. ಚೆನ್ನ, ಅವ ಯಾರು ಅಂದ. ಸಾರಥಿ ಹೆಸರು ಚೆನ್ನ. ಅವ ಯಾರು ಅಂದ. ಯಪ್ಪ ಅವ ಮುದುಕ ಅಂದ್ರೆ ಏನ ಅಂದ.
ಮುದುಕಂದ್ರೆ ವಯಸ್ಸಾದ ಮೇಲೆ ಶರೀರ ಜರ್ಜರಿತ ಆಗ್ತೈತ್ರಿಪ್ಪ ಆ ಮುದುಕ. ನಮಗೂ ಮೊಪ್ಪು ಬರ್ತೈತೇನ? ಹೌದ್ರಿ, ನಮಗೂ ಬರೋದ. ಶರೀರ ಧರಿಸಿದೀವಿ ಅಂದ್ರೆ ಬರೋದ. ಎಲ್ಲ ಇವನು ನಾವು ಮುದುಕರು ಹಾಕಿವಂದ ಮುಂದೆ ಬುದ್ಧಿಂದ ಹೋತು, ರಥ ಮುಂದೆ ಹೋತು. ಒಂದು 10-20 ಮಂದಿ ಕೂಡಿ ಹೆಗಲ ಮೇಲೆ ಚಿತ ಇಟ್ಕೊಂಡು ಬರಾಕ್ತಿದ್ರು. ಅದೇನು ನಾವು 4 ಮಂದಿ ಹೋಗ್ತಾರಲ್ಲ ಮನುಷ್ಯನಂತ, ಯಪ್ಪ ಅದು ಹೆಣ ರೀ ಅಂದ. ಹೆಣ ಅಂದ್ರೆ ಏನು? ಮನುಷ್ಯನಿಗೆ ರೋಗ ರುಜಿನಗಳು ಬರ್ತಾವೆ, ಆಮೇಲೆ ಮುಪ್ಪು ಬರ್ತೈತಿ. ಮುಪ್ಪಿನ ಅವಧಿ ಮುಗೀತು ಅಂದ್ರೆ ಸಾವು ಬರ್ತೈತಿ. ಆ ಸಾವಿನ ಪ್ರತಿಕವಿ ಹೆಣ. ಇದು ಒಳಗಿರ್ತಕ್ಕಂಥ ಚೇತನ ಹೋಗಿರ್ತೈತಿ. ಹಂಗಾರೆ ನಮಗೂ ಈ ಅವಸ್ಥೆ ಬರ್ತೈತಿ ಅನ್ನೋದು ಕೇಳ್ತಾನೆ ಸಾರ್ತಿನ. ಹೌದ್ರಿಪ್ಪ ನಮಗೂ ಈ ಹೊಡೀನ್ ರಥ ತಿರುಗಿ ಹೊಡಿ ಅಂದ. ಅರಮನೆಗೆ ಹೊಡೆದ್ರು. ರಾತ್ರಿ ಕಾಲದೊಳಗೆ ಕೂತ ನನಗೂ ರೋಗ ಬರ್ತೈತಿ, ನಾನು ಮುದುಕ ಆಗ್ತನು, ನಾನು ಒಂದಿನ ಹೆಣ ಆಗ್ತನು. ಬುದ್ಧ ವಿಚಾರ ಮಾಡಕತ್ತಿದ. ಮನುಷ್ಯನಲ್ಲಿ ನಿರ್ಧಾರ ಏನು ಬತ್ತು ಅಂತ ಕೇಳಿದರೆ, ಇದೆಲ್ಲ ಮೀರಿಸ್ಬೇಕಾದ್ರೆ, ಮೀರಿ ದಾಟಿ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಸಾರ್ತಿನ ಕೇಳ್ತಾನಪ್ಪ. ಅದು ವೈರಾಗ್ಯ. ಆತ್ಮದ ಅನುಸಂಧಾನ ಮಾಡಿದ್ರೆ ಆತನಿಗೆ ದೊರೆತೈತೆ ಅಂತ ಬಲ್ಲವರು ಹೇಳಿದ್ದನ್ನು ಕೇಳಿನ. ಆತ್ಮಾನುಸಂಧಾನ ಅಂತಾರೋ. ಅದೆಲ್ಲಿ ಹೆಂಗೆ ತಾನೇ ಒಬ್ಬನೇ ಕೂತ್ಕೊಂಡು ವಿಚಾರ ಮಾಡಿ 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 ಆ ವಿಚಾರದಿಂದ ಬರ್ತಕ್ಕಂಥ ಜ್ಞಾನ ಆತ್ಮಾನುಸಂಧಾನಪ್ಪ. ಹಿಂಗೆ ಅತಾರ ದೊಡ್ಡವರು ಅಂದವ ಸಾರಥಿ. ನೋಡಿದ ಆತ್ಮಾನುಸಂಧಾನ ಅಂದ್ರೆ ಏನು? ಎಲ್ಲ ಆಶೆ ಮರಿಬೇಕು. ಓಹೋ, ಒಂದನ ನಾನು ರೋಗಿ ಆಗ್ತಾನೆ, ಒಂದನ ನಾನು ಮುದುಕ ಆಗ್ತಾನೆ, ಒಂದನ ನಾನು ಹೆಣ ಆಗ್ತಾನೆ. ಆ ಹೆಣ ಆಗಗೊಡದನ ನಾನು ಆತ್ಮಾನುಸಂಧಾನ ಮಾಡಬೇಕು. ಚಕ್ಕನ ಎದ್ದ. ಮಂಚದ ಮೇಲೆ ಯುವತಿಯಾಗಿರ್ತಕ್ಕಂಥ ಹೆಂಡತಿ ಮಲಿಗಾಳ, ಮಗ ರಾಹುಲ ಅವನು ಮನೆಗ್ಯಾನ. ಒಮ್ಮೆ ಹೊಳ್ಳಿ ದೃಷ್ಟಿಯನ್ನಿಟ್ಟು ನೋಡಿದ ಹೆಂಡತಿಯನ್ನು ಹಾಗೂ ಮಗನ. ಅವರ ಮೋಹ ಆತನನ್ನು ಜಗ್ಗಿತ್ತು ಅಂದ್ರೆ ಹೊರಗೆ ಹೋಗ್ತಿದ್ದಿಲ್ಲ. ಮೋಹ ಜಗ್ಗಲಿಲ್ಲ. ಅವನ ಮನುಷ್ಯನಾಗ ಏನಿತ್ತು? ನಾನು ರೋಗಿ ಆಗ್ತಾನೆ, ನಾನು ಮುದುಕ ಆಗ್ತಾನೆ, ನಾನು ಹೆಣ ಆಗ್ತಾನೆ. ಆ ಹೆಣ ಆಗೋಕ್ಕಿಂತಲೂ ಮೊದಲು ಆತ್ಮೋನ್ನತಿಯನ್ನು ಸಾಧಿಸಬೇಕು. ಹೌದಲ್ಲ ಅಂದವನು ಪಕ್ಕನ ಹೋಗಿಬಿಟ್ಟ. ಮಧ್ಯರಾತ್ರಿ ಒಳಗೆ ಎದ್ದು ಅರಮನೆ ಬಾಗಿಲ ತೆರೆದು ಹೋಗಿಬಿಟ್ಟ. ಇದಕ್ಕೇನಂತಂದರೆ ವ್ಯತಿರೇಕ ವೈರಾಗ್ಯ. ನಮ್ಮ ಜೀವನದಲ್ಲಿ ಸುಖ ಅನ್ನೋದೇ ಇಲ್ಲ, ಇಂಥದ್ದೆಲ್ಲ ಒಳ್ದತೆ ಅನ್ನೋದು ಆ ಬುದ್ಧನಲ್ಲಿ ವ್ಯತಿರೇಕ ವೈರಾಗ್ಯ ಇತ್ತು. ಆಮೇಲೆ ಏಕೇಂದ್ರಿಯ ಅಂಥೇಳಿ ಯಾವುದಕ್ಕಂತಾರಂದ್ರೆ, ಯಾವಾಗಲೂ ಶಿವನ ಧ್ಯಾನದಲ್ಲಿರೋದು. ತನಗೆ ಯಾರು ಏನು ಅವಮಾನ ಮಾಡಲಿ, ಏನೇ ಮಾಡಲಿ, ಅದ ಕಡೆ ಲಕ್ಷ್ಯ ಕೊಡಲಾರ್ದನ ಅದು ಆ ರೀತಿಯಾಗಿರ್ತಕ್ಕಂಥದ್ದಕ್ಕೆ ಏನತ್ತಾರು ಅಂದರೆ ಏಕೇಂದ್ರಿಯ. ಅದು ಸಿದ್ಧಾರೂಢರಲ್ಲಿ ಇತ್ತು ಏಕೇಂದ್ರಿಯ ವೈರಾಗ್ಯ. ಕೆರೆ ಕಟ್ಟಿ ಮೇಲೆ ಕೂಡಿರ್ತಿದ್ರು. ಯಾರೋ ಭಕ್ತರು ಬಂದು ಸೇವಾ ಮಾಡ್ತಿದ್ರು, ಯಾರೋ ಭಕ್ತರು ಬಂದು ಶಾಸ್ತ್ರ ಕೇಳ್ತಿದ್ರು, ಯಾರೋ ಹೂವನ್ನು ಇಟ್ಟು ಪೂಜಾ ಮಾಡ್ತಿದ್ರು, ಯಾರೋ ಕಿರೀಟನ ಇಟ್ಟು ಪೂಜಾ ಮಾಡ್ತಿದ್ರು. ಒಂದು ಸಲ ಗೌರಿ ಹುಣ್ಣಿ ಒಳಗೆ ಆ ಸೈಡ್ ಚರಗ ಚೆಲ್ಲಕ್ಕೆ ಹೋಗುವಾಗ ಏನಾಗ್ತಿತ್ತಂದ್ರೆ ಕೈಯಾಗ ಕುಳ್ಳು ಬೆಂಕಿ ಒಯ್ತಿದ್ರು. ಹೊಲಕ್ಕೆ ಕುಳ್ಳು ಬೆಂಕಿ ಒಯ್ತಿದ್ರು. ಆವಾಗ ಒಬ್ಬ ಯಾವಮ್ಮ ಮಹಾಪುಣ್ಯವಂತನೇ, ಅವನು ದೊಡ್ಡ ಪುಣ್ಯವಂತನೇ ಇರಬೇಕು. ಬಂದ. ಈ ಸಾಧು ಯಾವಾಗಲೂ ಇಲ್ಲೇ ಕೂತಿರ್ತಾನೋ, ಯಾರ್ಯಾರು ಬಂದು ಸೇವಾ ಮಾಡ್ತಾರೋ, ಏನೋ ಮಾಡ್ತಾರೋ, ಕಿರೀಟ ಹಾಕ್ತಾರೋ, ಹೂ ಇಡ್ತಾರೋ, ಅದಿರ್ತಾರೋ, ಪಕ್ಕ ಸಾಧು ಹೌದಲ್ಲ ನೋಡ್ಬೇಕಂತೇಳಿ ಕೈಯಾಗ ಅರ್ಧ ಬೆಂಕಿ ಇತ್ತು, ಅರ್ಧ ಹಂಗೆ ಕುಳ್ಳಿತ್ತು. ತಲೆ ಮೇಲೆ ಇಟ್ಟು ಹೋಗಿಬಿಟ್ಟ. ಆವಾಗ ಭಕ್ತರು ಬಂದರು, ನೋಡ್ತಾರೋ ಮ್ಯಾಲೆ ಹೊಗೆ ಹಾಯ್ತಿತ್ತು, ಕೆಂಡ ಉರಿತಿತ್ತು. ಓಡಿ ಬಂದ ಒಬ್ಬ ಭಕ್ತ ಸರಿಸಿ ಕೆಡವಿದ. ಓಡಿ ಹೋಗಿ ಮನೆಗೆ ಹೋಗಿ ಬೆಣ್ಣೆ ತಂದ ನೆತ್ತಿ ಒಳಗೆ ತುಂಬಿದ. ಮುಂದೆ ಎಷ್ಟೋ ಹೊತ್ತಿನ ಸಿದ್ಧಾರೂಢರಿಗೆ ಎಚ್ಚರಾತು. ಕಣ್ಣು ತೆರೆದ್ರು. ಎಲ್ಲರೂ ಅಳ್ಕೋತ ನಿಂತಿದ್ರು. ಯಾಕ್ರಿಪ್ಪ, ಯಾಕೆ ಅಳಾಕತ್ತೀರಿ, ಏನಾಗಿತ್ತು ನಿಮಗೆ ಅಂತ ಕೇಳ್ತಾರೆ ಸಿದ್ಧಾರೂಢರಪ್ಪ. ನಿಮ್ಮ ತಲೆ ಮೇಲೆ ಯಾರೋ ಬೆಂಕಿ ಇಟ್ಟಿದ್ರಿ, ನಮಗೆ ಸಂಕಟ ತಾಳೋದು ಆಗಲಿಲ್ಲ, ಅದಕ್ಕಾಗಿ ಆ ಬೆಂಕಿ ತೆಗೆದು ಬೆಣ್ಣೆ ಇಟ್ಟಿವ್ರಿ. ಹೀಗೆ ಬೆಂಕಿ ತೆಗೆದು ಬೆಣ್ಣೆ ಇಟ್ರಿ, ಇದೇನಾತಪ್ಪ? ಗುರು ಸೇವಾ ಆತು. ಹೂ ಏರಿಸ್ತೀರಿ ತಲೆ ಮೇಲೆ, ಅದೇನಾಯ್ತು? ಗುರು ಸೇವಾ ಆತ. ಬಂಗಾರ ಕಿರೀಟಿರ್ತೀರಿ, ಅದೇನಾಯ್ತು? ಗುರು ಸೇವಾ ಆತ. ಹಂಗೆ ಆ ಭಕ್ತ ತನ್ನ ಮನಸ್ಸಿಗೆ ಬಂದಂಥ ಸೇವಾ ಮಾಡ್ಬೇಕಂತ ಬೆಂಕಿ ಕೆಂಡ ಇಟ್ಟಾನು. ಅದು ಒಂದು ಸೇವಾನ ಅಂದ್ಬಿಟ್ರಿ ಸಿದ್ಧಾರೂಢರು. ಎಂಥ ಮಹಾನುಭಾವ ಇರಬೇಕು ವಿಚಾರ. ಅದಕ್ಕೇನತ್ತಾರ ವೈರಾಗ್ಯ ಅಂದ್ರೆ ಏಕೇಂದ್ರಿಯ. ಬೆಂಕಿ ಇಟ್ಟವ ಸುಟ್ಕೊಂಡು ಸಾಯಲತ್ತೆ ಶಾಪ ಕೊಡಲಿಲ್ಲ. ಅವನು ಒಬ್ಬ ಭಕ್ತಪ್ಪ.
ತನಗೆ ತಿಳಿದಂಥ ಶಿವ ಮಾಡ್ಯಾನ ಬಿಡು ಅಂದರು. ಎಂಥ ವೈರಾಗ್ಯಶಾಲಿ ಇರಬೇಕು. ಆಮೇಲೆ ವಶೀಕಾರ ಅಂತ ತಿಳ್ಕೊಂಡು ಇನ್ನೊಂದು ವೈರಾಗ್ಯ. ಸಕಲ ಭೋಗಗಳ ಮಧ್ಯದಲ್ಲಿದ್ದರೂ ಕೂಡ ಆ ಕಡೆ ಆಶೆ ಮಾಡಲಾರದೇನೆ ಇರತಕ್ಕಂಥ ಅದಕ್ಕೆ ಏನು ಅಂತ ಕೇಳಿದ್ರೆ ವಶೀಕಾರ ವೈರಾಗ್ಯ ಅಂತ. ಅದು ಕೃಷ್ಣ ಪರಮಾತ್ಮನಲ್ಲಿ 16,000 ಜನ ಗೋಪಿಕೆಯರೊಡನೆ ತಾನು ಏನೇ ಆಟ ಆಡಿದ್ರೂ ಕೂಡ ಆತನ ಲಕ್ಷ್ಯ ಎಲ್ಲಿತ್ತಂದ್ರೆ ಪರಮಾತ್ಮನಲ್ಲೇ ಇತ್ತು, ಈ ಲೋಕದ ಕಡೆ ಇದ್ದಿದ್ದಿಲ್ಲ, ಸಾಕ್ಷೀಭೂತನಾಗಿದ್ದ. ಅದು ವಶೀಕಾರ ವೈರಾಗ್ಯ ಅಂಥೇಳಿದರೆ ಕೃಷ್ಣ ಪರಮಾತ್ಮನಲ್ಲಿತ್ತು. ಆಮೇಲೆ ಆಪರ ವೈರಾಗ್ಯ ಅಂಥೇಳಿ ಅಂತಾರೆ. ಸತ್ವ ರಜ ತಮ 3 ಗುಣಗಳಿಂದ ಆಸಕ್ತಿ ವಿಷಯಗಳ ತೋರಿದರೂ ಅದರ ಕಡೆ ಲಕ್ಷ್ಯ ಇರಲಾರದೆ ಇದ್ದದ್ದೇ ಅದೇನು ಅಂತ ಕೇಳಿದ್ರೆ ಆಪರ ವೈರಾಗ್ಯ. ವಿವೇಕಾನಂದರಲ್ಲಿ ಇತ್ತು ಅದು. ವಿವೇಕಾನಂದರು ಪರದೇಶಕ್ಕೆ ಹೋದಂಥ ಸಂದರ್ಭದೊಳಗೆ 3 ದಿನ ವಿಮಾನ ನಿಲ್ದಾಣಕ್ಕೆ ಕೂತರು. ಯಾರೂ ಮಾತಾಡ್ಸಿಲ್ಲ ಅವ್ರನ್ನ. ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿದ್ರು. ಒಬ್ಬ ಹೆಣ್ಮಗಳು ಬಂದಳು. ಯಾರೀ ನೀವು 3 ದಿವಸ ಆತು ಕೂತೀರಿ ಇಲ್ಲೇ, ಯಾರು ನೀವು, ನಿಮ್ಮ ಸಂಬಂಧಿಕರು ಯಾರು ಅದಾರಣ ಅಂತ ಕೇಳ್ತಾಳು. ಆವಾಗ ವಿವೇಕಾನಂದರಂದರು, ಹೌದ್ರಿ ನಮ್ಮ ಸಂಬಂಧಿಕರು ಅದಾರು, ಅವ್ರ ಸಂಬಂಧ ಕೂತೀನಿ. ಯಾರ್ರೀ ಅಂತ ಕೇಳ್ತಾಳೆ ಆಕೆ. ನೀವರಿ ಅಂದ. ವಿವೇಕಾನಂದರು ನೀವರಿ ಅಂದ. ಅದು ಹೆಂಗೆ ರೀ, ನಾ ಇವತ್ತು ಈಗ ನೋಡಾಕತ್ತೀನಿ, 3 ದಿವಸ ನಾನು ಇಲ್ಲಿ ಕೂತೀನಿ ವಿಮಾನ ನಿಲ್ದಾಣದೊಳಗೆ, ಸಾವಿರಾರು ಮಂದಿ ಹಾದು ಹೋಗ್ಯಾರು, ಯಾರೂ ಮಾತಾಡ್ಸಿಲ್ಲ, ನೀವು ಮಾತಾಡ್ಸಿರಿ ಅಂತ ಹೇಳಿದ್ರೆ ಪೂರ್ವ ಜನ್ಮದ ಏನೋ ಒಂದು ಸಂಬಂಧ ಇದ್ದಾಗ ಮಾತಾಡ್ಸಿಲ್ಲ ಅಂದ್ರೆ ವಿವೇಕಾನಂದರು. ಮಹಾತ್ಮರ ವಾಣಿ, ಅವರ ವಾಣಿ ಯಾವಾಗ ಮುಖದಿಂದ ಹೊರಬಿತ್ತು ಆನಂದ ಆಗಿಬಿಡ್ತು ನೋಡ್ರಿ ಆ ಹೆಣ್ಮಗಳಿಗೆ. ಭಾಳ ಆನಂದ ಆಯ್ತು. ಎಂಥ ಮಾತು, ಎಂಥದ್ದು ಪೂರ್ವ ಜನದ ಸಂಬಂಧ ತಾರಂದ್ರೆ ಈ ಭಾಷೆನೇ ನಮಗೆ ಗೊತ್ತಿಲ್ಲ. ಪರದೇಶದವರಿಗೆ ಪುನರ್ಜನ್ಮ ಪೂರ್ವಜನ್ಮ ಅಂದ್ರೆ ಗೊತ್ತೇ ಇಲ್ಲ. ನೀವು ಹಚ್ಕೊಂಡ ನಾವು ಯಾರಾಗಿರ್ಬೋದು ರೀ ಅಂತ ಕೇಳ್ತಾಳೆ. ಅಲ್ಲ ನೀನು ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಅಲ್ಲ ಅಥವಾ ಅಮ್ಮ ಆಗಿರ್ಬೋದು ಅಂತ ಹೇಳ್ತಾರೆ. ಅದೆಲ್ಲ ನನಗೇನು ತಿಳಿಯಂಗಿಲ್ಲ ರೀ. ಸಂಬಂಧ ಹಚ್ಚೇರಿ ಅಂದ್ರೆ ಬರ್ರಿ ನಮ್ಮ ಮನೆಗೆ. 3 ದಿವಸದ ನಂತರ ತಮ್ಮ ಮನೆಗೆ ಕರ್ಕೊಂಡೋಗಿ ಸ್ನಾನದ ಪೂಜಾದ ಎಲ್ಲ ವ್ಯವಸ್ಥೆ ಮಾಡ್ತಾಳು, ಪ್ರಸಾದ ವ್ಯವಸ್ಥೆ ಮಾಡ್ತಾಳು. ಅವರು ಮಾಡ್ತಕ್ಕಂಥ ಒಂದು ವ್ಯಾಯಾಮ, ಪ್ರಾಣಾಯಾಮ, ಅನುಷ್ಠಾನ ನೋಡಿ ಆ ಹೆಣ್ಮಗಳು ಆ ವಿವೇಕಾನಂದರ ಮೇಲೆ ಮನಸ್ಸು ಮಾಡ್ತಾಳೆ. ಒಂದು ದಿವಸ ರಾತ್ರಿ ಕಾಲದ ರಂದೊಳಗೆ ಮಲಗಿದ್ರು. ಬಂದಳು, ಹೆಜ್ಜೆ ಸಪ್ಪಳಕ್ಕೆ ಕಣ್ಣು ತೆರೆದ್ರು. ನೋಡ್ತಾರೋ ಅದೇ ಹೆಣ್ಮಗಳು ನಿಂತಿದ್ದಳು ಮುಂದೆ. ಯಾಕಮ್ಮ ಯಾಕೆ ಬಂದಿ ಅಂದರು. ಏನಿಲ್ಲ, ನಿಮ್ಮ ಕ್ರಿಯೆಯನ್ನು, ನೀವು ಇರ್ತಕ್ಕಂಥ ನಿಮ್ಮ ಪದ್ಧತಿಯನ್ನು, ನಿಮ್ಮ ಸಂಸ್ಕಾರವನ್ನು ನೋಡಿ ನನಗೆ ಆಸೆ ಆಗೈತಿ. ನಾಳೆ ನಿನ್ನಂಥದ ಮಗನ ಹಡಿಬೇಕಂತ ಹೇಳಿ ನನಗೆ ಆಸೆ ಆಗೈತಿ. ಅದಕ್ಕಾಗಿ ಆ ಆಸೆಯನ್ನು ಪೂರೈಸ್ರಿ ಅಂದಳು. ಏನು ಅನ್ಬೇಕ್ರಿ ವಿವೇಕಾನಂದರು. ರಾತ್ರಿ 12 ಗಂಟೆ ಸುಮಾರು, ಯಾರೂ ಇಲ್ಲ, ಏಕಾಂತದಲ್ಲಿ ಒಬ್ಬ ಹೆಣ್ಮಗಳು ಬಂದಳು. ಅದು ಸ್ಫುರದ್ರೂಪಿಯಾಗಿರ್ತಕ್ಕಂಥ ಹೆಣ್ಮಗಳು ಬಂದು ನಿಂತಾಗ ವಿವೇಕಾನಂದರಂತಾರು, ನೋಡು ನೀವು ತಿಳಿದು ತಪ್ಪೈತೆ ಅಂದರು. ಯಾಕೆ, ನನ್ನ ಲಗ್ನ ಆಗಿ ನೀವು ಮುಂದೆ ಹಡಿತನು ನನ್ನಂಥ ಮಗನ ಅಂತ ತಿಳಿದ್ರಲ್ಲ, ಹೆಣ್ಣು ಹುಟ್ಟಿತಂದ್ರೆ ಏನು ಮಾಡೋರು, ಅಥವಾ ಹುಟ್ಟಿದ್ರೆ ಏನು ಮಾಡೋರು, ಅದು ಏನೂ ಬೇಡ. ಆವಾಗ ಲಗ್ನ ಆಗಿ ಮುಂದೆ ಸಂಸಾರ ಮಾಡಿ ಮಕ್ಕಳು ಆಡಿದ್ರೆ ಎಂಥ ಹುಡ್ತಾವ ಗೊತ್ತಿಲ್ಲ. ಈಗ ನೀನು ನನ್ನ ಮಗ ಅಂತ ತಿಳಿದ್ಬಿಡು ಅಂದರು. ಈಗ ನೀನು ನನ್ನ ಮಗ ಅಂತ ತಿಳಿದ್ಬಿಡು ಅಂದರು. ಆವಾಗ ಹೆಣ್ಮಗಳಲ್ಲಿ ಇರ್ತಕ್ಕಂಥ ಕೆಟ್ಟ ದೃಷ್ಟಿ ಹರಿದು ಹೋಗಿ, ಹೌದಪ್ಪ ನೀನು ನನ್ನ ಮಗ ವಿವೇಕಾನಂದ, ನೀನು ನನ್ನ ಮಗ ಅಂದಳ ಆ ತಾಯಿ. ಇದು ಯಾವ ವೈರಾಗ್ಯ ಅಂತಾರಂತ ಕೇಳಿದರೆ ಆಪರ ವೈರಾಗ್ಯ. ಆಮೇಲಿಂದ ಪರವೈರಾಗ್ಯ ಅಂತ ಇನ್ನೊಂದೈತಿ. ಅದು ಯಾರಲ್ಲಿ ಇತ್ತಂದ್ರೆ ಅತನೇ ಶಿವಗಳಲ್ಲಿತ್ತು. ಅತನೇ ಅಜ್ಜ, ಇನ್ನೂ ಭಾಳ ಮಂದಿ ಅದಾರೆ. ಉದಾಹರಣೆಗೆ ಒಬ್ಬರದ್ದು ಹೇಳ್ತೇನೆ ನಿಮಗೆ. ಅತನೇ ಶಿವಗಳು ಆ ಪರವೈರಾಗ್ಯ, ನಿರ್ಲಿಪ್ತ ಅವಸ್ಥೆ. ಶಿಷ್ಯ ಬಂದ ಲಿಂಗಪೂಜೆ ಮುಗಿದ ಮೇಲೆ ಪ್ರಸಾದ ತಂದು ಅವ್ರಿಗೆ ನೆಲ್ಕೋಂಗಿಟ್ರೆ ಊಟ ಮಾಡ್ತಿದ್ರತ್ರಿ. ಒಂದಿನ ಅವಸರದಾಗ ತಾಟ್ ತಂದು ಮುಂದೆ ಅವ್ರ ಮುಂದೆ ಇಟ್ಟು ಹೋಗ್ಯಾನೋ, ಅದೊಂದಿಟ್ಟು ದೂರ ಆಗೈತಿ, ಸುಮ್ಮ ಕೂತ. ತಿರುಗಿ ಬಂದು ಗುರುಗಳು ಊಟ ಮಾಡಿರ್ಬೇಕು ಅಂತೇಳಿ ತಿಳ್ಕೊಬಂದು ನೋಡ್ತಾನೋ ಪ್ರಸಾದ ಹಂಗೆ ಇತ್ತು. ಯಾಕ್ರಿಪ್ಪ ತೊಗೊಂಡಿಲ್ಲ? ಇಲ್ಲಪ್ಪ, ದಿನ ನನಗೆ ನೆಲ್ಕೋ ಹಂಗೆ ನೀವು ಊಟ ಇಡ್ತಿದ್ದಿ, ಇನ್ನೊಂದು 2 ಮೊಳ ದೂರ ಇಟ್ಟಿದೆ, ಅದು ಯಾರ್ದೋ ಪ್ರಸಾದ ಇರಬೇಕು, ನಾ ಯಾಕೆ ತೊಗೋಬೇಕಂತ ಅದನ್ನು ಬಿಟ್ಟನಿ ಅಂದ್ರಿ. ಯಾರು? ಅತನೇ ಅಜ್ಜವ್ರು. ನನಗೆ ಗೊತ್ತಾಗಲ್ರಿಪ್ಪ ಅಂದ. ಒಂದು ದಿವಸ ಗುಹೆಯೊಳಗೆ ಲಿಂಗ ಪೂಜೆಗೆ ಹೋಗುವಾಗ
ಶಿಷ್ಯನ ಕರ್ತಾರೆ, ಬಾರೋ ಇಲ್ಲೇ ಚೋಳ ಐತಿ, ಬಾರೋ ಇಲ್ಲಿ ಚೋಳ ಐತಿ ಬಾರೋ ಅಂದರು. ಎಲ್ಲ ಅವನು ಇಲ್ಲಿ ಹೆಂಗೆ ಬತ್ತು ಚೋಳತ್ತು ಓಡಿ ಬರ್ತಾನವ, ನೋಡ್ತಾನೋ, ಎಲ್ಲೈತ್ರಿಪ್ಪ ಚೋಳ ಕಾಣೋಲ್ಲ, ಅಲ್ಲಿ ಹೊಸ್ತಿಲ್ ಮೇಲೆ ಐತಿ ನೋಡು ಅಂದರು. ಇಲ್ರಿಪ್ಪ ಏನೂ ಕಾಣೋಲ್ದು, ನಿನಗೇನು ಕಾಣ್ತೈತಿ ಅಂದರು. ಅದೊಂದು ರಾಣಿ ಚಾಪ್ ರೂಪಾಯಿ ಐತ್ರಿ ಅಂದವ. ಅದ ಚೋಳಪ್ಪ, ನಿಮಗೆ ರೂಪಾಯಿ, ನಿಮಗೆ ಸಂಪತ್ತು, ನಮಗೆ ಚೋಳ ಅದು ವಿರಕ್ತರಿಗೆ. ಏಪ್ಪ ನನಗೇನು ಗೊತ್ತಾಯ್ತು ತೊಗೊಂಡೋದ. ಈ ರೀತಿಯಾಗಿ 6 ವೈರಾಗ್ಯಗಳು ಶಿವಲಿಂಗೇಶ್ವರನಿಗೆ ಹೇಗೆ ಅಂತ ಕೇಳಿದರೆ, ಈ 6 ವೈರಾಗ್ಯಗಳು ಶಿವಲಿಂಗೇಶ್ವರನಲ್ಲಿದ್ದು ರೀ. 6 ವೈರಾಗ್ಯಗಳು ಶಿವಲಿಂಗೇಶ್ವರನಲ್ಲಿ. ಹೀಗಿದ್ದಾಗ ಗುರುಗಳು ಹೇಳ್ತಾರೆ, ಅಪ್ಪ ನೀನು ಇಲ್ಲಿ ಬಂದು ಬಹಳ ಒಳ್ಳೆಯದಾಯಿತು, ಇನ್ನು ನಿನಗೆ ಸಂಸ್ಕಾರ ಬೇಕು ಅಂಥೇಳಿ ತಿಳ್ಕೊಂಡು ಹೇಳಿದಾಗ, ಏನ್ರಿಪ್ಪ ಸಂಸ್ಕಾರ ಅಂಥೇಳಿ ಅಂದಾಗ ಅವಾಗ ಗುರುಗಳಂದರು, ಗುರುಸಿದ್ದೇಶ್ವರ ದೇವರು ಹೇಳ್ತಾರಪ್ಪ, ನೋಡು ನಿನಗೆ ನಾನು ದೀಕ್ಷೆಯನ್ನು ಕೊಟ್ಟಾಗ ಪರಿಪೂರ್ಣನಾಗ್ತೀಯಾ ಅಂತ ಕೇಳ್ತಾರೆ. ದೀಕ್ಷೆ ಅಂದರೆ ಏನ್ರಿ ಅಪ್ಪ ಕೇಳ್ತಾನೆ ಶಿವಲಿಂಗೇಶ್ವರ ಗುರುಗಳನ್ನು. ದೀಕ್ಷೆ ಅಂಥೇಳಿ ಅಂದ್ರೆ ದೀಯತೆ ಚೇ ಶಿವಜ್ಞಾನ ಕ್ಷೀಯತೆ ಪಾಶಬಂಧನಂ ಸಮಾಖ್ಯಾತ ದೀಕ್ಷೇತೆ ವಿಚಕ್ಷಣಯ. ಸಿದ್ಧಾಂತ ಶಿಖಾಮಣಿ ಒಳಗೊಂದು ಮಾತು ಬರ್ತೈತಿ, ದೀಯಚೇತೆ ಶಿವಜ್ಞಾನಂ. ದೀಕ್ಷೆ 2 ಅಕ್ಷರ, ಆದರೆ ಅದು ಸದ್ಗುರು ಯಾವ ಕ್ರಿಯೆಯಿಂದ, ನೋಡ್ರಿ, ಯಾವ ಕ್ರಿಯೆಯಿಂದ ಶಿಷ್ಯನಿಗೆ ಜ್ಞಾನೋದಯವನ್ನು ಮಾಡ್ತಾನೋ ಆ ಕ್ರಿಯೆಗೆ ದೀಕ್ಷೆ ಅಂತ ಹೇಳ್ತಾರೆ. ಯಪ್ಪ ಆ ದೀಕ್ಷೆ ಅಂದ್ರೆ ನಾನು ಪವಿತ್ರನಾಗ್ತಾನೆ ಅಂತ ಕೇಳ್ತಾನೆ ಶಿವಲಿಂಗೇಶ್ವರ. ಹೌದಪ್ಪ, ದೀಕ್ಷಾದಿಂದ ಸಂಸ್ಕಾರವಂತರಾಗ್ತಾರೆ. ಒಂದು ಶಿಲೆಗೆ ದೀಕ್ಷೆಯನ್ನು ಕೊಟ್ಟರೆ ಅದು ದೇವರಾಗ್ತೈತಿ. ಒಂದು ಗೋಮಯ ಶಗನಿಗೆ ಸಂಸ್ಕಾರ ಕೊಟ್ಟರೆ ಅದು ವಿಭೂತಿ ಆಗ್ತೈತಿ. ದೀಕ್ಷೆಯಲ್ಲೇ ಭಾಳ ಇದು. ಅದಕ್ಕಾಗಿ ದೀಕ್ಷೆಯಿಂದ ನೀನು ಪರಮ ಪಾವನ ಮೂರ್ತಿ ಆಗ್ತೀಪ್ಪ ಅಂತ ಹೇಳಿದಾಗಪ್ಪ, ದೀಕ್ಷಾ ಅಂದ್ರೆ ಈ ರೀತಿ ಇರ್ತೈತಿ ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ, ಮತ್ತು ನನಗೆ ದೀಕ್ಷಾ ಮಾಡ್ರಿ ಅಂದ. ಅವಾಗ ಹೀಗೆ ಮಾಡ್ಲಿಕ್ಕೆ ಬರೋದಿಲ್ಲಪ್ಪ, ಮತ್ತೇನು ಮಾಡ್ಲಿಕ್ಕೆ ಬರ್ತೈತಿ? ನೀನು ಒಂದು ಒಳ್ಳೆಯ ಮುಹೂರ್ತದಂದು ಸ್ನಾನ ಮಾಡ್ಕೊಂಡು ನಾನು ಪೂಜಾ ಮಂದಿರಕ್ಕೆ ಬಾ, ಆವಾಗ ದೀಕ್ಷೆ ವಿಧಾನಗಳನ್ನು ಹೇಳ್ತನು ಅಂದ ಕೂಡಲೇ ಅವಾಗ ಹ್ಞೂನ್ರಿಪ್ಪ ಅಂಥೇಳಿ ಅವ್ರು ಹೇಳಿದ ದಿವಸ ಸ್ನಾನ ಮಾಡಿಕೊಂಡು ಬಂದ ಕೋಪಿನ ಮೇಲೆ ಗುರುಗಳ ಗದ್ದಿಗೆ ಮೇಲೆ ಆಸೀನರಾಗಿದ್ದರು. ಶಿವಲಿಂಗೇಶ್ವರ ಮುಂದೆ ಬಂದ, ಅಲ್ಲೊಂದು ತೆಂಗಿನಕಾಯಿ ಇತ್ತು. ಅಪ್ಪ ಶಿವಲಿಂಗೇಶ ಆ ತೆಂಗಿನಕಾಯಿ ತಗೋರು ಅಂದರು. ಕೈಯಾಗ ತೊಗೊಂಡ ಮುಂದೆ ನಿಂತ, ಒಂದು ಆಸನ ಹಾಕಿದ್ರು, ಮುಂದೆ ನಿಂತ. ಅಪ್ಪ ನೀನು ಗುರುವಿನಿಂದ ದೀಕ್ಷೆಯನ್ನು ಹೊಂದುವುದಕ್ಕಿಂತಲೂ ಮೊದಲ ನಿನ್ನಲ್ಲಿರ್ತಕ್ಕಂಥ 3 ವಸ್ತು ನನಗೆ ಕೊಡಬೇಕು ಅಂದರು. ನೋಡ್ರಿ ಶಿವಲಿಂಗೇಶ್ವರನ ಹೇಳ್ತಾರೆ ಗುರುಗಳು, ನಿನ್ನಲ್ಲಿರ್ತಕ್ಕಂಥ 3 ವಸ್ತುಗಳನ್ನು ನನಗೆ ಕೊಡಬೇಕು. ಏನ್ರಿಪ್ಪ ಅವು 3 ವಸ್ತುಗಳು ಅಂದಾಗ, ಏನಿಲ್ಲಪ್ಪ, ತನು ಮನ ಧನ. ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ರೀ, ನಿಮಗೆ ಯಾವ ವಸ್ತು ಬ್ಯಾಡಾಗ್ಯಾವೋ ಅವನ್ನ ನನಗೆ ತಂದು ಕೊಡ್ರಿ. ನಿಮಗೆ ಯಾವ ವಸ್ತು ಬೇಕು, ನನ್ನಿಂದ ವೈರಿಯತನವ್ರು ಇಬ್ಬರು ಅದಾರ ಜಗತ್ತಿನೊಳಗೆ. ನಿಮಗೆ ಯಾವ ವಸ್ತು ಬೇಡ ಅವನ್ನ ನನಗೆ ತಂದು ಕೊಡ್ರಿ. ನಿಮಗೆ ಯಾವ ವಸ್ತು ಬೇಕು ನನ್ನ ಕಡೆಯಿಂದ ವೈರಿ. ಯಾರು ಅಂತ ಕೇಳಿದರೆ ಸದ್ಗುರುನಾಥ ಒಬ್ಬ. ತನು ಮನ ಧನ. ತನು ಅಂದರೆ ಶರೀರ, ಮನಸ್ಸಂದ್ರೆ ಒಳಗೆ ವ್ಯವಹಾರ ಮಾಡ್ತಕ್ಕಂಥದ್ದು, ಧನ ಅಂದ್ರೆ ಅಭಿಮಾನ. ಇದು ಯಾವುದಕ್ಕರೆ ಉಪಯೋಗ ಬರ್ತಾವನ್ರಿ, ಎಷ್ಟು ಕರೆ ಮಾರ್ತಾವನು ಇಲ್ಲ, ಕೆಮ್ಮತ್ತ ಇಲ್ಲಿ ಗುರು ಬೇಡ್ತಾನ. ಕೆಮ್ಮತ್ತ ಇರಲಾರದಂತಹ ತನುಮನ ಧನಗಳನ್ನ ನನಗೆ ಕೊಡಬೇಕು ಶಿವಲಿಂಗೇಶ. ಹ್ಞೂನ್ರಿಪ್ಪ, ಗುರು ಒಬ್ಬ ಬೇಡ್ತಾನೋ, ಭೂಮಿ ತಾಯಿ ಒಬ್ಬಕ್ಕೆ ಬೇಡ್ತಾಳೆ, ರೈತ ಮಗನೇ ನಿನಗೆ ಯಾವ ವಸ್ತು ಬೇಡ ನನಗೆ ತಂದು ಕೊಡು, ನಿನಗೆ ಬೇಕಾದ್ದು ಕೊಡ್ತನು ಅಂತ ಭೂಮಿ ತಾಯಿ ಒಬ್ಬಕ್ಕೆತ್ತಾಳೆ. ಉದಾರ ಇರ್ತಕ್ಕಂಥ ತಾಯಿ ಭೂಮಿ ತಾಯಿ. ನಾವೆಲ್ಲ ರೈತರು ಆ ಭೂಮಿ ತಾಯಿಯಲ್ಲಿ ಇಷ್ಟು ಪದ್ಧತಿಯಾಗಿ ದುಡಿಬೇಕಲ್ಲ, ಭಾಳ ಪದ್ಧತಿ ಐತಿ, ಭಾಳ ಸೂಕ್ಷ್ಮ ಐತಿ. ಆ ತಾಯಿಯನ್ನು ಯಾವ ರೀತಿಯಾಗಿ ನಾವು ಕಾಣಬೇಕು ಅಂಥೇಳಿ ಅಂದ್ರೆ, ನನ್ನ ಪ್ರಾಣ ಹೋಗಲಿ ಒಂದು ವೇಳೆ ಆ ಭೂಮಿ ತಾಯಿಗೆ ನಾನು ಅಪಚಾರ ಮಾಡಬಾರ್ದು ಅಂತಕ್ಕಂಥ ರೈತರಲ್ಲಿ ಒಂದು ಗಾಂಭೀರ್ಯತೆ ಬೇಕು. ಆ ತಾಯಿ ಕೇಳ್ತಾಳೆ ನಮ್ಮನ್ನ, ರೈತನ ಕೇಳ್ತಾಳಪ್ಪ, ಮಗ ತಗೋ ನಿನಗೆ ಯಾವ ವಸ್ತು ಬೇಡಾಗೈತಿ ನನಗೆ ಕೊಡು, ನಿನಗೆ ಬೇಕಾದ ಕೊಡ್ತನು ಅಂದ್ರೆ ನೀವೇನು ಕೊಡ್ತೀರಿ ಆ ತಾಯಿಗೆ? ಎಲ್ಲ ಕೆಲಸ ಆಗೈತಿಪ್ಪ, ಮತ್ತು ಭೂಮಿ ಹಸನಾಗೈತಿ,
ಗೊಬ್ಬರ ಕಡಿಬೇಕು ಓದ್ತಿರಿಲ್ಲೋ, ಹೌದಲ್ರಿ? ಗೊಬ್ಬರ ಹೆಂಗೆ ತಯಾರಾಗಿರ್ತೈತಿ? ಎಲ್ಲಿ ತಯಾರಾಗಿರ್ತೈತಿ? ನಿಮ್ಮ ತಿಪ್ಪಿ ಒಳಗೆ ತಯಾರಾಗಿರ್ತೈತಿ. ತಾಯಿ ಏನು ಬೇಡಾಳು, ನಿನಗೆ ಬೇಡಾದ ವಸ್ತು ನಾವು ಬ್ಯಾಡತ್ ಏನೆಲ್ಲ ತಿಪ್ಪಿಯಾಗಿ ಒಗ್ದಿರ್ತೀವಿ ರೀ, ಏನೆಲ್ಲ ಒಟ್ಟು ಯಾವ್ದು ಬೇಡೋ ಒಗ್ದಿರ್ತೀವಿ. ಅದನ್ನು ತಾಯಿ ಬೇಡ್ತಾಳೆ, ನನಗೆ ಅದನ್ನು ಕೊಡೋ ತಮ್ಮ, ನಿನಗೆ ಬೇಕಾದ ಕೊಡ್ತಾನು. ಆ ಗೊಬ್ಬರ ಹೊಲ ತುಂಬ ಹಾಕಿ ನಾವು ಕೆಲಸ ಮಾಡಿ ಆ ಬೆಳೆಯನ್ನು ಮಾಡಿದೀವಿ ಅಂಥೇಳಿ ಅಂದ್ರೆ ಏನು ಕೊಡೋದಿಲ್ಲ ಹೇಳ್ರಿ? ಗೋಧಿ ಕೊಡ್ತಾಳೆ, ಅಕ್ಕಿ ಕೊಡ್ತಾಳೆ, ಕಡ್ಲಿ ಕೊಡ್ತಾಳೆ, ಹೆಸರು ಕೊಡ್ತಾಳೆ, ಪಂಚಭಕ್ಷ ಪರಮಾನ್ನಗಳನ್ನು ಕೊಡ್ತಾಳೆ. ಆ ತಾಯಿ ಉಂಡು ನಲಿಬೇಕು. ನಾವು ಆ ತಾಯಿಗೆ ಏನು ಕೊಟ್ಟಿದ್ದೀವಿ ರೀ? ತಿಪ್ಪಿಯಾಗೇನು ಗೊಬ್ಬರ ಕೊಟ್ಟು. ಅದಕ್ಕೆ ಹಿರಿಯರು ಇರ್ತಾವೆ. ಒಂದು ಗಾದೆ ಮಾತು ಭಾಳ ಸುಂದರ ಐತಿ. ರಂಗ ಹಾಕಿದ ಮನೆ ಕೆಡಲಿಲ್ಲ ಅಂತ, ಗೊಬ್ಬರ ಹಾಕಿದ ಹೊಲ ಕೆಡಲಿಲ್ಲ ಅಂತ. ಸರ್ಕಾರಿ ಗೊಬ್ಬರ ಅಲ್ರಿ ನಾ ಹೇಳೋದು, ಗೋಮಯದಿಂದ ಆಗಿರ್ತಕ್ಕಂಥ ಒಂದಿದು. ರಂಗ ಹಾಕಿದ ಮನೆ ಕೆಡಲಿಲ್ಲ. ಯಾವ ಮನೆ ಮುಂದೆ ಸೂರ್ಯ ಏಳುಗುಡ್ದನ ಒಂದಿಷ್ಟು ನೀರಿನ ಚಳಿ ಹೊಡೆದ ಅಲ್ಲಿ ಒಂದಿಷ್ಟು ಅಂಗೈ ಎಟ್ಟರೆ ರಂಗೋಲಿ ಹಾಕಿದ್ರೆ ಸೂರ್ಯ ಏಳುಗುಡ್ದ ರೀ. ಮತ್ತು ಆ ಮನೆ ಮುಂದೆ ಅಂಗೈ ಎಟ್ಟರೆ ರಂಗೋಲಿ ಹಾಕಿದ್ರೆ ಆ ರಂಗೋಲಿ ಅಂದ್ರೆ ಏನು ರೀ? ಬಿಂಚಾಳ ಹಿಟ್ಟು ಅಲ್ಲ, ಬಿಂಚಾಳ ಹಿಟ್ಟಲ್ಲ. ಆ ಹಿಟ್ಟಿನಿಂದ ನಾವು ಚಿತ್ರ ತೆಗೆಯೋದು ಅಷ್ಟೇ. ಅದು ರಂಗೋಲಿ ಅಂಥೇಳಿ ಅಂದ್ರೆ ಅದನ್ನು ವಿಡಂಬನೆ ಮಾಡಿ ನೋಡ್ರಿ ನೀವು. ಅದು ಏನು ಹೇಳ್ತೈತಿ ಅಂದ್ರೆ ರಂಗಾವಲಿ. ನಾವು ಹಾಕಿದ ರಂಗೋಲಿ ಅದಕ್ಕೆ ಹೆಸರು ಏನಂದ್ರೆ ರಂಗಾವಲಿ. ರಂಗ್ ಅಂದರೆ ಯಾರು? ವಿಷ್ಣು, ಕೃಷ್ಣ ಪರಮಾತ್ಮ. ರಂಗ್ ಅಂದರೆ ಕೃಷ್ಣ ಪರಮಾತ್ಮ. ಸೂರ್ಯೋದಯಕ್ಕಿಂತಲೂ ಮೊದಲು ನಾವು ಅಂಗಳ ತೊಳೆದ ಒಂದಿಟ್ಟು ರಂಗೋಲಿ ಬಿಡಿಸಿದ್ರೆ ರಂಗ್ ಬಂದು ನಿತ್ತ ಹೊಕ್ಕಣತ್ತಿರ ಅದ್ರ ಮ್ಯಾಲೆ ಒಂದು ನೇಮದು. ರಂಗ ಅಂದರೆ ಕೃಷ್ಣ ಪರಮಾತ್ಮ. ರಂಗ ಬಂದು ನಿಂತು ಹೋದ ಅಂಥೇಳಿ ಅಂದ್ರೆ ಗಂಡ ಬಂದಲ್ಲಿ ಹೆಂಡತಿ ಬರೋಕ್ಕಿಲ್ರಿ, ಲಕ್ಷ್ಮಿ ಬರೋಕಬೇಕು. ಯಾವಾಗ ರಂಗ ಬಂದ ಪಾದ ಇಟ್ಟು ಹೋದೋ ಲಕ್ಷ್ಮಿನೂ ಪಾದ ಇಟ್ಟು ಹೋದಳು. ಲಕ್ಷ್ಮಿ ಬಂದಿರತಕ್ಕಂಥ ಮನೆ ಹಾಳಾಕತ್ತೇನ್ರಿ? ಉಜ್ಜಲಾಕತ್ತಿಲ್ಲ. ಹಾಗೆ ಏನಂದ್ರೆ ರಂಗ ಹಾಕಿದ ಮಣಿ ಕೆಡಲಿಲ್ಲ, ಗೊಬ್ಬರ ಹಾಕಿದ ಭೂಮಿ ಕೆಡಲಿಲ್ಲ. ಹೀಗೆ ಸದ್ಗುರುಗಳು ಗುರುಸಿದ್ದೇಶ್ವರ ಹೇಳಿದರು, ಶಿವಲಿಂಗೇಶ 3 ವಸ್ತುಗಳು ನನಗೆ ಕೊಡಬೇಕು, ಅವು ನಿನಗೆ ಬೇಡಾದ ವಸ್ತುಗಳು. ಏನು? ತನು, ಮನ, ಧನ. ಆಯ್ತ್ರಿಪ್ಪ ಕೊಟ್ಟೆ, ಕಾಯಿ ಇಡು, ಸಾಷ್ಟಾಂಗ ಹಾಕು. ಪದ್ಧತಿ ಕಲಿಸ್ತಾರೆ ಗುರುಗಳ್ರಿ. ನಮಗೆ ಯಾವ್ಯಾವ ಪದ್ಧತಿ ಕಲಿಸ್ಯಾರ ಗುರುಗಳು ಅಂದ್ರೆ ಒಂದೇ ಥರದ ಪದ್ಧತಿ ಇಲ್ಲ. ಗುರುವಿಗೆ ನಮಸ್ಕಾರ ಮಾಡಬೇಕಂದ್ರೆ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಯಾವ ಅನುಭವ ಸಾರದಲ್ಲಿ ಶ್ರೀಮನ್ ನಿಜಗುಂಡು ಬರೀತಾರೆ. ಭಾಳ ಸುಂದರವಾದಂಥ ಮಾತನ್ನು. ಗುರುವಿಗೆ ನಮಸ್ಕಾರ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ ಕೇಳಿದರೆ ಪದವೆರಡು, ಕರವೆರಡು, ಎದೆ ಭುಜ ನೆಲಸೋಂಕಲ ಅಷ್ಟಾಂಗದಿಂ ನಮಿಸುತ್ತ ಮನವಾಣಿಗಳಂ ಸ್ತುತಿಸಿ ಗುರುನಾಥನ ನೆನೆಬೇಕು ಅಂತ ಹೇಳ್ತಾರೆ. ನಾವು ಹಂಗ್ರಿ ಇದು ನಮಸ್ಕಾರ. ಇದಕ್ಕೇನತ್ತಾರ ಅಂದ್ರೆ ಶಿರಸಾಷ್ಟಾಂಗ ನಮಸ್ಕಾರ. ಶಿವಲಿಂಗೇಶ್ವರನಿಗೆ ಹೇಳಿದರು ಗುರುಗಳು, ಅಪ್ಪ ಶಿವಲಿಂಗೇಶ ಶಿರಸಾಷ್ಟಾಂಗ ನಮಸ್ಕಾರ. ಅಪ್ಪ ಅಷ್ಟಾಂಗಗಳಂದ್ರೆ ಯಾವುವು? ಪದವೆರಡು, 2 ಪಾದ, ಕರವೆರಡು, 2 ಕೈ, 4 ಆದವು ಇಲ್ರಿ, ಭುಜ 2 ಭುಜ, 6 ಆದವು, ಎದೆ 7, ನೊಸಲು ಅಂದ್ರೆ ಹನಿ, ನೆಲ ಸೋಂಕಲಷ್ಟಾಂಗದಿಂ ನಮಿಸುತ್ತಾ ನೆಲಕ್ಕೆ ಸೋಂಕಿಸಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಇದು ಗುರುವಿಗೆ ಮಾಡ್ತಕ್ಕಂಥ ಪದ್ಧತಿ. ಅಂದ್ರೆ ಸಂಪೂರ್ಣ ನಾನು ನನ್ನದೆಲ್ಲವನ್ನು ಗುರುವೇ ನಿನಗೆ ಅರ್ಪಣೆ ಮಾಡೀನಿ ಅಂತ ಹೇಳೋ ಪದ್ಧತಿ ಅದು. ಅದಕ್ಕೆ ಶಿವಲಿಂಗೇಶ ಅಂದ, ಯಪ್ಪ ಧನ್ಯೋಷ್ಮಿ ಅಂದ ಶಿವಲಿಂಗೇಶ್ವರ. ಧನ್ಯೋಷ್ಮಿ, ಸಮಸ್ತವಾಗಿರ್ತಕ್ಕಂಥ ದೇಹವನ್ನೇ ನಿನಗೆ ಅರ್ಪಿಸ್ಕೊಂಡು ಬಿಟ್ಟು ಅಂದ್ರೆ ನಾನು ಧನ್ಯ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಗುರುಗಳು ಹೇಳಪ್ಪ ಅಂದರು. ಎದ್ದು ನಿಂತ, ತಮ್ಮ ನಿನಗೆ ಈಗ ಮಾಡ್ತಕ್ಕಂಥದ್ದು ಇದು ದೀಕ್ಷಾ. ಈ ದೀಕ್ಷಾಕ್ಕೆ ಏನು ಹೇಳ್ತಾರಂದ್ರೆ ವೇದಾದೀಕ್ಷೆ ಅಂತಾರೆ. ಗುರುಸಿದ್ದೇಶ್ವರರು ಶಿವಲಿಂಗೇಶ್ವರರು ಮಾಡ್ತಕ್ಕಂಥ ವೇದಾದೀಕ್ಷೆ. ವೇದಾದೀಕ್ಷೆ ಅಂದರೆ ಏನು ರೀಪ್ಪ ಅಂದ, ಇವು 7 ಪ್ರಕಾರದ ದೀಕ್ಷೆಗಳು. ಯಾವ್ರಿಪ್ಪ ಅಂತ ಪ್ರಶ್ನೆ ಮಾಡ್ತಾನೆ. ಮೊದಲು ಗುರು ಆಜ್ಞೆ ಮಾಡ್ತಾನೆ. ಆಜ್ಞೆ, ಉಪಮಾ, ಸ್ವಸ್ತಿಕಾರೋಹಣ, ವಿಭೂತಿ ಪಟ್ಟ, ಲಿಂಗ ಆಯತ, ಲಿಂಗ ಸ್ವಾಯತ, 7 ಪ್ರಕಾರದ ದೀಕ್ಷೆಗಳು. ಯಪ್ಪ ಆಜ್ಞೆ ಅಂದ್ರೆ ಏನು ಅಂತ ಕೇಳ್ತಾನೋ. ಇದು ಗುರುವಿನ ಆಜ್ಞೆ ಕೇಳು ಅಂತ ಅವ್ರ ತರ. ಏನಂದ್ರೆ ಇಷ್ಟು ದಿವಸ ನೀ ತಿಳಿದು ತಿಳಿಲಾರದೋ ತಪ್ಪು ಮಾಡಿ ಪಾಪ ಮಾಡಿ
ಆದರೆ ಗುರುವಿನ ಮುಂದೆ ಬಂದ ಆಜ್ಞೆಯನ್ನು ಪಾಲಿಸಿದ್ರೆ ನಿಜವಾಗಿ ಆ ಪಾಪೆಲ್ಲ ಹೋಗ್ತೈತಿ. ಏನ್ರಿಪ್ಪ ಅಂದ, ದುರಿತ ಕರ್ಮವನ್ನಲ್ಲದಿರು, ಪುಣ್ಯವನ್ನೇ ಮಾಡು, ಹರ ನಡಿವಿಡಿ, ಶಾಂತರೊಡನಾಡು, ಕರುಣವಿರಲಿ ಜೀವರುಳು, ನೀತಿವಿಧನಾಗು, ಪೊರೆ ಓರ್ದಿದರನೆಂದು ಬೆಸಸುವ. ನಾವು ನಿಜಗುಂಡ್ರ ಪದ ಭಜನಾ ಪದ ತಿಳ್ಕೊಂಡು ಎಲ್ಲ ಇದು ಸದ್ಗುರುನಾಥನ ಆಜ್ಞೆ ಶಿಷ್ಯರಿಗೆ ಮಾಡುವಂಥದ್ದು. ಏನು ಹೇಳಿದ, ದುರಿತ ಕರ್ಮವನ್ನು ಅಲ್ಲದಿರು, ಕೆಟ್ಟ ಕೆಲಸ ಮಾಡಬೇಡ. ಅವಾಗ ಶಿವಲಿಂಗೇಶ್ವರ ಕೇಳಿದ ಗುರುಸಿದ್ದೇಶ್ವರನಪ್ಪ, ಕೆಟ್ಟ ಕೆಲಸ ಮಾಡಬೇಡ ಅಂದ್ರಿ, ಹ್ಞೂ ಅನ್ನಿ, ಒಂದು ಬಿಟ್ಟರು ಒಂದು ಹಿಡಿಯಬೇಕಲ್ಲ. ಕೊಡ ತುಂಬು ಅಂದ್ರೆ ಏನು, ಒಳಗಿನ ಹವಾ ಹೊರಗೆ ಹಾಕಿದಾಗ ಕೊಡ ನೀರು ತುಂಬತೈತಿ, ಹಂಗೆ ಹೆಂಗೆ ತುಂಬತೈತಿ. ಹಂಗೆ ನೀ ಏನು ಹೇಳಿದೆ ಆಜ್ಞಾ ಪಾಲಿಸ್ತನೋ, ಕೆಟ್ಟ ಕೆಲಸ ಬಿಟ್ಟು ನೀ ಮಾಡಲೇನ ಪ್ರಶ್ನೆ ಮಾಡ್ತಾನೆ ಶಿವಲಿಂಗೇಶ್ವರ. ಅವಾಗ ಗುರುಗಳಂದರು, ಹೌದಪ್ಪ, ಕೆಟ್ಟ ಕೆಲಸ ಬಿಟ್ಟು ಪುಣ್ಯವನ್ನೇ ಮಾಡು, ಪುಣ್ಯ ಮಾಡು ಅಂದರು. ಮತ್ತೆ ಕೇಳ್ತಾನೆ ಶಿವಲಿಂಗೇಶ್ವರ, ಗುರುಗಳೇ ಪುಣ್ಯ ಅಂದರೆ ಏನು? ಒಟ್ಟು ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ರೀ, ಪುರಾಣಿಕರು ಪುರಾಣ ಹೇಳಾಗ ಹ್ಞೂ ಹ್ಞೂ ಅನ್ಬೇಕತ್ತ, ಶಾಸ್ತ್ರ ಹೇಳುವಾಗ ಹಾಂ ಹಾಂ ಅನ್ಬೇಕತ್ತ. ಅದು ಹೆಂಗೆ ರೀ? ಪುರಾಣಿಕರು ಹೇಳ್ತಾರೆ, ಅಲ್ಲೊಂದು ಕೈಲಾಸವಿತ್ತು, ಕೈಲಾಸದಲ್ಲಿ ಶಿವನು ಕುಳಿತಿದ್ದ, ಎಡದೊಡೆ ಮೇಲೆ ಪಾರ್ವತಿ ಇದ್ದಳು, ಎಡಬಲಿಗೆ ಗಣಪತಿ ಸಣ್ಮುಖ ಇದ್ದರು, ನಂದೀಶ್ವರ ಮದ್ದಲೆ ಬಾರಿಸ್ತಿದ್ದ, ನಾರರು ತುಂಬರು ಗಾಯನ ಮಾಡುತ್ತಿದ್ದರು ಅಂತೀವಿ ಪುರಾಣಿಕ ಗಲ್ಲ ಉಬ್ಬಿ ಹೇಳುವಾಗ ಯಾರ್ಯಾರು ಯತ್ನಿತ್ತಿ ನೋಡಿ ಬಂದದೇನ ಅಂದ್ರೆ ಪುರಾಣ ಗಪ್ಪಕ್ಕೈತಿ. ಶಿವ ಎನ್ಮ ಪುಸ್. ಆವಾಗ ಏನು ಹೇಳ್ತಾರಲ್ಲ, ಹ್ಞೂ 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 ಅನ್ಕೋತ ಹೋಗುದು. ಶಾಸ್ತ್ರ ಅಂದ್ರೆ ಇದು ದೇಹದ ಬಗ್ಗೆ ಇರ್ತೈತಿ, ತಮ್ಮ ಆತ್ಮೋನ್ನತಿಯ ಬಗ್ಗೆ ಇರ್ತೈತಿ. ಆವಾಗ ಪ್ರಶ್ನೆ ಕೇಳ್ಬೇಕು ಗುರುಗಳನ್ನು. ಶಿವಲಿಂಗೇಶ್ವರ ಹೇಳಿದ್ರಪ್ಪ, ದುರಿತ ಕರ್ಮವನ್ನು ಒಲ್ಲದಿರು ಅಂದರು. ಶಿವಲಿಂಗೇಶ್ವರ ಹೇಳಿದ, ನಾ ಏನು ಮಾಡಲಿ ಅಂದ. ಅದಕ್ಕೆ ಪುಣ್ಯವನ್ನೇ ಮಾಡು ಅಂದರು. ಪುಣ್ಯ ಅಂದರೆ ಏನ್ರಿಯಪ್ಪ ಅಂದ. ನೋಡಿ ಎಷ್ಟು ಮಜಾ ಆಯ್ತು. ಗುರುಗಳಿಗೆ ಪ್ರಶ್ನೆ ಹಾಕ್ಲಾಕತ್ತಾನೆ ಶಿವಲಿಂಗೇಶ್ವರ. ಪುಣ್ಯ ಅಂದ್ರೆ ನೋಡಪ್ಪ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ, 18 ಪುರಾಣಗಳನ್ನು ಬರೆದಿರ್ತಕ್ಕಂತಹ ಒಬ್ಬ ವ್ಯಾಸ ಮಹರ್ಷಿಗಳು ವೇದಗಳನ್ನು ವಿಭಜನೆ ಮಾಡಿ ಹೋಗಿದ್ರು, ಕಟ್ಟೆ ಶಾಸ್ತ್ರಗಳನ್ನು ಬರೆದ್ರು, ಆಮೇಲೆ ಪುರಾಣಗಳನ್ನು ಬರೆದ್ರು. ಎಲ್ಲ ಬರೆದು ತಾಡಿರೊಳಗೆ ಕಟ್ಟಿ ಹಿಂದೆ ಹಂಗೆ ಹಾರಿಸಿ ಬಿಡೋರು. ಬರೆಯವರು ಕಟ್ಟವರು ಹಾರಿಸೋರು. ಹೊಳೆ ನೋಡಿದ್ರು ಗುಡ್ಡದ ಗತಿ ಬಿದ್ದಿತ್ತು ರೀ ರಾಶಿ. ಎಲ್ಲ ಬುಕ್ ಬರೆದು ಗುಡ್ಡದ ಬಿದ್ದಿತ್ತು. ವಿಚಾರ ಮಾಡ್ತಾರೆ ವ್ಯಾಸ ಮಹರ್ಷಿಗಳು, ಅಲ್ಲ ಕಲಿಯುಗದೊಳಗೆ ಊಟ ಮಾಡೋಕ್ಕೆ ಸೌಡಿಲ್ಲ ಅಂದಾಗನ ಇದು ಬಂದೈತೆ ರೀ, ಏನೋ ಸ್ವಲ್ಪ ಸರ್ವಿಸ್. ಅದೆಲ್ಲ ಕೂತು ಊಟ ಮಾಡ್ತಿದ್ರು, ಎಷ್ಟು ಚಂದ ಇಡ್ತಿದ್ರು, ಕೇಳ್ತಿದ್ರು. ಉಪ್ಪಿನಕಾಯಿ ಬೇಕನ, ಏನು ಹಿಂಡಿ ಬೇಕನ್ನ, ಖಾರ ಬೇಕನ್ನ, ಮೊಸರು ಬೇಕನ್ನ ಕೇಳ್ತಿದ್ರು. ಈ ಕಲಿಯುಗದಾಗ ಊಟ ಮಾಡೋಕ್ಕೂ ಸೌಡು ಉಳಿದಿಲ್ಲ ರೀ. ಕಾಲನು ಬಂಡ್ಯಾಗಿರತ್ತವ, ಮ್ಯಾಲೆ ಅವ್ರು ನೀಡ್ತಿರ್ತಾರೆ. ಅವ್ರ ಮೇಲೆ ಇವ್ರೊಬ್ರು ಕೈ, ಅದು ಉಂಡದ್ದೆಲ್ಲ ಶಿವಾಯನ್ ಮಾಡಿ ತೆಳಗಿನ ಅವನ ಮೇಲೆ ಬೀಳ್ತೈತೆ, ತೆಳಗಿನ ಅವನು ಬೀಳ್ತೈತೆ. ಎಂಥ ಊಟ್ರಿ ಏನು. ಹಂಗೆ ವ್ಯಾಸರಂದರು ಕಲಿಯುಗಳು ಊಟ ಮಾಡೋಕ್ಕೆ ಸೌಡಿಲ್ಲ, ಸಾಯಕ್ಕೆ ಸೌಡಿಲ್ಲ. ಮತ್ತು ಅಂಥವ್ರೆಲ್ಲ ಇವನ್ನೆಲ್ಲ ಏನು ಓದ್ತಾರೋ, ಹಂಗಾರೆ ಇದ್ರದ್ದು ಸಾರೇನು ಅಂತ ವಿಚಾರ ಮಾಡ್ತಾರೆ ವ್ಯಾಸ ಮಹರ್ಷಿಗಳು. ವ್ಯಾಸಸ್ಯ ವಚನದ್ವಯಂ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ, 2 ವಚನ ಬರೆದ್ರು. ಅಟ್ಟು ಎಲ್ಲ ವೇದಗಳ ಶಾಸ್ತ್ರಗಳ ಪುರಾಣಗಳ ಸಾರ ಹಿಂಡಿ ತೆಗೆದ್ರು. ಏನು ಬರೆದ್ರು ಅಂತ ಕೇಳಿದರೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಪರೋಪಕಾರ ಮಾಡುವುದೇ ಪುಣ್ಯ, ಪಾಪ ಮಾಡುವುದೇ ಇನ್ನೊಬ್ಬರಿಗೆ ಹಿಂಸೆ ಕೊಡೋದೇ ಪಾಪ. 2 ಶಬ್ದ. ನೀವೆಲ್ಲ ವೇದ ಪುರಾಣ ಶಾಸ್ತ್ರ ಓದಂಗೆ ಆತ. ನೀವು ಪರೋಪಕಾರ ಮಾಡಬೇಕು, ಆಮೇಲೆ ಪಾಪಾಯ ಪರಪೀಡನ, ಪಾಪ ಮಾಡೋದು ಬಿಡಬೇಕು. ಅಂದ್ರೆ ಅಷ್ಟೆಲ್ಲ ಪುರಾಣ ಶಾಸ್ತ್ರ ನೀವು ಓದಿದಂಗೆ ಅಭ್ಯಾಸ ಮಾಡಿದಂಗೆ ಆಯ್ತು ರೀಪ್ಪ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಅದಕ್ಕಾಗಿ ಪರಪೀಡೆ ಮಾಡಬೇಡ, ಪರೋಪಕಾರ ಮಾಡು. ಶಿವಲಿಂಗೇಶ ಅಂದರು, ಪುಣ್ಯವಾಣಿ ಮಾಡು. ಯಪ್ಪ ಪುಣ್ಯ ಮಾಡ್ಲಿಕ್ಕೆ ಒಂದಿಟ್ಟು ದಾರಿ ಬೇಕಲ್ಲ, ಯಾರು ಸಿಗ್ತಾರೋ ನಮಗೆ ಪುಣ್ಯ ಮಾಡಕ್ಕೆ ಹೇಳೋರು ಯಾರು ಅಂತ ಕೇಳಿದರೆ, ನೋಡು ಪುಣ್ಯವನ್ನು ಮಾಡು, ಹರ ನಡಿವಿಡಿ, ಶಿವನ ಪಾದ ಹಿಡಿ. ಅಪ್ಪ ಶಿವನ ಪಾದ ಸಿಗಬೇಕಲ್ರಿ ಅಂತ ಮತ್ತೆ ಪ್ರಶ್ನೆ ಮಾಡ್ತಾನೆ ಶಿವಲಿಂಗೇಶ್ವರ. ಹರ ನಡಿವಿಡಿ, ಆ ಶಿವನ ಪಾದ ಸಿಗಬೇಕಾದ್ರೆ ನೀ ಸಜ್ಜನರ ಸಂಘ ಮಾಡು, ಶಾಂತರೊಡನಾಡು,
ಶಾಂತರೊಡನ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ದುರ್ಜನರ ಸಂಘವು ಬಚ್ಚಲದ ವಜ್ಜಿನಂತೆ ಓದು ಸರ್ವಜ್ಞ. ಈ ರೀತಿಯಾಗಿ ಮಾಡು, ಒಳ್ಳೆಯ ಮಾತುಗಳನ್ನಾಡು, ಇನ್ನೊಬ್ಬರಿಗೆ ಎಂಪಾಗಿರ್ಬೇಕು ಆ ಮಾತುಗಳನ್ನಾಡು. ಅದಕ್ಕೆ ಬಸವನವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಎಷ್ಟು ಚಂದ ಹೇಳ್ತಾರೆ. ಇನ್ನೊಬ್ಬರ ಜೊತೆ ಒಳ್ಳೆಯ ಸತ್ಯವಾದ ಮಾತುಗಳನ್ನು ಮಾತನಾಡು. ಇದನ್ನು ಕೊಡಪ್ಪ. ದೂರಿತ ಕರ್ಮವನ್ನಲ್ಲ ದೇವರು ಪುಣ್ಯಂದು ಬೆಸಸುವ ಎಲ್ಲ ಹೇಳಿ ದೀಕ್ಷೆಯನ್ನು ಮಾಡಿ ಮಸ್ತಕದ ಮೇಲೆ ಹಸ್ತವನ್ನು ಇಟ್ಟರು. ಇದು ಭಾಳ ಮುಖ್ಯವಾದದ್ದು. ಶಿವಲಿಂಗೇಶ್ವರರಿಗಷ್ಟೇ ಅವ್ರ ಗುರುಗಳ ಆ ಹಸ್ತ ಇಟ್ಟರು ಅಂತ ಹಿಂಗೆ ತಿಳ್ಕೊಬಾರ್ದು. ಮಾನವ ಜನ್ಮಕ್ಕೆ ಬಂದಿರತಕ್ಕಂಥ ನಮ್ಮಗಳಿಗೆಲ್ಲ ಗುರುವಿನ ಹಸ್ತ ಮಸ್ತಕದ ಮೇಲೆ ಮೂಡಬೇಕು ರೀ. ಎಲ್ಲರಿಗೂ ಹೇಳ್ತಾನೆ, ಅವರವರ ಧರ್ಮದ ಪ್ರಕಾರ. ಇನ್ನೊಬ್ರು ನಮಗೆ ಲಿಂಗನ ಇಲ್ಲರಿ ಹೆಂಗೆ ಮಾಡಬೇಕು ಅಂದ್ರೆ ಅವರು ತಮ್ಮ ಧರ್ಮದ ಪ್ರಕಾರ ಇರ್ಬೋದು, ಒತ್ತಾಯ ಮಾಡೋದಿಲ್ಲ. ಅಲ್ಲಿಯೂ ಗುರುಗಳದಾರ, ಆ ಗುರುಗಳು ತಮ್ಮ ಧರ್ಮದ ಪದ್ಧತಿ ಅಂತೆ ಅಲ್ಲಿ ದೀಕ್ಷೆ ಏನು ಮಾಡ್ತಾರೆ ಅದನ್ನು ಮಾಡ್ಕೋರಿ, ಕೆಟ್ಟಲ್ಲ. ಆದರೆ ಎಲ್ಲರೂ ಕೂಡಿರೋದು ಶರಣಕುಲ ಅಂತ ತಿಳ್ಕೊರಿ. ಯಾವ್ಯಾವ ಮತದ ಗುರುಗಳು ಎಲ್ಲೆಲ್ಲಿ ಅದಾರೋ ಅಲ್ಲೆಲ್ಲೇ ಅವ್ರ ಕಡೆಯಿಂದ ಆ ಮತದವರು ದೀಕ್ಷಾ ಆ ಗುರುಗಳ ಕಡೆಯಿಂದ ತಗೋಬೇಕು. ಆದರೆ ಇನ್ನೊಂದು ಮಾತು ಏನಂದ್ರೆ, ಯಾವ ಗುರುವಿನ ಹತ್ತಿರ ದೀಕ್ಷಾ ತೊಗೊಂಡ್ರು ಗುರು ಅಂದ್ರೆ ಒಬ್ಬನೇ, ನಾ ಗುರುವಿನ ಮಗ ಆಗೇನಿ, ಇವರೆಲ್ಲ ಗುರು ಬಂಧುಗಳು ಅಂತ ತಿಳಿದು ಒಕ್ಕಟ್ಟಿನಿಂದ ಇರಬೇಕು. ಮತ್ತೇನಿಲ್ಲ, ಒಕ್ಕಟ್ಟಿನಿಂದ. ಧರ್ಮದ ಮೇಲೆ ನಾನು ಭಾರ ಹೇರೋದಿಲ್ಲ, ಅವರವರ ಧರ್ಮಕ್ಕನುಸಾರವಾಗಿ ನಡೀಲಿ. ಅಲ್ಲಿಯೂ ನಿಯಮಗಳದಾವು, ಪದ್ಧತಿ ಐತಿ, ಎಲ್ಲ ಐತಿ. ಈ ರೀತಿಯಾಗಿ ಗುರುಗಳು ದೀಕ್ಷೆಯನ್ನು ಕೊಟ್ಟ ಮಸ್ತಕದ ಮೇಲೆ ಹಸ್ತ ಇಟ್ಟರು. ಅದರಿಂದ ಒಂದು ಉಪಯೋಗ ಐತ್ರಿ. ಯಾರು ಜನ್ಮಿಸಿ ಬಂದ ನಂತರ ಸದ್ಗುರುವಿನ ಸೇವೆಯನ್ನು ಮಾಡಿ ಗುರುವಿನಿಂದ ದೀಕ್ಷೆಯನ್ನು ಹೊಂದಿದ ನಂತರ ಗುರು ನಮ್ಮ ಮಸ್ತಕದ ಮೇಲೆ ಹಸ್ತ ಊರ್ತಾನಲ್ಲ, ಆ ಹಸ್ತ ನಮಗೆ ಯಾರಿಗೂ ಕಾಣಂಗಿಲ್ಲ ರೀ. ಅದು ಯಾವಾಗ ಯಾರಿಗೆ ಕಾಣಿಸ್ತೈತಿ ಅಂದ್ರೆ, ನಮ್ಮ ಜನ್ಮ ಅಂತ್ಯ ಆಗುವಾಗ, ನಾವು ಕೊನೆಯ ಉಸಿರಿ ಎಳೆಯುವಾಗ ಯಮದೂತರು ಅಂತ ಬರ್ತಾರಲ್ಲ, ಯಾರು ಗುರುವಿನ ಮಕ್ಕಳಾಗಿರ್ತಾರೋ, ಗುರುವಿನ ಶಿಷ್ಯರಾಗಿರ್ತಾರೋ, ಗುರು ಹಸ್ತ ಇಟ್ಟಿರ್ತಾನೋ ಅವರಿಗೆ ಆ ಹಸ್ತ ಕಾಣ್ತೈತೆ. ಅಲ್ಲಿ ನಾವು ಪ್ರಾಣಾಂತಿಕ ಸಂದರ್ಭದೊಳಗೆ ನಮ್ಮ ಪ್ರಾಣ ಹೋಗ್ತಿರ್ತೈತಿ. ಪ್ರಾಣ ಹೋಗುವಾಗ ಅಕಸ್ಮಾತ್ ಯಮದೂತರು ಬಂದು ನರಕಕ್ಕೆ ಒಯ್ಯಬೇಕು ಅಂತ ಪ್ರಯತ್ನ ಮಾಡಿದ್ರು ಅಂದ್ರೆ ನಮ್ಮ ಮಸ್ತಕ ನೋಡ್ತಾರೋ ಗುರುತು ಮೂಡಿರ್ತೈತಿ. ಇದು ಆಸಾಮಿ ನಮ್ಮದು ಅಲ್ಲಪ್ಪ, ಇದು ಗುರುವಿನ ಮಗ ಆಗೈತಿ, ಗುರು ಶಿಕ್ಕಾವತ್ಯಾನೋ, ನಮಗೆ ಮುಟ್ಟು ಧೈರ್ಯ ಇಲ್ಲ ಅಂತ ತಿರುಗಿ ಹೋಗ್ತಾರೆ ಅವರು. ಆಮೇಲೆ ಶಿವದೂತರು ಬರ್ತಾರೆ, ನೋಡ್ತಾರೆ, ಹೌದು ಇವು ಗುರುವಿನ ಮಗ, ಹೌದು ಗುರುವಿನ ಚಿಹ್ನೆ ಇಲ್ಲಿ ಐತಿ, ಇವು ನಮ್ಮ ಆಸಾಮಿ ಅಂತ ಕರ್ಕೊಂಡು ಕೈಲಾಸಕ್ಕೆ ಹೋಗ್ತಾರೆ. ದೀಕ್ಷೆಯಿಂದ ಏನು ಲಾಭ ಐತಿ ಅಂದ್ರೆ, ಈಗ ಲೌಕಿಕದೊಳಗೆ ನಮಗೆ ಹೊಲ ಮಣಿ ಬಂಗಾರ ಬೆಳ್ಳಿ ಸಿಗ್ತೈತಿ, ಮಾಡ್ತೈತಿ, ಇದು ಆಸೆ ಬೇಕಾಗಿಲ್ಲ. ಇಲ್ಲಿ ನಮ್ಮ ಸ್ವತಂತ್ರ ಐತಿ, ಏನು ಬೇಕಾದ್ದು ಮಾಡ್ತೀವಿ ನಾವು. ಇಲ್ಲಿ ನಮ್ಮಲ್ಲಿ ಅಧಿಕಾರ ಐತಿ, ಹಣ ಐತಿ, ಸಂಪತ್ತು ಐತಿ, ಏನು ಬೇಕಾದ್ದು ಮಾಡ್ಲಿಕ್ಕೆ ಪರವಾನಿಕೆ ಐತಿ. ಅಲ್ಲಿ ಅವ್ರ ಕೈಯಾಗ ಸಿಕ್ಕಾಗ ಶಿವಾಯಮ್ಮ ಏನು ಮಾಡಲಿಕ್ಕೂ ಅದಕ್ಕೆ ಅಲ್ಲಿ ಇರ್ತಕ್ಕಂಥ ಯಮನ ಬಾಧೆಯನ್ನು ತಪ್ಪಿಸ್ಕೋಬೇಕಾದ್ರೆ ಈಗ ನಿಮ್ಮ ಧರ್ಮದ ಪ್ರಕಾರ ನಿಮ್ಮ ಧರ್ಮದ ಗುರುಗಳನ್ನು ಭೇಟಿಯಾಗಿ ಅವರಿಗೆ ಶರಣಾಗತರಾಗಿ ಅವ್ರ ಕಡೆಯಿಂದ ಆಶೀರ್ವಾದ ಪಡ್ಕೊಂಡು ನೆತ್ತಿ ಮೇಲೆ ಆ ಗುರುವಿನ ಹಸ್ತ ಇಟ್ಕೋರಿ. ಆವಾಗ ನಿಮ್ಗೆ ಯಮನ ದಾರಿ ಬಂದಾತು, ಶಿವನ ದಾರಿ ಪರವಾನಿಕೆ ಆಯ್ತು. ಶಿವನ ದಾರಿ ಪರವಾನಿಕೆ. ಹಾಗೆ ಶಿವಲಿಂಗೇಶ್ವರನ ಮಸ್ತಕದ ಮೇಲೆ ಹಸ್ತ ಇಟ್ಟು ಗುರುಗಳು ಹೇಳಿದ್ರಪ್ಪ, ನೀನು ಪ್ರಬುದ್ಧನಾದಿ, ಗುರುವಿನ ಮಗ ಆದಿ, ನಿನ್ನಲ್ಲಿ ಲೋಕವನ್ನೇ ಸಂರಕ್ಷಣೆ ಮಾಡ್ತಕ್ಕಂಥ ದಿವ್ಯ ಶಕ್ತಿ ಬಂತು. ಅದಕ್ಕಾಗಿ ಶಿವಲಿಂಗೇಶ ನೀನು ಅನುಷ್ಠಾನವನ್ನು ಮಾಡು, ಅನುಷ್ಠಾನವನ್ನು ಮಾಡಿ ತಪಶಕ್ತಿಯನ್ನು, ನಿನ್ನ ಅಂತರ್ಶಕ್ತಿಯನ್ನು ಬೆಳೆಸ್ಕೋ ಅಂತ ಹೇಳಿದಾಗ ಆವಾಗ ಹ್ಞೂ ರೀ ಅಂತೇಳಿ ಶಿವಪುರದಿಂದ ಒಂದಿಷ್ಟು ದೂರದೊಳಗೆ ಒಂದು ದೊಡ್ಡ ಆಲದ ಮರ ಇತ್ತು. ಆ ಕಡೆ ಸಾವಳಿಗೆ, ಈ ಕಡೆ ಶಿವಪುರ. ದೊಡ್ಡ ಆಲದ ಮರದ ಕೆಳಗೆ ಅಲ್ಲಿ ಗುರುವಿನ ಸೇವೆಯನ್ನು ಮಾಡಿ ಪ್ರಸಾದ ಸ್ವೀಕರಿಸಿ ಗುರುವಿಗೆ ಭಿಕ್ಷೆಯನ್ನು ತಂದು ಅರ್ಪಣೆ ಮಾಡಿ ನಮಸ್ಕಾರ ಮಾಡಿ ಬಂದು ಆಲದ ಗಿಡದ ಕೆಳಗೆ ಕೂಡಿರಬೇಕು.
ಕೂಡ್ರಗುಡದ ಸಮಾಧಿ ಗುರು ಕೊಟ್ಟಂಥ ಮಹಾಮಂತ್ರದ ಧ್ಯಾನದೊಳಗೆ ಕೂತು 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 ಮನಸ್ಸಿನಿಂದ ಬಂದಿರತಕ್ಕಂಥ ಸಂದರ್ಭಗಳು ಮನೆಯೊಳಗೆ ತಾಯಿ ತಂದೆಗಳು ಒಂದೇ ಸಮನೆ ಹಂಬಲಿಸಿರ್ತಾರೆ. ಸಿಟ್ಟಿನ ಕೈಯೊಳಗೆ ಬುದ್ಧಿ ಕೊಡಬಾರ್ದು ಅಂತ ಹಿರಿಯರು ಹೇಳ್ತಿದ್ರು. ನನ್ನ ಮಗನಿಗೆ ಏನೋ ಒಂದು ಮಾತಾಡಿಬಿಟ್ಟೆ, ನನ್ನ ಮಗ ನನ್ನ ಅಗಲಿ ಹೋದ ಅಂತ ಬಸಪ್ಪ ಗೌಡರು ಒಂದೇ ಸಮನೆ ಚಿಂತೆ ಮಾಡಿ ಕೃಷ ಆಗಿ ಹೋಗಿದ್ರು. ಯಾರೋ ಹೇಳಿದರು, ನಿಮ್ಮ ಮಗ ಶಿವಪುರದ ಯಾವ ಗುರುಸಿದ್ದೇಶ್ವರ ಅಪ್ಪವರ ಮಠದೊಳಗದಾನೋ ಅಂತ ಬಂದ ಮತ್ತು ಊರು ಮನೆ ತಿರುಗಾಡೋದು ಇದ್ದುದು. ಅವಾಗ ಅದನ್ನು ಕೇಳಿ ಅವರು ತಾಯಿ ತಂದೆ ಬಂದು ಎಲ್ಲ ಬರ್ತಾರೋ, ಬರಗುಡ್ದನ ಆಲ್ಗಿಡದ ಕೆಳಗೆ ಕೂತಿರ್ತಾರೆ. ಆವಾಗ ತಾಯಿ ತಳಪ್ಪ ಶಿವಲಿಂಗೇಶ ತ ಕಣ್ಣು ತೆರಿತಾನು. ಅಮ್ಮ ಯಾಕೆ ಬಂದ್ರಿ? ಅಪ್ಪ ನೀವು ಯಾಕೆ ಬಂದ್ರಿ? ಏನಿಲ್ಲಪ್ಪ, ನಿನಗೇನೋ ಸಿಟ್ಟಿನ ಕೈಯೊಳಗೆ ಬುದ್ಧಿ ಕೊಟ್ಟು ನಾನು ನಿನಗೇನೋ ಮಾತಾಡಿಬಿಟ್ನಿ, ನೀ ಇಲ್ಲಿ ಬಂದು ಅದಕ್ಕಾಗಿ ತಿರುಗಿ ನಿನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕತ್ತೀವಿ. ಇನ್ನು ಆ ಕಡೆ ಬರೋ ಮಾತನ ಸುಳ್ಳ, ಆ ಕಡೆ ಹೆಜ್ಜೆ ಹೊಡೋದಿಲ್ಲ, ಇನ್ನು ಮುಗಿದು ಹೋಗ್ತದ. ಆ ಅಧ್ಯಯನ ಮುಗೀತು. ನೀವು ಹಡದ್ರಿ, ಜೋಪಾನ ಮಾಡಿದ್ರಿ, ಗುರುವಿಗೆ ಅರ್ಪಣೆ ಮಾಡಿದ್ರಿ. ಆ ಗುರುವಿನ ಮಗ ಆಗ್ಯಾನೀಗ ನಿಮ್ಮ ಮಗ ಅಲ್ಲ ನಾನು. ಹಂಗಾದ್ರೆ ನಮ್ಮ ಸಂಸಾರ ಹೆಂಗೆ ಹೋಯಪ್ಪ, ಮುಂದೆ ಹೆಂಗೆ ನಮಗತಿ ಅಂತ ತಾಯಿ ಕೇಳ್ತಾಳೆ. ಏನು ಕಾಳಜಿ ಮಾಡಬೇಡ್ರಿ, ಮುಂದಿಬ್ಬರು ಗಂಡು ಮಕ್ಕಳು ಹೋಗ್ತಾರೆ ನಿಮ್ಗಂತ ಹೇಳ್ತಾರೆ ಶಿವಲಿಂಗೇಶ್ವರನ. ಸಣ್ಣವಿದ್ರಿ ನೋಡಿರಿ, ತಾಯಿ ತಂದೆಗಳಿಗೆ ಇನ್ನೂ ಸಣ್ಣವು 7-8 ವರ್ಷದವ. ಮುಂದೆ ನಿಮ್ಮ ಗಂಡು ಮಕ್ಕಳಿಬ್ಬರು ಹುಡ್ತಾರೋ, ಅವರು ಸಂಸಾರ ಮಾಡ್ತಾರೋ, ನಿಮ್ಮನ್ನು ಜೋಪಾನ ಮಾಡ್ತಾರೋ. ಆನಂದದೊಳಗೆ ಹೋಗಿ ಬರ್ರಿ, ಅಲ್ಲಿ ಹೋಗ್ರಿ ಶಿವಪುರಕ್ಕೆ, ಗುರುಸಿದ್ದೇಶ್ವರಿಗೆ ನಮಸ್ಕಾರ ಮಾಡಿರಿ, ದರ್ಶನ ತೊಗೊರಿ, ಹೋಗಿಬಿಡ್ರಿ ಅಂಥೇಳಿ ತಿಳ್ಕೊಂಡು ಯಾವ ಶಿವಲಿಂಗೇಶ್ವರ ಹೇಳಿದಾಗ ಆಯ್ತಪ್ಪ ಮತ್ತಿನ್ನೇನು ಅನಿವಾರ್ಯ ಅಂತ ಹೋಗ್ತಾರೋ, ಗುರುಗಳ ದರ್ಶನ ತೊಗೊಂಡು ಊರಿಗೆ ಬರ್ತಾರೋ. ಹೀಗೆ ದಿನಾಲೂ ಅನುಷ್ಠಾನ ಮಾಡ್ತಾ ಮಾಡ್ತಾ ಶಕ್ತಿ ಹೆಂಗೆ ಬೆಳೀತೈತೋ, ಯಾರ್ಯಾರು ಅವರಿಗೆ ಶಿಶು ಮಕ್ಕಳಾಕಾರೋ, ಯಾರನ್ನು ಹೆಂಗೆ ಉದ್ಧಾರ ಮಾಡ್ತಾರೋ ಅನ್ನತಕ್ಕಂಥ ವಿಷಯ ಭಾಳ ರಮ್ಯವಾದದ್ದು. ಅದಕ್ಕೆ ನಾಳೆ ನೀವು ಆದಷ್ಟು ಬೇಗ 7ರೊಳಗನ ಬರ್ರಿ, ಯಾಕಂದ್ರೆ ದೊಡ್ಡ ಚರಿತ್ರೆ ಐತಿ, ಈಟ ಐತಿ ಸಮಯ. ಅದಕ್ಕಾಗಿ ಎಲ್ಲರೂ ಬಂದು ಶಿವಲಿಂಗೇಶ್ವರನ ದಿವ್ಯ ಚರಿತ್ರೆಯನ್ನು ಕೇಳಿ ತಾವುಗಳೆಲ್ಲ ಧನ್ಯರಾಗ್ತೀರಿ ಅಂತ ಹೇಳ್ತಾ ನನ್ನ ವಾಗ್ರೂಪ ಪುಷ್ಪವನ್ನು ಗುರುಚರಣಕ್ಕೆ ಅರ್ಪಿಸಿ ಮುಗಿಸ್ತನು. ಜೈ ಮಂಗಲಂ, ಜೈ ನಮ ಪಾರ್ವತಿಪತಿ, ಹರ ಹರ ಮ